ನಮಸ್ತೆ, ನಾನು ಸರೋಜಾ. ಇನ್ನೇನು ಗಣೇಶನ ಹಬ್ಬ ಬಂತು. ಗಣೇಶ ಇಡೋ ಅಂಥ ಪುಟಾಣಿ ಮಕ್ಕಳಾಗಿರಬಹುದು, ದೊಡ್ಡವರಾಗಲಿ, ಅವರೆಲ್ಲ ನಿರೀಕ್ಷೆ ಮಾಡೋದು ಒಂದೊಳ್ಳೆ ಸಾಂಗು, ಗಣೇಶನ ಮುಂದೆ ಹಾಡಿ ಕುಣಿಯೋ ಅಂಥ ಸಾಂಗು. ಎಷ್ಟೋ ಸಲ ಸಿನಿಮಾ ಹಾಡುಗಳನ್ನೇ ಹಾಕ್ತಾರೆ, ಆದರೆ ಆ ಸಿನಿಮಾ ಹಾಡಲ್ಲೂ ಕೂಡ ಗಣೇಶನನ್ನು ಎತ್ತಿ ತೋರಿಸುವಂತಹ, ಶಿವನನ್ನು ಪ್ರಾರ್ಥನೆ ಮಾಡುವಂತಹ ಹಾಡಿದರೆ ಎಷ್ಟು ಖುಷಿಯಲ್ಲ. ಈಗಷ್ಟೇ ಒಂದು ಸಿನಿಮಾ ಹಿಟ್ಟಾಗುವಂಥ ಹಾದಿಯಲ್ಲಿದೆ, ಯಶಸ್ವಿ ಆಗ್ತಾ ಇದೆ ಅಚ್ಚೆ ಸಿನಿಮಾ. ಈ ಅಚ್ಚೆ ಸಿನಿಮಾದಿಂದ ಒಂದೊಳ್ಳೆ ಸಾಂಗು ವಿಘ್ನೇಶ್ವರಾಯ ವಕ್ರತುಂಡಾಯ ಸಾಂಗು ಬಂದಿದೆ. ಅದನ್ನ ಕೇಳ್ತಾ ಇದ್ರೇ ಎದ್ದು ಕುಣಿಯುವಂತಿದೆ. ಇವತ್ತು ಇಡೀ ಟೀಮ್ ನಮ್ಮ ಜೊತೆ ಇದೆ. ಅವರ ಗಣೇಶ ಚತುರ್ಥಿ ಹೇಗಿದೆ, ಸಿನಿಮಾ ರಿಲೀಸ್ ಆಗಿ ಸಕ್ಸಸ್ ಕಾಣ್ತಾ ಇರುವಂಥ ಸಂದರ್ಭದಲ್ಲಿ ಅವ್ರು ಹೇಗೆಲ್ಲ ಆಚರಿಸ್ತಾರೆ ಅವ್ರನ್ನ ಕೇಳೋಣ. ಹಾಯ್, ಎಲ್ಲರೂ ಹೇಗಿದ್ದೀರಾ? ಇಬ್ರು ಫುಲ್ ಹೀರೋಯಿನ್ ಮಿಂಚ್ತಾ ಇದ್ದಾರೆ. ಸೊ ಗಣೇಶನ ಹಬ್ಬ ಹೇಗೆ ನೀವು ಸೆಲೆಬ್ರೇಟ್ ಮಾಡ್ತೀರಾ ಅನುಪ್ರೇಮ? ಆಸ್ ಯೂಶುವಲ್ ಎಲ್ಲರೂ ನಮ್ಮ ಸಂಸ್ಕೃತಿ ಪ್ರಕಾರ ಹಿಂಗೆ ಸೆಲೆಬ್ರೇಟ್ ಮಾಡ್ಕೊಂಡು ಬರ್ತಾರೆ. ಬೆಳಿಗ್ಗೆ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಗಣೇಶ ಹತ್ರ ಹೋಗಿ ಸೊ ಅಲ್ಲಿ ಒಂದಷ್ಟು ರಂಗೋಲಿಗಳನ್ನೆಲ್ಲ ಹಾಕಿ ಸೇಮ್ ಆಸ್ ಯೂಶುವಲ್ ಆಗಿ ಇರುತ್ತೆ. ಮನೆಯಲ್ಲೂ ಅಷ್ಟೇ ಒಂದಷ್ಟು ಒಬ್ಬಟ್ಟು ಹೋಳಿಗೆ ಅದನ್ನೆಲ್ಲ ಮಾಡಿಕೊಂಡು ದೇವರುಗಳಿಗೆ ನೈವೇದ್ಯನ ಅರ್ಪಿಸ್ಕೊಂಡು ಸೊ ನಮ್ಗೆ ಏನು ಬೇಕು ಅದನ್ನ ದೇವರ ಹತ್ರ ಪ್ರಾರ್ಥನೆ ಮಾಡಿ, ಅದಕ್ಕಿಂತ ಹೆಚ್ಚಾಗಿ ಈಗ ನಮ್ಮ ಸಿನಿಮಾ ರಿಲೀಸ್ ಆಗಿದೆ. ಅದಕ್ಕೆ ನಾವು ಈ ಗೌರಿ ಗಣೇಶ ಹಬ್ಬನ ವೀಕ್ಷಕರ ಮುಂದೆ ಇಟ್ಟಿದ್ದೀವಿ. ದೊಡ್ಡ ಸೆಲೆಬ್ರೇಷನ್ ಇದು ನಮಗೆ ತುಂಬಾ ಪ್ಲಸ್ ಪಾಯಿಂಟ್ ನಮಗೆ. ಸೊ ಅದಕ್ಕೋಸ್ಕರ ಆದ್ಯ ಅವ್ರಿಗೆ ಎಷ್ಟು ಖುಷಿ ಅನ್ಸಿದೆ? ಸಿನಿಮಾ ಒಂದು ಕಡೆ, ಇನ್ನೊಂದು ಕಡೆ ಗಣೇಶನ ಹಬ್ಬ. ನಮ್ ಸಿನಿಮಾ ಖುಷಿ ಹೇಗಿದೆ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬನೂ ಅಷ್ಟು ಖುಷಿ ಅನ್ನೋದಕ್ಕಿಂತ ಹಬ್ಬಕ್ಕಿಂತ ನಮ್ಮ ಸಿನಿಮಾ ಹಬ್ಬನೇ ನಮ್ಗೆ ಜೋರಾಗ್ಬಿಟ್ಟಿದೆ. ಇವಾಗ ಎಲ್ಲಾ ಕಡೆಯಿಂದ ಕಾಲ್ಸ್ ಬರ್ತಿದೆ, ವಿಶಸ್ಗಳು ಬರ್ತಿದೆ. ಈ ಹಬ್ಬಗಳನ್ನ ನಮ್ಮ ಸಿನಿಮಾ ಹಬ್ಬದ ನಡುವೆ ಈ ಗಣೇಶ ಹಬ್ಬನು ತುಂಬಾ ಚೆನ್ನಾಗಾಗ್ತದೆ. ಅಂದ್ರೆ ಹೆಣ್ಮಕ್ಳಿಗಿಂತ ಗಂಡ್ಮಕ್ಳಿಗೆ ಅಲ್ವಾ ಇದು ದೊಡ್ಡ ಹಬ್ಬ. ನಮ್ಗೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಇವಾಗ ತಾನೇ ಮುಗೀತು. ಸೊ ಗಣೇಶ ಹಬ್ಬ ಅಂದ್ರೆ ಮಕ್ಳಲ್ಲಿರೋ ಖುಷಿ ಬೇರೆ ಇರುತ್ತೆ. ಇವಾಗಿನಿದು ಪೂಜೆ ಮಾಡ್ತೀವಿ, ಒಂದು ಹೊಸ ಬಟ್ಟೆ ಹಾಕೋತೀವಿ, ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಂದ್ರೆ ಹಬ್ಬ ಮುಗಿಯುತ್ತೆ ನಮ್ಗೆ. ನೀವು ಹೊಸದಾಗಿ ಲಾಂಚ್ ಆಗಿದ್ದೀರಾ, ಒಂದೊಳ್ಳೆ ಹಿಟ್ ಕೊಟ್ಟಿದೆ. ಸಿನಿಮಾ ನೋಡಿದವರೆಲ್ಲ ಹೀರೋ ಅಂದ್ರೆ ಹೀಗಿರ್ಬೇಕಪ್ಪ ಅನ್ನೋ ಒಂದು ಕಾಂಪ್ಲಿಮೆಂಟ್ರಿ ಕೊಡ್ತಾ ಇದ್ದಾರೆ. ಸೊ ಆ ಖುಷಿ ಹೇಗಿದೆ? ನಮ್ಮ ಕಲಾವಿದರಿಗೆ ಯೂಶಲಿ ನಾವೆಷ್ಟೇ ಆ ಪಾತ್ರಗಳು ಮಾಡಿದ್ರು ಜನ ಅದನ್ನ ಮೆಚ್ಚಿ ಖುಷಿ ಪಟ್ಬಿಟ್ರೆ ಆ ಪಾತ್ರಗಳು ನಮ್ಗೆ ಅವತ್ತಿಗೆ ಒಂದು ನೆಮ್ಮದಿ ಸಮಾಧಾನ. ಇವತ್ತು ನಮ್ಮ ಸೂರ್ಯನ ಕ್ಯಾರೆಕ್ಟರ್ ಅಚ್ಚೆ ಸಿನಿಮಾದಲ್ಲಿ ಮಾಡಿರುತ್ತೆ. ಎಲ್ಲ ಸೂರ್ಯನ ಕ್ಯಾರೆಕ್ಟರ್ನ ಹೊಗಳಿ ಕುಣಿತಾ ಇದ್ದಾರೆ, ಸಂಭ್ರಮ ಪಡ್ತಾ ಇದ್ದಾರೆ ಅಂದ್ರೆ ನಮ್ಗೆ ಅದಕ್ಕಿಂತ ದೊಡ್ಡ ಸಂಭ್ರಮನೇ ಇಲ್ಲ, ದೊಡ್ಡ ಹಬ್ಬನೂ ಇಲ್ಲ. ನಾವು ಯೂಶಲಿ ಹೋದ ವರ್ಷ ಗಣಪತಿ ಹಬ್ಬ ಭಾರಿ ಜೋರು, ನಮ್ಮ ಊರಲ್ಲಿ ಹೋಗಿ ನಾವು ಅದನ್ನ ಸೆಲೆಬ್ರೇಟ್ ಮಾಡ್ತೀವಿ ನಮ್ಮ ಮನೆಯಲ್ಲೆಲ್ಲ. ಈ ಸಲ ನಮಗೆ ನಮ್ಮ ಸಿನಿಮಾನೇ ದೊಡ್ಡ ಹಬ್ಬ ಆಗ್ಬಿಟ್ಟಿದೆ. ಯಾಕಂದ್ರೆ ಜನ ಅಷ್ಟು ಕೂದು ಮೆಚ್ಚಿ ಹರಿಸ್ತಾ ಇದ್ದಾರೆ. ಎಲ್ಲಾ ಕಡೆಯಿಂದನೂ ಪ್ರತಿಕ್ರಿಯೆ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಎಲ್ಲರೂ ತುಂಬಾ ಆಶಿಸಿದ್ದಾರೆ. ಸೊ ಹಾಗೆ ನಾನು ಫಸ್ಟ್ ದಿನ ನಾವು ಕಂಡಂತ ಜನರು ಪ್ರೀತಿಯಾಗಿ ಇವೆಲ್ಲ ನನ್ನ ಲೈಫಲ್ಲಿ ಮರೆಯಾಗದಿರುವಂತ ದಿನಗಳಿವೆಲ್ಲ ತುಂಬಾ ದೊಡ್ಡ ಹಬ್ಬನೇ ಆಗಿದೆ ನಮ್ಮ ಸಿನಿಮಾ. ಈಗ ಸೂರ್ಯ ಆಗಿ ಉಳ್ಕೊಂಡಿದ್ದೀರಾ, ಅಭಿಮನ್ಯು ಆಗಿ ಉಳ್ಕೊಂಡಿದ್ದೀರಾ? ಸದ್ಯಕ್ಕೆ ಸೂರ್ಯ ಆಗಿ ಉಳ್ಕೊಂಡಿದ್ದೀನಿ. ಓಕೆ ಸರ್, ಅಭಿಮನ್ಯು ಅಂತ ಹೊಸ ಹೀರೋನ ಇಟ್ಕೊಂಡು ನೀವು ಕೂಡ ಡೆಬ್ಯೂ ಡೈರೆಕ್ಟರ್ ಆಗಿದ್ದೀರಾ. ಜನಗಳಿಂದ ಅಂದ್ರೆ ಒಂದೊಳ್ಳೆ ಪ್ರಶಂಸೆ ಸಿಗ್ತಾ ಇದೆ, ಓಕೆ ಸಿನಿಮಾ ಚೆನ್ನಾಗಿದೆ ಅಂತ. ಸೊ ಒಬ್ಬ ಡೈರೆಕ್ಟರ್ಗೆ ಈ ತರ ಮಾತುಗಳು ಎಷ್ಟು ಖುಷಿ ಅನ್ಸುತ್ತೆ ಸರ್? ಮೊದಲನೇದಾಗಿ ನಿಮಗೆ ಹಾಗೂ ಈ ಸಂಜೆ ಮಾಧ್ಯಮಕ್ಕೆ ಹಾಗೂ ಕರ್ನಾಟಕದ ಎಲ್ಲ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೆ ನೀವು ಕೇಳಿದ ಪ್ರಶ್ನೆಗೆ ನನಗೆ ಇವ್ರುಗಳು ಸಂತೋಷ. ಇವರು ಸ್ಟಾರ್ಟಿಂಗ್ ಡೆಬ್ಯೂ ಎಲ್ಲ ಅಭಿಮನ್ಯುದಾಗಿ ನಂದು ಡೆಬ್ಯೂ ಆಗಿರ್ಬೋದು. ಸೊ ಈ ಸಂತೋಷ ಏನಿದೆ ಗೊತ್ತಾ, ನಾವು ಹಿಂದೆ ಮಾಡಿರೋ ಎಲ್ಲಾ ಕಷ್ಟ ಕೆಲಸದ ಶ್ರಮ ಅದು ಇದು ಏನೇ ಇದ್ರು ನಾವು ನಮ್ಮ ರಿಲೀಸ್ ದಿನ ನಮಗೆ ಸಿಕ್ಕಂತ ಗ್ರ್ಯಾಂಡ್ ಓಪನಿಂಗ್ ಅದನ್ನೆಲ್ಲ ಮರ್ಸ್ಬಿಡ್ತು ಮೇಡಮ್. ನಾನ್ ನಿಜವಾಗ್ಲೂ ನನ್ನ ಸಿನಿಮಾನ ಓಕೆ ನಾವು ಆಲ್ರೆಡಿ ಬಂದ್ಬಿಟ್ಟಿದೀವ, ರಿಲೀಸ್ ಮಾಡಿದೀವ ಅನ್ನೋ ಡೌಟ್ ಅಲ್ಲೇ ಆತರ ಒಂದು ಕನ್ಫ್ಯೂಷನ್. ಇಷ್ಟೊಂದು ಜನ ಆಕ್ಚುಲಿ ಮೆಜೆಸ್ಟಿಕ್ ಅನುಪಮ ಥಿಯೇಟರ್ ಅಲ್ಲಿ ತುಂಬಾ ಕಾಂತಾರ ಆದ್ಮೇಲೆ ಚೆನ್ನಾಗಿ ಹೌಸ್ಫುಲ್ ಆದಂತ ಸಿನಿಮಾ ನಮ್ಮ ಅಚ್ಚೆ. ಸೊ ನನಗೆ ಅದು ಇದೇನು ಕನ್ಸ ಅಥವಾ ನನ್ಸ ಅಂತ ಅನ್ನಿಸ್ತು. ಮತ್ತೆ ಇವ್ರುಗಳ ಖುಷಿ, ಯಾಕಂದ್ರೆ ಕಲಾವಿದರಾಗಿ ಇವ್ರು ಎಕ್ಸ್ಪೆಕ್ಟ್ ಮಾಡೋದು ಒಂದೇ, ಅಭಿಮಾನಿಗಳ ಶಿಲೆ ಚಪ್ಪಾಳೆ. ಅದನ್ನ ತಗೊಂಡಾಗ ಇವ್ರುಗಳ ಮುಖದಲ್ಲಿ ಇದ್ದಂತ ಎಕ್ಸ್ಪ್ರೆಷನ್ ಆಸ್ ಎ ಡೈರೆಕ್ಟರ್ ನನಗೆ ತುಂಬಾ ಖುಷಿ. ಆಸ್ ಎ ಪ್ರೊಡ್ಯೂಸರ್ ಆಗಿ ನಾನು ಒಳ್ಳೆ ಸಿನಿಮಾ ಮಾಡಿದೀನಿ ಅನ್ನೋ ಒಂದು ಶಾಂತವಾಗಿ ನಾನು ಓಕೆ ಈ ಸಿನಿಮಾನ ಜನಕ್ಕೆ ಅರ್ಪಿಸ್ಬೋದು, ಎಲ್ಲರೂ ಇಷ್ಟಪಟ್ಟಿದ್ದಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗೆ. ಯಾಕೆ ಸರ್ ಚಂದ್ರದ್ರೋಣ ರಹಸ್ಯದಿಂದನೇ ಬಿದ್ದಿದ್ದು?
ಚಂದ್ರದ್ರೋಣ ರಹಸ್ಯ ಅಂದ್ರೆ ನಾನು ಚಿಕ್ಕಮಂಗ್ಳೂರಲ್ಲೇ ಬೆಳೆದಿದ್ರಿಂದ ಅಲ್ಲಿ ಚಂದ್ರದ್ರೋಣ ಪರ್ವತಗಳ ಶ್ರೇಣಿಗಳೇ ಇರೋದು. ಹೌದು. ಅದು ಬಂದು ತುಂಬಾ ಆಯುರ್ವೇದಿಕ್ ಗಿಡಮೂಲಿಕೆಗಳು, ಅಂದ್ರೆ ಎಷ್ಟೋ ಲೆಕ್ಕ ಇಲ್ಲದೆ ಇರೋಷ್ಟು ಆಯುರ್ವೇದಿಕ್ ಸಸ್ಯಗಳು ಇರುವಂತ ಒಂದು ಚಂದ್ರದ್ರೋಣ, ತುಂಬಾ ಪ್ರಾಮುಖ್ಯತೆ ಇರುವಂತ ಒಂದು ಪರ್ವತಗಳು. ಮತ್ತೆ ವಿಜಯನಗರದಲ್ಲಿ ಏನಿದೆ, ನಮಗೆ ಗೊತ್ತಿರೋ, ಎಲ್ಲರಿಗೂ ಗೊತ್ತಿರೋ ಹಾಗೆ ಕೃಷ್ಣದೇವರಾಯರು ಆಡಳಿತವನ್ನು ತಗೊಂಡಾಗ ತುಂಬಾ ಸಮೃದ್ಧಿಯಾಗಿತ್ತು. ಮಾರುಕಟ್ಟೆ ಆಗಿರ್ಬೋದು, ಅವ್ರ ಜನಜೀವನ ಶೈಲಿ ಆಗಿರ್ಬೋದು, ಸಾಂಸ್ಕೃತಿಕ ಇದಾಗಿರ್ಬೋದು, ಎಲ್ಲದೂ ತುಂಬಾ ವೈಭವೀಕರಣವಾಗಿತ್ತು. ಕುತಂತ್ರದಿಂದ ಏನಾಗುತ್ತೆ, ಕೆಲವೊಂದು ಸಮಯದಲ್ಲಿ ತಮ್ಮ ರಾಜ್ಯದ ಸಿರಿ ಸಂಪತ್ತನ್ನು ಉಳಿಸ್ಕೊಳ್ಳೋಕೋಸ್ಕರ ಅವಾಗಿನ ಕಾಲದ ರಾಜರು ಎಲ್ಲ ನಿಧಿನ ಅಡಗಿಸಿಟ್ಟಿದ್ದಾರೆ ಅನ್ನೋ ಒಂದು ಡೀಟೇಲಿಂಗ್ ನಾನು ರಿಸರ್ಚ್ ಮಾಡಿದೆ. ಲೈಬ್ರರಿಗೆಲ್ಲ ಹೋಗಿ ತುಂಬಾ ಬುಕ್ಗಳನ್ನ ನೋಡಿ ರಿಸರ್ಚ್ ಮಾಡಿದಾಗ, ಸೊ ಓಕೆ, ಇಲ್ಲಿಂದ ಇಲ್ಲಿ ಕನೆಕ್ಷನ್ ಕೊಡೋಣ. ಚಂದ್ರದ್ರೋಣ ಅನ್ನೋದು ಒಂದು ಒಳ್ಳೆ ಇದಿರೋಂಥದ್ದು. ಸೊ ಕೃಷ್ಣದೇವರಾಯ ಅವ್ರನ್ನ ಚಂದ್ರದ್ರೋಣ ಚಿಕ್ಕಮಂಗ್ಳೂರಿಗೆ ಲಿಂಕ್ ಮಾಡ್ಕೊಂಡು ಆ ರಹಸ್ಯನ ಇಲ್ಲಿಟ್ಟಿರೋ ತರ ನಾವು ಇಂಪ್ಲಿಮೆಂಟ್ ಮಾಡೋಣ ಅನ್ನೋದು ನನ್ನ ಐಡಿಯಾ, ಒಂದು ಕ್ರಿಯೇಟಿವಿಟಿ. ಇದಿಲ್ಲ, ಆಕ್ಚುಲಿ ರಿಯಾಲಿಟಿ ಇಲ್ಲ, ಇದು ನನ್ನ ಕಾಲ್ಪನಿಕವಾಗಿ ನಾನು ಸೃಷ್ಟಿ ಮಾಡಿದಂತ ಒಂದು ಚಂದ್ರದ್ರೋಣ ರಹಸ್ಯ. ಅಂದ್ರೆ ಈಗ ನಿಮ್ಮ ಭಾಗದವರು, ಏನ್ ಚಿಕ್ಕಮಗಳೂರು ಭಾಗದವರು ವಿಜಯನಗರ ಸಾಮ್ರಾಜ್ಯಕ್ಕೂ ನಮ್ಮೂರಿಗೂ ಕನೆಕ್ಟಿವಿಟಿ ಕೊಟ್ಟಿದ್ದಕ್ಕೆ ಏನಂದ್ರು ಅಂತ? ಇಲ್ಲ, ಅದೇ ಹೇಳಿದ್ನಲ್ಲ, ಇದು ನನ್ನ ಕಾಲ್ಪನಿಕ. ಆ ರಾಜರ ಕಥೆ ಏನಿದೆ ಅದು ಸತ್ಯ ಘಟನೆ. ಸೊ ಇದು ಚಂದ್ರದ್ರೋಣ ಏನಿದೆ, ಸಸ್ಯಗಳು ಆಯುರ್ವೇದಿಕ್ ಇರೋದು ಅದು ಸತ್ಯ ಘಟನೆ. ಸೊ ಇದನ್ನ ಮರ್ಜ್ ಮಾಡೋದು ನನ್ನ ಕಾಲ್ಪನಿಕ ಕಥೆ. ಅನುಪ್ರೇಮ ಅವರು ಈ ಕಥೆನ ಒಪ್ಕೊಂಡಿದ್ಯಾ? ಯಾಕಂದ್ರೆ ಆನ್ ಸ್ಕ್ರೀನು ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಮ ಪಾತ್ರ. ಸೊ ಈ ಕತೆ ನಿಮ್ಗೆ ಹೇಳಿದಾಗ, ನೀವು ಜನರ ಮಧ್ಯೆ ಕುತ್ಕೊಂಡು ಸಿನಿಮಾ ನೋಡಿದಾಗ ಅಲ್ಲಿಗೂ ಇಲ್ಲಿಗೂ ಯಾವ ತರ ಅನ್ನಿಸ್ತು? ಆಕ್ಚುಲಿ ಕತೆ ನನಗೆ ಸರ್ ನಾನು ಹೇಳಿದಾಗೆ ಫುಲ್ ಡೀಟೇಲ್ ಆಗಿ ಬಿಟ್ಕೊಡ್ಲಿಲ್ಲ. ಆ ಸೋನಿ ಅನ್ನೋ ಪಾತ್ರ ಏನಿದೆ ಒಂದಷ್ಟು ಸ್ವಲ್ಪ ಎಳೆ ಮಾತ್ರ ಹೇಳಿದ್ರು. ಯಾಕೆ ನಾನು ಸಡನ್ ಆಗಿ ಅದು ಒಪ್ಕೊಂಡೆ ಅಂತಂದ್ರೆ, ಚಾಲೆಂಜಿಂಗ್ ಆಗಿದೆ. ಎಸ್ಪೆಷಲಿ ಅಲ್ಲಿ ಉಗ್ರಸೇನ ಅನ್ನೋದು ಏನಿದೆ ವಿಲನ್ಸ್ ಅಲ್ಲೂ, ಅವರ ತಂಗಿ ಕ್ಯಾರೆಕ್ಟರ್, ನಾನು ತಂಗಿ ಮಾಡ್ತಾ ಇದ್ದೀನಿ ಅಂದ್ರೆ ಅವ್ರಿಗೆ ಪೈಪೋಟಿ ಸ್ವಲ್ಪ ನಾನು ಬೇಕು ಅಲ್ವಾ. ಸೊ ಆ ಪಾತ್ರ, ಸೋನಿ ಪಾತ್ರ ಇಲ್ಲ ಅವ್ರಿಗೆ ಸೂಟ್ ಆಗುತ್ತೆ ಅಂತ ಅವ್ರು ಸೆಲೆಕ್ಟ್ ಮಾಡಿ ಹೇಳಿದಾಗ, ಸೊ ನನಗೆ ಸ್ವಲ್ಪ ತುಂಬಾ ಯಾಕೆ ಮಾಡಬಾರ್ದು, ಚಾಲೆಂಜಿಂಗ್ ಆಗಿರುತ್ತೆ. ಯಾವಾಗಲೂ ಒಂದೇ ತರ, ಈಗ ಒಂದು ಲವರ್ಸ್ ಆಗಿ ಸುಮ್ಮನೆ ಹುಡುಗನ ಸುತ್ತಬೇಕು ಆ ಥರ ಪಬ್ಲಿಕ್, ಅದು ಒಂಥರ ಇದು ಸ್ವಲ್ಪ ಚಾಲೆಂಜ್ ಆಗಿರ್ಲಿ, ರಗಡಾಗಿರ್ಲಿ ಈ ಲುಕ್ ನನ್ನ ವರ್ಷನ್ ಏನಿದೆ ಅನ್ನೋದನ್ನ ನಾನು ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ಈ ಕಥೆಗೆ ಮಾಡಿದೆ. ಬಟ್ ಆದ್ರೆ ಫಸ್ಟ್ ಶೋ ಅಂತ ನೀವು ಕೇಳಿದಾಗ ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ. ಯಾಕಂದ್ರೆ ನಾನು ಏನದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದಾಗ ಪ್ರೀವಿಯಸ್ ಅಲ್ಲಿ ಹೋಗಿದ್ವಿ ಬಂದ್ವಿ ಅದಷ್ಟೇ ಇರುತ್ತೆ. ಇಲ್ಲಿ ಫುಲ್ ಫ್ಲೆಡ್ಜ್ ಅಲ್ಲಿ ಹೀರೋಯಿನ್ ಆಗಿ ಕಾಣಿಸ್ಕೊತಾ ಇದೀವಿ ಅಂದಾಗ ಅದ್ರದ್ದು ಎಕ್ಸ್ಪೀರಿಯನ್ಸೇ ತುಂಬಾ ವಿಭಿನ್ನವಾಗಿರುತ್ತೆ. ಆಡಿಯನ್ಸ್ ಮುಂದೆ ಕುತ್ಕೊಂಡು ನೋಡುವಾಗ ನಮ್ಗೆ ಗೊತ್ತಿಲ್ಲದೇನೆ ಕಣ್ಣಲ್ಲಿ ಬರುತ್ತೆ. ಯಾಕಂದ್ರೆ ಅವ್ರು ಕೂಗುದ ನಮ್ಮ ಹೆಸರುಗಳಿರ್ಬೋದು, ನಮ್ಮ ಹೆಸರಿಗಿಂತ ಪಾತ್ರದಲ್ಲಿ ತುಂಬಾ ಲೀನಾಗಿರ್ತಾರೆ ಆಡಿಯನ್ಸ್. ಅಲ್ಲಿ ಕನೆಕ್ಟ್ ಮಾಡಿಸಿದರೆ ನಮ್ಮ ಡೈರೆಕ್ಟರು. ಸೊ ಸ್ವಲ್ಪ ನಾವು ಕನೆಕ್ಟ್ ಆಗಿದ್ದೀವಿ ಅಂತ ನಾನು ಅನ್ಕೋತೀನಿ. ನನ್ನ ಪಾತ್ರ ಎಕ್ಸ್ಪೆಷಲ್ ಸೋನಿ ಅನ್ನೋ ಪಾತ್ರ. ಅಂದ್ರೆ ಸೋನಿ ಕ್ಯಾರೆಕ್ಟರ್ಗೂ ಅನುಪ್ರೇಮ ಕ್ಯಾರೆಕ್ಟರ್ಗೂ ಲಿಂಕ್ ಏನಾದ್ರು ಇದೆಯಾ? ರಿಯಲ್ ಲೈಫ್ ಅಲ್ಲಿ ಸ್ವಲ್ಪ ನಾನು ಹಾಗೆ ಇರ್ತೀನಿ, ರಗಡೆಗೆ ಇರ್ತೀನಿ. ಸೊ ಯಾರು ನನ್ನನ್ನ ನೋಡಿದ್ರು ಅಷ್ಟೇ, ನೀವು ನೆಗೆಟಿವ್ ಶೇಡ್ಸ್ ಅಲ್ಲಿ ಹೀರೋಯಿನ್ ಮಾಡಿದಾಗ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಮ್ಯಾಮ್ ಫೇಮ್ ಅಲ್ಲಿ ಅಂತ ತುಂಬಾ ಪ್ರಶಂಸೆಗಳು ಬಂದಿದೆ. ಇವನ್ ಸೆಲೆಬ್ರಿಟೀಸ್ ಕೂಡ ಹೇಳಿದ್ದಾರೆ ಆ ಥರ. ಅದು ಒಂದು ನನಗೆ ಪ್ಲಸ್ ಪಾಯಿಂಟ್ ಅಂತ ಆಗುತ್ತೆ. ನಾನು ಅನ್ಕೋತೀನಿ ಯಾಕೆ ನನಗೆ ಪ್ಲಸ್ ಕೊಡಲ್ಲ ಅಂದ್ರೆ, ಪಾಸಿಟಿವ್ ಲೈನ್ ಅಲ್ಲಿ ಯಾಕೆ ನನ್ನ ನೋಡಲ್ಲ, ನೆಗೆಟಿವ್ ಶೇಡ್ ಯಾಕೆ ನೋಡ್ತಾರೆ ಅಂತ. ಬಟ್ ಇಲ್ಲಿ ಏನಂದ್ರೆ ನನಗೆ ಪಾಸಿಟಿವ್ ವಿತ್ ನೆಗೆಟಿವ್ ಹೀರೋಯಿನ್ ಅನ್ನೋದು ರಗಡನ್ನು ತೋರಿಸಿದ್ದಾರೆ. ನನ್ನ ಎಮೋಷನ್ಸ್ ನ ಅಭಿನಯಕ್ಕೆ ಸಿಗಲ್ಲ ಅಂತ ಗೊತ್ತಾದಾಗ ಆ ಎಮೋಷನ್ಸ್ ನಾನು ಎಕ್ಸ್ಪ್ರೆಸ್ ಮಾಡಿ ಆಸ್ ಅ ಕ್ಯೂಟ್ ಆಗಿ, ನನಗೂ ಒಂದು ಮನ್ಸಿದೆ ಆಸ್ ಹೀರೋಯಿನ್ ಆಗಿ ನೆಗೆಟಿವ್ ಶೇಡ್ ಅಲ್ಲಿ ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡಿ ನನಗೆ ಅದನ್ನ ಹೇಳಿದ್ದಾರೆ ಸರ್. ಅಂದ್ರೆ ನಿಮ್ಗೆ ಪಾತ್ರಗಳಂತ ಬಂದಾಗ ನೆಗೆಟಿವ್ ಜಾಸ್ತಿ ಇಷ್ಟ ಆಗುತ್ತಾ, ಪಾಸಿಟಿವ್ ಪಾತ್ರಗಳು ಜಾಸ್ತಿ? ನಾನು ನೆಗೆಟಿವ್ ಪಾಸಿಟಿವ್ ಅಂತ ನೋಡಕ್ ಹೋಗಲ್ಲ. ನನ್ನ ಪಾತ್ರ ನನಗೆ ಅದು ಸ್ಕ್ರೀನ್ ಮೇಲೆ ಬಂದ್ರು ಸ್ವಲ್ಪ ಬದಲು ಆಡಿಯನ್ಸ್ ಒಂದ್ಸಲ ಕೂಡ್ಬೇಕದು. ನಾವು ರಿಚ್ ಆಗಿ ಕಾಣ್ಬೇಕು ಅದೆಲ್ಲ ಒಂದು ಹೇಳ್ಬೇಕನ್ನೋ ಗೊತ್ತಿಲ್ಲ. ಒಂದು ವೇಶ್ಯ ಪಾತ್ರ ಮಾಡಿದ್ರು ಅದಕ್ಕೆ ನ್ಯಾಯ ಒದಗಿಸ್ಬೇಕು. ಆ ತರ ನಾನು ನೋಡುವಂತ ದೃಷ್ಟಿ ನಂದು. ಒಂದೇ ಬೇಕು ಎರಡನೇ ಬೇಕು ಅನ್ನೋದಿಲ್ಲ, ಪಾತ್ರ ರೀಚ್ ಆಗ್ಬೇಕು ನಮ್ಮ ಜನಕ್ಕೆ ಎಂಡ್ ಆಫ್ ದಿ ಡೇ. ಆಕ್ಚುಲಿ ವೇಶ್ಯ ಪಾತ್ರ ಮಾಡೋದಷ್ಟು ಈಸಿ ಅಲ್ಲ, ಅದು ಚಾಲೆಂಜಿಂಗ್ ರೋಲ್ಸ್ ಗಳನ್ನ ನಾನು ನೋಡಕ್ ಇಷ್ಟಪಡ್ತೀನಿ ಆಕ್ಚುಲಿ. ಅಭಿ ಅವರು ಏನಂತಂದ್ರೆ ಈ ಸಿನಿಮಾಗೆ ಫೈಟ್ ಸೀನ್ ಇದೆಯಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದ್ದೀರಾ. ಸೊ ಹೇಗಿತ್ತು ಅದ್ರ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು ಮ್ಯಾಮ್, ತುಂಬಾ ಚೆನ್ನಾಗಿತ್ತು. ನಾವು ಫೈಟ್ ಮಾಡ್ಬೇಕಾದ್ರೆ ನಮ್ಗೇನು ಕಷ್ಟ ಸುಖ ಏನಿತ್ತು ನಮ್ಗೆ ಅದೆಲ್ಲ ಅವತ್ತೂ ಲೆಕ್ಕ ಇಲ್ಲ. ಯಾಕಂದ್ರೆ ನಾವು ಕೆಲಸ ಮಾಡೋ ಜಾಗದಲ್ಲಿ ಪ್ರೀತಿಯಿಂದ ಕೆಲಸ ಮಾಡ್ತೀವಿ ಅಂದಾಗ ಈ ಕಷ್ಟಗಳೆಲ್ಲ ಕಾಣಿಸಲ್ಲ. ನಮ್ಗೆ ಮೊದಲಿಂದಲೂ ಸಿನಿಮಾ ಅಂದ್ರೆ ಪ್ರೀತಿ ಫಸ್ಟ್ ಇಂದ.
ಸೊ ನಾವೆಲ್ಲೂ ನಮಗೆ ಕಷ್ಟ ಆಯ್ತು, ಈಗ ನಾವೆಲ್ಲೋ ಫೈಟ್ ಮಾಡ್ಬೇಕಾದ್ರೆ ಬಂತು ಅದು ಬಂತು, ನಾವೆಲ್ಲೂ ತಲೆ ಕೆಡಿಸ್ಕೊಂಡ. ಮತ್ತೆ ಎಷ್ಟೊಂದ್ ಕಡೆ ನಾವು ಗ್ರೂಪ್ ಹಾಕಿಲ್ಲ, ಡೈರೆಕ್ಟ್ ಆಗಿ ಫೈರ್ ಇತ್ತು ಅಂದ್ರೆ ಆಕ್ಚುಲಿ ಗ್ರೂಪೇ ಹಾಕಿಲ್ಲ. ಒಂದೇ ಒಂದು ಪಾರ್ಟ್ ಅಲ್ಲಿ ತುಂಬಾ ಟೈಮ್ ಕಡಿಮೆ ಇದ್ದಿದ್ರಿಂದ ಅದು ಟೈಮ್ ಮಾಡಕ್ಕೆ ತುಂಬಾ ಟೈಮ್ ಆಗುತ್ತೆ ಅಂತ. ಆಕ್ಚುಲಿ ಒಂದೊಂದು ರೋಪ್ ನಾವು ಟೈಮ್ ಮಾಡೋದಕ್ಕೆ 2 ಕೈ 2 ಕಾಲು ಫೈರ್ ಹಚ್ಚೋದಕ್ಕೆ 2 hours ಬೇಕು. ಲೇಟ್ ಅಲ್ಲಿ ನಮ್ಗೆ ಏನೇ ಕಷ್ಟ ಆಯ್ತು ಇಲ್ಲ ಏನೋ ವೇಟ್ ಆಯ್ತು ಅಂದ್ರೆ ನಾವು ಅಷ್ಟು ತಲೆ ಕೆಡಿಸ್ಕೊತಿಲ್ಲ. ನಮ್ ಕೆಲಸ ಯಾಕಂದ್ರೆ ನಮ್ ಸಿನಿಮಾ ಅಂದ್ರೆ ಅಷ್ಟು ಹುಚ್ಚು, ಸಿನಿಮಾ ಮಾಡ್ಬೇಕು. ಅವೆಲ್ಲ ನಮ್ಗೆ ಎಲ್ಲಿ ಪ್ರಶಂಸೆ ಅಂದ್ರೆ ಥಿಯೇಟರ್ ಯಾವಾಗ ಜನ ವಿಷುವಲ್ ನೋಡಿದ್ದು ಆ ಫೈಟ್ಗೆ ಒಂದು ರೆಸ್ಪಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಅವಾಗ ಇವೆಲ್ಲ ಏನಿಲ್ಲ ಅನ್ಸ್ಬಿಡುದು. ನಾವು ಇನ್ನೂ ಚೆನ್ನಾಗಿ ಮಾಡೋಣ, ನೆಕ್ಸ್ಟ್ ವರ್ಷನ್ ಕೊಡೋಣ ಜನಕ್ಕೆ. ಇದಕ್ಕೆ ಕಾಯ್ತಾ ಇರ್ತಾರೆ, ಈಗ ಬರ್ತಾರೆ ನಮ್ಮ ಅಣ್ಣ ಬರ್ತಾರೆ ಅಂತ ಅಂದಿರ್ಬೇಕಾದ್ರೆ ಅದೆಲ್ಲ ಖುಷಿ ಅವರು. ಸೊ ಹಿಂಗೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿರೋ ಜನ ಅಂದಾಗ ನಾನು ನೆಕ್ಸ್ಟ್ ಸ್ಟೆಪ್ ಹೋಗೋಣ ನೆಕ್ಸ್ಟ್ ಸಿನಿಮಾಗಳಲ್ಲಿ, ನನ್ಗೆ ಭಾರಿ ಖುಷಿ. ನಮ್ಮ ಜನ ಇಷ್ಟಪಡ್ತಾ ಇದ್ದಾರೆ. ಮತ್ತೆ ಡೂಪ್ ಅನ್ನೋ ವಿಷಯಕ್ಕೆ ಬಂದ್ರೆ ಅದು ಒಂದೇ, ಅದು ಕ್ಲೋಸ್ ಅಪ್ ಬಿಕಾಸ್ ಬೇರೆ ಕಾಸ್ಟ್ಯೂಮ್ ಅಲ್ಲಿ ಇದ್ದಿದ್ರಿಂದ ಟೈಮ್ ಇರಲಿಲ್ಲ. ಓಕೆ, ಮತ್ತೆ ಇನ್ನು ಕೆಲವು ಭಾಗಗಳಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಹೆಂಗೆ ಅಂದ್ರೆ ನಾನು ಸೆಟ್ ಅಲ್ಲಿ ತುಂಬಾ ವರ್ಕೋಹಾಲಿಕ್ ನಾನು, ಮತ್ತೆ ನಂದು ಟೈಮ್ ಸ್ಪೀಡ್ ಎಲ್ಲ ತುಂಬಾ ಅಭಿಮನ್ಯು ಆಗಿರೋದಕ್ಕೇನೆ ಆ ಸ್ಪೀಡ್ ನ ಕ್ಯಾಚ್ ಮಾಡ್ಕೊಂಡ್ ಬಂದಿದ್ದಾರೆ. ಎಕ್ಸಾಂಪಲ್ ಏನಂದ್ರೆ ಫೈಟಿಂಗ್ ಅಲ್ಲಿ ಎಷ್ಟೋ ಕಡೆ ಚೆಸ್ಟ್ ಪ್ಯಾಡ್ ಹಾಕಿಲ್ಲ, ಬ್ಯಾಕ್ ಸಪೋರ್ಟ್ ಇಲ್ಲ, ಡೈರೆಕ್ಟ್ ಹಿಟ್ ಆಗಿದೆ. ಅಲ್ಲ, ಆತರ ಮಾಡಿದಾಗ ಸೇಫ್ಟಿ ಬಗ್ಗೆ ನೀವು ಯೋಚನೆ ಮಾಡ್ಲಿಲ್ಲ? ಇಲ್ಲ, ನಾನು ಅವರಿಗೆ ಮುಂಚೆನೆ ಕೇಳಿದ್ದೆ, ಈ ಫೈಟ್ ಅಲ್ಲಿ ನೀವು ಹೊಡೆಯೋದಕ್ಕಿಂತ ನೀವು ಹೊಡ್ಸ್ಕೊಳ್ಳೋದು ಜಾಸ್ತಿ ಇರುತ್ತೆ, ಸೊ ಮಿನಿಮಮ್ ಸೇಫ್ಟಿ ಇರುತ್ತೆ. ಫುಲ್ ಕಂಪ್ಲೀಟ್ ನಿಮಗೆ ಪ್ಯಾಕ್ ಮಾಡಿ ನಾನು ಬಿಡಲ್ಲ, ಬಿಕಾಸ್ ಇದು ನನಗೆ ನ್ಯಾಚುರಲ್ ಬರಬೇಕು, ಆ ಕ್ಲಾತ್ ಅಲ್ಲೆಲ್ಲ ನನಗೆ ಎಕ್ಸ್ಪೋಸ್ ಆಗಬಾರ್ದು ಅಂತ. ಸೊ ಅದಕ್ಕೆ ಅಭಿ ತುಂಬಾ ಎಫರ್ಟ್ ಹಾಕಿದ್ದಾರೆ. ಸೊ ಈಸ್ ಸೋ ಸ್ಟ್ರಾಂಗ್. ಹೇಗೆ ಅದರದ್ದು, ಯಾಕಂದ್ರೆ ಯಾರಿಗಾಗ್ಲಿ ಜೀವದ ಮೇಲೆ ಒಂದ್ ಸ್ವಲ್ಪ ಭಯ ಇರುತ್ತೆ, ಅವ್ರದ್ದು ಪ್ಯಾಷನ್ನೇ ಬೇರೆ. ನೀವ್ ಹೆಂಗೆ ಆ ರಿಸ್ಕಿಗೆ ಓಕೆ ಅಂತ ಅಂದಿದ್ದು? ನಾನು ಇನ್ನೂ ಮಾಡ್ತೀನಿ ಅಂದ್ರೆ ನಮ್ಮ ಡೈರೆಕ್ಟರ್ ಬಿಡ್ಲಿಲ್ಲ. ಇಲ್ಲ ಮ್ಯಾಮ್, ಆಕ್ಚುಲಿ ನೀವು ಸೇಫ್ಟಿ ಅನ್ನೋದು ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಬೇಸಿಕ್ ನ ಕೊಟ್ಟಿದ್ದೀನಿ. ಆಕ್ಚುಲಿ ಆ ಟೈಮ್ ಅಲ್ಲಿ ತುಂಬಾ ಕಂಪ್ಲೀಟ್ ಆಗಿ ಕೊಡಬೇಕಿತ್ತು. ಅವ್ರು ಫೈರ್ ಎಲ್ಲ ಹಚ್ಕೊಳ್ಬೇಕಾದ್ರೆ ನಾನೇ ಭಯ ಪಟ್ಬಿಟ್ಟಿದ್ದೀನಿ, ವೆಯ್ಟ್ ಮಾಡೋ ತಡಿಯೋ ಈ ತರ. ಬಿಕಾಸ್ ನನಗೆ ಒಬ್ಬ ಹೀರೋ ಏನೇ ಒಂಚೂರು ಡ್ಯಾಮೇಜ್ ಆದ್ರೂ ಅವನ ಕೆರಿಯರ್ ಒಂದು ಇದಾಗುತ್ತೆ. ಆ ರೆಸ್ಪಾನ್ಸಿಬಿಲಿಟಿ ಆಸ್ ಎ ಪ್ರೊಡ್ಯೂಸರ್, ಆಸ್ ಎ ಡೈರೆಕ್ಟರ್ ನನಗೆ ಇರಬೇಕು. ಮತ್ತೆ ಆ ಸೆನ್ಸ್ ಮತ್ತೆ ನಾವು ಅದನ್ನ ಸುಮ್ಮನೆ ಮಾಡಕ್ಕೂ ಬರಲ್ಲ. ಯಾವುದೇ ಸ್ಟಂಟ್ಸ್ ಆಗಲಿ ಇದಾಗಲಿ ನಾನು ಕಲ್ತಿರೋದಕ್ಕೋಸ್ಕರ ನಾನು ಹೇಳಿದ್ದು. ನೀವು ಆಲ್ಮೋಸ್ಟ್ ಒಂದು 6 years ಇಂದ ಜಿಮ್ನಾಸ್ಟಿಕ್ ಮಾಡ್ಕೋಬೋದು. ಸೊ ಫೈಟ್ ಆಗಲಿ ಎಲ್ಲ ಆಗಲಿ ಮತ್ತೆ ನಿಮ್ಗೆ ಏನ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಗೊತ್ತಿರುತ್ತೆ. ಸೊ ಹಾಗಾಗಿ ಕೆಲವೊಂದು ಮಾಡ್ತೀನಿ ಅಂತ ನನ್ಗೆ ಧೈರ್ಯ ಇರುತ್ತೆ, ಯಾವ್ದು ಮಾಡ್ಬೋದು. ಈ ಸಿನಿಮಾದಲ್ಲಿ ಫೈಟ್ ಸೀನ್ಸ್ ಎಲ್ಲ ನಾನು ಯೂಶಲಿ ಓಕೆ, ನನ್ ಕಾನ್ಫಿಡೆನ್ಸ್ ಇದ್ರೆ ನಾನು ಮಾಡ್ತೀನಿ. ಇನ್ನೂ ಮೂವ್ ಮಾಡಕ್ ರೆಡಿ ಇದ್ದೆ, ಬೇಡ ಫಸ್ಟ್ ಸಿನಿಮಾ ಫಸ್ಟ್ ಸಿನಿಮಾದಲ್ಲಿ ಎಲ್ಲ ತೋರಿಸ್ಬಿಟ್ಟು ಜನ ಕೇಳ್ತಾರೆ ಇಲ್ಲಿಗೆ ಸಾಕು ಅಂತ ನಿಲ್ಸಿದ್ದಾರೆ. ಹಾಗೆ ಬಂದಿದೆ. ನೀವು ಜರ್ನಲಿಸ್ಟ್ ಪಾತ್ರ ಮಾಡಿದಿರಿ, ಸೊ ನಮ್ಮ ಏನು ಪಾತ್ರನ ತೆರೆ ಮೇಲೆ ತಂದಿದ್ದೀರಿ. ಹೇಗೆ ಅನ್ನಿಸ್ತು ಅದು? ಯಾವ ತರ ಏನಾದ್ರು ಪ್ರಿಪ್ರೇಷನ್ ಮಾಡ್ಕೊಂಡಿದ್ರ? ಮ್ಯಾಮ್, ಪ್ರಿಪ್ರೇಷನ್ಸ್ ಅಂತ ಏನಿರಲಿಲ್ಲ, ಅಷ್ಟೊಂದು ಚಾಲೆಂಜಿಂಗ್ ಇರಲಿಲ್ಲ ನನ್ನ ಪಾತ್ರ ಬಂದು. ನಿಮ್ ಕಷ್ಟ ಹೇಳಿದ್ರೆ ಸ್ವಲ್ಪನೇ ಅರ್ಥ ಆಯ್ತು ಮ್ಯಾಮ್. ನನಗೆ ಒಂದು ಓಡ್ ಬರೋ ಸೀನ್ಸ್ ಇರ್ಬೋದು, ಸೀನ್ ಇತ್ತು. ಸೊ ಅಲ್ಲಿ ಫುಲ್ ಇಡೀ ರಾತ್ರಿ ಅದೊಂದು ಸೀನ್ಗೋಸ್ಕರ ಇಡೀ ರಾತ್ರಿ ಎಚ್ಚರ. ಬೆಳಿಗ್ಗೆ 4:15ಕ್ಕೆ ಬಹುಶಃ ಸ್ಟಾರ್ಟ್ ಆಗಿದ್ದು ಸೀನು. ಸೊ ಅದೆಲ್ಲ ನಾನು ಓಡ್ ಬರ್ಬೇಕಾದ್ರೆ, ಅದೆಲ್ಲ ಮಾಡ್ಬೇಕಾದ್ರೆ ಬರೀ ಶೂಟ್ ಅಂತ ಗೊತ್ತು, ಹೌದು ನನಗೆ. ಆದ್ರೂ ಅಲ್ಲಿ ಭಯದಲ್ಲೆಲ್ಲ ಮೊಬೈಲ್ ಶೂಟ್ ಮಾಡ್ಬೇಕಾದ್ರೆ ಸ್ವಲ್ಪ ಭಯ ಆಯ್ತು ನನಗೆ. ನಿಜವಾಗ್ಲೂ ಇಷ್ಟೊಂದು ಚಾಲೆಂಜಿಂಗ್ ಆಗಿರತ್ತಾ, ಈ ಕ್ಯಾರೆಕ್ಟರ್ ಮಾಡಕ್ಕೆ ನಮ್ಗೆ ಇಷ್ಟು ಧೈರ್ಯ ಬೇಕು ಅಂದ್ರೆ ಜರ್ನಲಿಸಮ್ ಅಲ್ಲಿ ನಿಜವಾಗ್ಲೂ ಅವ್ರಿಗೆ ಇನ್ನೆಷ್ಟು ಧೈರ್ಯ ಇರ್ಬೋದು ಅಂತ ಖಂಡಿತ ಅನ್ನಿಸ್ತು. ಅದೇ ನಾವು ಸಿನಿಮಾದಲ್ಲಿ ಎಲ್ಲ ಎಂಜಾಯ್ ಮಾಡ್ಕೊಂಡೆ ಪ್ರತಿ ಸೀನ್ಸು ಮಾಡಿದೀವಿ, ಡಿಸ್ಕಸ್ ಮಾಡ್ಕೊಂಡು ಮಾಡಿದೀವಿ ಎಷ್ಟೊಂದ್ಸಲ. ಅಭಿಮನ್ಯು ನಾನು ಚೆನ್ನಾಗಿತ್ತು ನಮ್ದು ಅಂತ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ನನಗೆ ತುಂಬಾ ಭಯ ಆಗಿದ್ದಂತ ನಿಮ್ಮ ಒಂದ್ ಸೀನ್ ಅಂತ ಅಂದ್ರೆ, ಗ್ಯಾರೇಜಿಗೆ ಬಂದಾಗ ನೀವು ಅಡಿಗೆ ಕುಂತಿದ್ದಾಗ ಹಿಡ್ಕೊಂಡು ಹೇಳ್ಕೊಂಡ್ ಬರೋದು. ಹೆಣ್ಮಕ್ಳಿಗೆ ಒಂದು ಚೂರಿ ಎಷ್ಟು ಪೇನ್ ಆಗುತ್ತೆ, ಅದು ರಿಯಲ್ ಹೇಗೆ ಅದು ಫೀಲ್ ಹೇಗೆ ಮಾಡಿಲ್ಲ? ಇಲ್ಲ ಮ್ಯಾಮ್, ನಿಜವಾಗ್ಲೂ ಹಿಡ್ಕೊಂಡ್ರು ಅವರು. ಫಸ್ಟ್ 1-2 ಸಲ ಏನು ನಾವು ಟ್ರಯಲ್ ನೋಡ್ಬೇಕಾದ್ರೂ ತುಂಬಾ ಹಿಡ್ಕೊಂಡ್ಬಿಟ್ಟಿದ್ರು. ಅಳು ಬರ್ಲಾಯ್ತು ನನಗೆ. 1 ಸಲ ಓಕೆ, 2 ಸಲ ಓಕೆ, ಇಲ್ಲ 4-5 ಸಲ ಹಿಡ್ಕೊಂಡು ಹೋಗೋದಿತ್ತಲ್ವಾ, ಹಿಡಿದು ಅದರಲ್ಲೇ ಕಾರ್ ತಳೆದ್ರಲ್ವ, ಅವಾಗ ಫುಲ್ ನೋವು ಬಂದ್ಬಿಡ್ತು ನನಗೆ. ಅದಾಗಿ ಒಂದ್ 4 ದಿವಸ ಫುಲ್ ತಲೆನೋವಿತ್ತು ನನಗೆ. ಫುಲ್ ತಲೆನೋವು, ಜ್ವರ ಆ ತರ ಇತ್ತು. ಐಸ್ ಎಲ್ಲ ಫುಲ್ ಎಲ್ಲ ಪೇನ್ ಆಗ್ತಿತ್ತು ಅವ್ರು ಇಟ್ಕೊಂಡು ಎದ್ದಾಗ. ಅವ್ರು ಹೇಳಿದ್ರು ಸ್ವಲ್ಪ ನೋವಾದ್ರೆ ಹೆಚ್ಚು ಕಡಿಮೆ ಅಡ್ಜಸ್ಟ್ ಮಾಡ್ಕೊಡಿ, ಇಲ್ಲ ಅಂದ್ರೆ ನ್ಯಾಚುರಲ್ ಆಗಿ ಬರಲ್ಲ, ಬೇರೆ ತರ ಬಂದ್ಬಿಡತ್ತೆ, ಇರ್ಲಿ ಸರ್ ತೊಂದರೆ ಇಲ್ಲ.
ಮತ್ ನನ್ ಆ ಟೈಮಲ್ಲಿ ನನ್ನ ಹೇರ್ ಬೇರೆ ಸ್ವಲ್ಪ ಶಾರ್ಟ್ ಇತ್ತು, ಒಂದ್ ಸ್ವಲ್ಪ ಲಾಂಗ್ ಹೇರ್ ಕಾಣಿಸ್ಲಿ ಅಂತ ಎಕ್ಸ್ಟೆನ್ಷನ್ಸ್ ಬೇರೆ ಹಾಕಿದ್ದೆ. ಸರ್ ನನ್ ಜುಟ್ಟು ಇಟ್ಕೊಳ್ಳಿ ಸರ್, ಎಕ್ಸ್ಟೆನ್ಷನ್ ಮಾತ್ರ ಇಟ್ಕೋಬೇಡಿ ಹೇಳ್ಕೊಂಡು ಹೋಗಿಬಿಟ್ರೆ ಆಮೇಲೆ ಅಂತ ಹೇಳ್ತಾ ಇದ್ದೆ. ಎಕ್ಸ್ಟೆನ್ಷನ್ ಏನಾದ್ರು ಕೈಗೆ ಅದು ಇಲ್ಲಿರಲ್ಲ ಅಲ್ಲ ಕೆಳಗೆ ಇರುತ್ತೆ. ನಾವು ಆ ಸೀನ್ ಬಂದಾಗೆಲ್ಲ ನೋಡ್ತಾರೆ ಆಕ್ಚುಲಿ ಆಕ್ಚುಲಿ ನಮ್ ಚಂದ್ರು ಬಂಡೆ ಹೆಂಗೆ ಅಂದ್ರೆ ಕ್ಯಾರೆಕ್ಟರ್ ಫುಲ್ ಇನ್ವಾಲ್ವ್ ಆಗ್ಬಿಡ್ತಾರೆ. ಸರ್ ಅಂತ ಅಂದ್ರೂ ಆ ಕ್ಯಾರೆಕ್ಟರ್ ಅವರು ಆ ತರ ಫೋರ್ಸ್ ಅವರು ತುಂಬಾ ಸ್ಟ್ರಾಂಗ್ ಇದ್ದಾರೆ. ಅವರು ಬಂಡೆ ಅನ್ನೋ ಹೆಸರಿಗೆ ಇಷ್ಟೇ ಹೇಳಿದ್ರೆ ನಾನು ಅಷ್ಟು ಓಡ್ತಾ ಇದ್ದೆ. ಸೊ ಅಷ್ಟು ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಇದೆಲ್ಲ ಆಗಿದೆ ಅದರಲ್ಲಿ. ಆ ಕೈ ಕಟ್ಟಾಕ ನಿಲ್ಸ ಅಂತದ್ದು ಈ ತರ ಎಲ್ಲ ಸ್ವಲ್ಪ ಅರ್ಧ ದಿನ ಹಂಗೆ ನಿಂತಿದೀವಿ ಮ್ಯಾಮ್ ನಾವು. ಸರ್ ಅಂತ ಅದ್ರಲ್ಲೆಲ್ಲ ನೋ ಕಾಂಪ್ರಮೈಸ್. ಅವ್ರು ಯಾವ್ದ್ರಲ್ಲೂ ಸಿನಿಮಾ ಅಂತ ಬಂದ್ರೆ, ಟೇಕ್ ಅಂತ ಬಂದ್ರೆ ಅವ್ರಿಗೆ ಹಿಂಗ್ ಬೇಕಂದ್ರೆ ಹಿಂಗೇ ಬೇಕು. ಸೊ ಅದಕ್ಕೆ ನಾವು ಸಪೋರ್ಟ್ ಮಾಡ್ಬೇಕಾಗುತ್ತೆ ಅಲ್ಲ. ಅವರು ಒಂದು ಕಂಟಿನ್ಯೂಸ್ಲಿ ಒಂದು 4 ರಿಂದ 5 ದಿನ ಫೈಟಿಂಗ್ ಶೂಟ್ ಇತ್ತು. 5 ದಿನ ಅಭಿಮನ್ಯುವರಾಗ್ಬೋದು, ಸರ್ ಆಗ್ಬೋದು, ಇಡೀ ಟೀಮ್ ನಿದ್ದೆ ಮಾಡಿಲ್ಲ ಆ ಶಾರ್ಟ್ಗೋಸ್ಕರ. ರಾತ್ರಿ 12 ಆಗ್ತಿತ್ತು, 1 ಆಗ್ತಿತ್ತು. ಸೊ ಇವ್ರ ಕಷ್ಟಗಳ ಮಧ್ಯೆ ನಿಜವಾಗ್ಲೂ ನಮ್ದು ಏನು ಅಲ್ಲ. ಅರ್ಧ ದಿನ ನಾವು ಕೈ ಎತ್ಕೊಂಡು ನಿಂತ್ಕೊಳ್ಳೋದು ಹಂಗೆ. ಸ್ಟ್ರಗಲ್ ಇತ್ತಲ್ಲ ಇವ್ರದ್ದು 5 ದಿವಸ. ಅದ್ರ ಮಧ್ಯೆ ಹೌದು ಅರ್ಧ ದಿನ ಕೈ ಎತ್ಕೊಂಡ್ರೆ ಏನಾಗ್ಬಿಡುತ್ತೆ. ಇವ್ರುಗಳು ಅಷ್ಟು ಕಷ್ಟಪಟ್ಟಿದ್ರು. ಇವ್ರ ಮುಖಗಳು ನೋಡಿದ್ರೆ ಗೊತ್ತಾಗ್ತಿತ್ತು ಅಲ್ಲಿ ಸೆಟ್ ಅಲ್ಲಿ. 4 ದಿವಸ ರಾತ್ರಿ ಡೇ ಬೆಳಿಗ್ಗೆ ಯಾವ್ದು ನಿದ್ದೆ ಇಲ್ಲ. ಅವ್ರು ಏನು ನಿದ್ದೆ ಮಾಡ್ತಿಲ್ಲ. ಟೈಮ್ ಕರೆಕ್ಟಾಗಿ ಸರ್ ಊಟ ಮಾಡ್ತಾ ಇರಲಿಲ್ಲ. ಅಭಿಮನ್ಯುನು ಅಷ್ಟೇ. ಇವ್ರದ್ದು ಏನಪ್ಪ ಡೆಡಿಕೇಶನ್ ಅಭಿಮನ್ಯು ಅವ್ರದ್ದು ನಿಜವಾಗ್ಲೂ ನನ್ಗೆ ಎಲ್ಲಾ ಕಡೆ ಡೇ 1 ಅದನ್ನೇ ಹೇಳ್ಕೊ ಬರ್ತಿದ್ದೀನಿ. ಇವಾಗ್ಲೂ ಅದನ್ನೇ ಹೇಳ್ತಿದ್ದೀನಿ. ನಾನು ಆರ್ಟಿಸ್ಟ್ ಆಗಿ ಹೇಳ್ತಿಲ್ಲ, ನಾನು ತುಂಬಾ ಸಿನಿಮಾ ನೋಡ್ತೀನಿ. ನಾನೊಂದು ಆಡಿಯನ್ಸ್ ಆಗಿ ಹೇಳ್ತಿದ್ದೀನಿ. ನಿಜವಾಗ್ಲೂ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇಂಥ ಹೀರೋ ಅವಶ್ಯಕತೆ ಖಂಡಿತ ಇದೆ. ನೀವೆಷ್ಟು ಡೆಡಿಕೇಟ್ ಯಾವುದೇ ಸಿನಿಮಾ ಅಚ್ಚೆ ಹೊರತುಪಡಿಸಿ, ಈಗ ಅಚ್ಚೆನಲ್ಲಿ ನಿಮ್ಮನ್ನ ನಾವು ನೋಡಿದೀವಿ ತೆರೆ ಮೇಲೆ, ನೀವೆಷ್ಟು ಎಫರ್ಟ್ ಹಾಕಿದೀರಾ, ಡೆಡಿಕೇಟ್ ಆಗಿ ವರ್ಕ್ ಮಾಡಿದೀರಾ ಅಂತ. ಸೊ ಆದ್ಯ ಬೇರೆ ಯಾವುದೇ ಸಿನಿಮಾ ಆಗಲಿ ಯಾವ ತರ ಡೆಡಿಕೇಟ್ ಕೊಡ್ತೀರಾ? ಮ್ಯಾಮ್ ಆಲ್ಮೋಸ್ಟ್ ಎಲ್ಲಾ ಸಿನಿಮಾದಲ್ಲೂ ನನಗೆ ಈಗ ಸಂಸ್ಕೃತಿ ಕ್ಯಾರೆಕ್ಟರ್ ಇದೆಯಲ್ಲ ಇದೇ ತರ ಬಂದ್ಬಿಟ್ಟಿದೆ. ನನಗೆ ಯಾವ್ದ್ರಲ್ಲೂ ನನ್ಗೆ ಒಂದ್ರಲ್ಲೂ ಮಾಡರ್ನ್ ಕ್ಯಾರೆಕ್ಟರ್ ಒಂದ್ರಲ್ಲೂ ಸಿಕ್ಕಿಲ್ಲ. ಒಂದ್ರಲ್ಲೂ ಒಂದು ವೆಸ್ಟರ್ನ್ ವೇರ್ಸ್ ಯಾವ್ದ್ರಲ್ಲೂ ನಾನು ಹಾಕಿಲ್ಲ. ಸರ್ಗೂ ಕೇಳ್ತಾ ಇದ್ದೆ, ಸರ್ ಯಾವತ್ ರೆಡಿ ಆಗೋ ಸೀನ್ ಇರುತ್ತೆ ನಂದು, ಯಾವತ್ ಚೆನ್ನಾಗಿ ಕಾಣಿಸ್ತೀನಿ, ಇದ್ರಲ್ಲೇ ಚೆನ್ನಾಗಿದ್ಯಾ ಬಿಡಮ್ಮ ಅಂತ. ಮೇ ಬಿ ನಾನು ಇದ್ರಲ್ಲೇ ಚೆನ್ನಾಗಿ ಕಾಣ್ತೀನಿ ಅಂತ ಎಲ್ಲಾ ಸಿನಿಮಾಗಳು ಹಿಂಗೆ ಬರ್ತಿದ್ಯೋ ಏನೋ ನನಗೆ ಗೊತ್ತಾಗ್ತಿಲ್ಲ. ಬೇರೆ ಸಿನಿಮಾಗೆ ಪ್ರಿಪ್ರೇಷನ್ಸ್ ಅಂದ್ರೆ ಮೊದಲು ಬೇಕಾಗಿರಲಿಲ್ಲ. ಈಗ ಒಂದು 2 years ನಾನು ಬ್ರೇಕ್ ತಗೊಂಡಿದ್ದೆ. ಯಾವ ಸಿನಿಮಾ ನೋಡ್ಕೊಂಡಿರ್ಲಿಲ್ಲ. ರಿಲೀಸ್ ಆಗಿ ಮೊದಲು ನೋಡೋಣ ಅಂತ. ಇವಾಗ ಒಂದು ಒಳ್ಳೆ ತೆಲುಗು ಸಿನಿಮಾ ಸಿಕ್ಕಿದೆ. 6 kgs ರೆಡ್ಯೂಸ್ ಆಗಬೇಕಿತ್ತು ವೆಯ್ಟ್. 2 kgs ಲಾಸ್ ಮಾಡಿದ್ದೀನಿ. 4 kgs ಇದೆ. ಸೊ ಇದೇ ಫಸ್ಟ್ ನನ್ನ ಪ್ರಿಪ್ರೇಷನ್ ಅಂತ. ಆಫ್ಟರ್ 2 years ಯಾವ ಸಿನಿಮಾನು ಮಾಡಿದೆ. ಇವಾಗ ಬೇರೆ ಸಿನಿಮಾ ತಗೊಂಡು ಸಣ್ಣ ಆಗ್ತದೆ. ಅಂದ್ರೆ ಸಣ್ಣ ಆದ್ಮೇಲೆ ತೆಲುಗು ಸಿನಿಮಾ ಶುರುವಾಗುದಾ? ಇನ್ನ 1.5 month ಇದೆ ನಾವು ಬರ್ಬೇಕು. ಅದಕ್ಕೆ ಟೈಮ್ ಇದೆ. ಹೆಂಗಿರುತ್ತೆ ನಿಮ್ ಸಣ್ಣ ಆಗೋ ಡಯಟ್? ನಾನು ಸಿಕ್ಕಾಬಿಟ್ಟೆ ಟೀ ಶುಗರ್ ಹೇಳಿದ್ರು. ಅದ್ರಲ್ಲಿ ಇನ್ನೇನಿದೆ ವ್ಯತ್ಯಾಸ ಅಲ್ವಾ? ಇದು ಡಯಟ್. ನಾವ್ ಇವ್ರು ನಂಬ್ಕೊಂಡು ತುಂಬಾ ಡಯಟ್ಸ್ ಇದೆ. ನಾನ್ ವೆಜ್ ಅಲ್ಲಿ ತುಂಬಾ ಡಯಟ್ ಮಾಡ್ತಾರೆ. ಎಲ್ಲ ತುಂಬಾ ಡಯಟ್ ಇದೆ. ಅಲ್ಲ ನಾವ್ ಇವ್ರನ್ನ ನಂಬ್ಕೊಂಡು ಹೀರೋಯಿನ್ ಏನೋ ಹೇಳ್ತಿದ್ದಾರೆ, ಅವ್ರು ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ, ಸೊ ಹಂಗಾಗಿ ಅವ್ರ ಡಯಟ್ ನ ನಾವು ಫಾಲೋ ಮಾಡೋಣ ಅಂದ್ಬಿಟ್ಟು ಕಾಫಿ ವಿತೌಟ್ ಶುಗರ್ ಬೇಡ, ಟೀ ವಿತ್ ಶುಗರ್ ಕೊಡಿ ಆಯ್ತಾ. ಇವಾಗ ನಾನು ಸಣ್ಣ ಆಗೋಗ್ತೀನಿ. ಹಾಗಾಗಿ ನಾನು ಇದನ್ನೇ ನಂಬ್ಕೊಬೇಕು. ನಾನು ಹಾಕ್ತೀನಿ ನೆಕ್ಸ್ಟ್ ಆದ್ಯ ಕೊಟ್ಟಂತ ಟಿಪ್ಸ್ ಇಂದ ನಾನು ಆದೆ ಅಂತ. ಪ್ಲೀಸ್ ಯಾರು ಫಾಲೋ ಮಾಡಿ. ನಾನು ನೀಟಾಗಿ ಯಾವ್ದು ಇವತ್ತ ತನಕ ಫಾಲೋ ಮಾಡಿಲ್ಲ. ಫಸ್ಟ್ ಟೈಮ್ ನಾನ್ ವೆಜ್ ಕಡಿಮೆ ಮಾಡಿ ಬಿಟ್ಟಿಲ್ಲ. ನಿಜವಾಗ್ಲೂ ಬಿಟ್ಟಿಲ್ಲ. ಕಡಿಮೆ ಮಾಡಿದೀನಿ, ತುಂಬಾ ಕಡಿಮೆ ಮಾಡಿದೀನಿ. 4 ಹೊತ್ತು ಊಟ ಮಾಡ್ತಿದ್ದೆ. ಇವಾಗ ಒಂದ್ 2 ಹೊತ್ತು ಬಂದಿದ್ದೀನಿ. ನಾನು ತುಂಬಾ ಹುಟ್ಟಿ, ನಾನು ತುಂಬಾ ಚೆನ್ನಾಗಿ ಊಟ ಮಾಡ್ತೀನಿ. ನನಗೆ ಎಲ್ಲದಕ್ಕಿಂತ ಆರೋಗ್ಯನೇ ಫಸ್ಟ್ ನಾನು ಪ್ರಿಫರೆನ್ಸ್ ಕೊಡೋದು. ಸೊ ನಾನು ಒಳ್ಳೆ ಅಂದ್ರೆ 4 ಹೊತ್ತು ಊಟ ಮಾಡ್ಬೇಕು. ಹಂಗೇನಿಲ್ಲ, ನನ್ಗೆ ಹೊಟ್ಟೆ ಎಸಿಯುತ್ತೆ. ನಾನು ಏನ್ ಮಾಡ್ಲಿ, ಚೆನ್ನಾಗಿದೆ. ನಾನು ನಿಜ ತಿಂತಿದ್ದೆ. ಇವಾಗ ನಾನು ಕಡಿಮೆ ಮಾಡಿದೀನಿ. ಅಂದ್ರೆ ಈಗ ಒಂದು ಮಾತಿತ್ತು, ಬೆಳಗ್ಗೆ ತಿಂದೋನು ಯೋಗಿ, ಮಧ್ಯಾಹ್ನ ತಿಂದೋನು ಅದೇನು ಸಮಥಿಂಗ್ ಇನ್ನೊಂದು ಹೋಗಿ ನಾನು ರೋಗಿ ಹೊತ್ಕೊಂಡು ಹೋಗಿ ಅಂತ ಇದೆ. ಅದು ನೀವು ಉಲ್ಟಾ ಮಾಡ್ತಾ ಇದ್ದೀರಾ. 3 ಹೊತ್ತು ಉಂಡೋನು ರೋಗಿ. ರಾಜನ್ ತರ ತಿನ್ಬೇಕು, ಮಧ್ಯಾಹ್ನ ಇದ್ರು ಏನು ಬೇರೆ ನೆಕ್ಸ್ಟ್ ಅಲ್ಲ, ಒಟ್ಟು 4 ಹೊತ್ತು ಉಂಡೋನ್ನ ಹೊತ್ಕೊಂಡು ಹೋಗಿ ಅಂತ ಮಾತಿದೆ. ಇವಾಗ 3 ಹೊತ್ತಿಂದನೇ ರೋಗಿ ಅಂತಾರೆ. ನಿಮ್ಮನ್ನ ಏನಂತ ಅನ್ಬೇಕು ಹೊತ್ಕೊಂಡು ಹೋಗಿ? ಏನಿಲ್ಲ ಮ್ಯಾಮ್, ನನ್ನ ಡೈಜೆಷನ್ ಸಿಸ್ಟಮ್ ತುಂಬಾ ಚೆನ್ನಾಗಿದೆ. ನಿಜವಾಗ್ಲು ನನ್ಗೆ ಊಟ ಫಸ್ಟ್ ನಂಗೆ ಇಂಪಾರ್ಟೆಂಟ್. ನನ್ಗೆ ಯಾವಾಗ್ಲೂ ನನ್ ಅಲ್ಲಿಗೂ ಹೇಳ್ತಾ ಇದ್ದೆ, ಅಂದ್ರೆ ಅಷ್ಟು ಆಕ್ಟಿವ್ ಆಗಿರ್ತೀನಿ ನಾನು. ತಿನ್ಬಿಟ್ಟೇನೋ ಸುಮ್ಮನೆ ಕುತ್ಕೊಬಿಡಲ್ಲ ನಾನು. ಇವಾಗ ಹೆಚ್ಚು ಕಡಿಮೆ ದಿವಸಕ್ಕೆ 6 ರಿಂದ 8 ಕಿಲೋಮೀಟರ್ ವಾಕ್ ಮಾಡ್ತಿದ್ದೀನಿ ನಾನು.
ನಾನು ಸುಮ್ಮನೆ ತಿಂದು ಕೂತ್ಕೊಳ್ಳಲ್ಲ, ನನ್ನ ಸ್ಟ್ರೆಸ್ ಅಷ್ಟಿರುತ್ತೆ. ನಂದು ವರ್ಕಲ್ಲಿ ನಾನು ಅಷ್ಟು ಓಡಾಡ್ತೀನಿ, ದಿನದಲ್ಲಿ ಒಂದು 10,000 ಸ್ಟೆಪ್ಸ್ ಹಾಕ್ಬೇಕು ಅಂತ ಹೇಳ್ತಾರೆ. ನಮ್ಗೆ ನಿಜವಾಗ್ಲೂ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ನನಗೆ ಹಸಿವಾಗ್ತಿತ್ತು, ನಾನು ಊಟ ಮಾಡ್ತಿದ್ದೆ. ಇವಾಗ ಸಿನಿಮಾ ಅಂತ ಬಂದಾಗ ಈ ಕಡೆ ಗ್ರೌಂಡ್ ಮೈಂಟೈನ್ ಮಾಡಬೇಕು, ತುಂಬಾ ಊಟ ಬಿಟ್ರು ಸಣ್ಣ ಆಗೋದ್ರ ಜೊತೆಗೆ ಕಡಿಮೆ ಆಗುತ್ತೆ. ಸೊ ಎರಡು ಮೇಂಟೈನ್ ಮಾಡ್ಕೊಂಡು ಮಾಡೋದಿದೆಯಲ್ಲ ಸ್ವಲ್ಪ ಕಷ್ಟ ಆಗ್ತದೆ. ನಾನು ಯಾವತ್ತೂ ಲೈಫಲ್ಲಿ ನ್ಯೂಟ್ರಿಷನ್ ತಗೊಂಡೇ ಇಲ್ಲ, ಫಸ್ಟ್ ಟೈಮ್ ತಗೊಂಡಿದ್ದೀನಿ. ತಗೊಂಡು ಇವಾಗ 2 months ಇಂದ ಡಯಟ್ ಮಾಡ್ತೀನಿ. ಅಂದ್ರೆ ಜಿಮ್ಗೆ ಫ್ರೂಟ್ಸ್ ಬಗ್ಗೆ ಒಂದ್ ಮಾತು ಅರ್ಥ ಇಲ್ವಲ್ಲ ಯಾಕೆ? ಸೊ ಅವ್ರು ಹೇಳಿ ತಿಂತಿದೀನಿ, ಒಂದೊಂದ್ಸಲ ಸ್ಕಿಪ್. ಅಲ್ಲ, ಬಿಕಾಸ್ ಆಫ್ ಸ್ಕಿನ್ ಪರ್ಪಸ್ ಬಂದ್ರೆ ಫ್ರೂಟ್ಸ್ ಬೆಟರ್ ಗ್ಲೋ ಆಗುತ್ತೆ. ಜ್ಯೂಸ್ ತುಂಬಾ ಕುಡಿತೀನಿ, ಮನೇಲಿ ನಾನೇ ಮಾಡ್ತೀನಿ, ಸೊ ಕುಡಿತೀನಿ. ನಿಮ್ ಶೂಟಿಂಗ್ ಸೆಟ್ ಅಲ್ಲಿ ಹೆಂಗೆ ಡಿಮ್ಯಾಂಡ್ ಊಟ ತಿಂಡಿ? ಇಲ್ಲ, ಅದೆಲ್ಲ ಯಾವ್ದು ಡಿಮ್ಯಾಂಡ್ಸ್ ಇಲ್ಲ. ಆರ್ಟಿಸ್ಟ್ ಏನು ಅಂದ್ರೆ ಅಲ್ಲಿ ನಾನೇ ರಾಕ್ಷಸ. ನಾನ್ ಬರ್ತಾ ಇದ್ದೀನಿ ಅಂದ್ರೆ ಅಪ್ಪ ಅವ್ರು ಹೇಳಿ ಕೇಳ್ಬಿಡೋಣ ಸಾಕು, ಯಾಕೆ ಬಯಸ್ ನಾನು ಯಾರಿದ್ದಾರೆ ಅಂತ ನೋಡಲ್ಲ ನಾನು. ವರ್ಕ್ ಇನ್ವಾಲ್ವ್ಮೆಂಟ್ ಮಾಡಿಲ್ಲ ಬಿಡಿ. ಮಿಸ್ಟೇಕ್ಸ್ ಆದ್ರೆ ನಾನು ಡೈರೆಕ್ಟರ್ಗೆ ಡೈರೆಕ್ಟ್ ರಿಯಾಕ್ಟ್ ಮಾಡ್ಬಿಡ್ತೀನಿ. ಸೊ ಆದ್ರಿಂದ ಮತ್ತೆ ಇನ್ನೊಂದು ವಿಷಯ ಅಂದ್ರೆ ಎಲ್ಲ ನನಗೆ ಸಪೋರ್ಟಿವ್ ಆಗೇ ಇದ್ದಾರೆ. ಯಾವುದೇ ರೂಮ್ಸ್ ಆಗ್ಲಿ, ಔಟ್ಡೋರ್ ಹೋದಾಗ ಏನೇ ಡಿಮ್ಯಾಂಡ್ಸ್ ಆಗಲಿ, ಇಲ್ಲ ಸರ್ ನನಗೆ ಇದೇ ಬೇಕು, ಇಲ್ಲ ಮತ್ತೆ ಟ್ರಾವೆಲಿಂಗ್ ಅಲ್ಲಾದ್ರೂ ಅಷ್ಟೇ ತುಂಬಾ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ, ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಸೊ ಹಂಗಾಗಿ ತುಂಬಾ ಚೆನ್ನಾಗಿ ಬಂದಿದೆ. ನಾವೆಲ್ಲ ನಾವು ಹೆಂಗಿರ್ತಿದ್ವಿ ಅಂದ್ರೆ, ನಮಗೆ ಶೂಟಿಂಗ್ ಅಂದ್ರೆ ಏನೋ ಹೋಗಿ ಪೇಮೆಂಟ್ ಕೆಲಸ ಮಾಡಿ ಬರೋ ತರ ಶೂಟಿಂಗ್ ಇಲ್ಲ. ಇಟ್ಸ್ ಒಂದು ಪಿಕ್ನಿಕ್. ನಾವು 1 day ಶೂಟಿಂಗ್, ಓಕೆ ಇಟ್ಸ್ ಎ ಪಿಕ್ನಿಕ್. ಇಲ್ಲ ಅವ್ರು 4 day ಶೂಟಿಂಗ್ ಮಾಡಿದ್ರೆ ಆ ಸ್ಪಾಟೇ ಪಿಕ್ನಿಕ್ ಸ್ಪಾಟ್. ಬರ್ತಿದ್ದಂಗೆ ನಾನು ಆಡ್ಕೊಂಡೇ ಬರ್ತಿದ್ದು, ಹೋಗ್ತಿದ್ದೆ. ಕೆಲಸ ಮಾಡೋ ಟೈಮಲ್ಲಿ ಮಾತ್ರ ನಾನು ಸಿಕ್ತೆ. ಬ್ಯಾಕಪ್ ಆಯ್ತು ಅಂದ್ರೆ ಆಫ್ಟರ್ ದಟ್ ನಾನು ಬೇರೆ ನನ್ನ ಡೈರೆಕ್ಟರ್ ಅನ್ನೋದನ್ನ ಬಿಟ್ಬಿಡ್ತೀನಿ ಅಲ್ಲಿ. ಸೊ ನನ್ನ ಸೆಟ್ ವರ್ಕ್ ಅದೆಲ್ಲ ನೋಡ್ಕೋಬೇಕು, ಇನ್ನು ತುಂಬಾ ಪ್ರೊಡ್ಯೂಸರ್ ಪೇಮೆಂಟ್ಸ್ ಮಾಡಬೇಕು. ಸೊ ಆ ಕಡೆ ಶಿಫ್ಟ್ ಆಗ್ತಿದೆ. ಇವರೆಲ್ಲ ಆಕ್ಟಿಂಗ್ ಮಾಡಾದ್ಮೇಲೆ ಫ್ರೆಶರ್ ರಿಲ್ಯಾಕ್ಸ್ ಮಾಡ್ತಾರೆ. ಮತ್ತೆ ಅಭಿ ಹೇಳ್ಬೇಕಂದ್ರೆ ನನಗೆ ಕ್ಲೈಮ್ಯಾಕ್ಸ್ ಫೈಟ್ ಅಲ್ಲಿ ತುಂಬಾ ಡಸ್ಟ್ ಮ್ಯಾಮ್. ನಾವು ಸೆಟ್ ಹಾಕಿದ್ದು ಒಂದು ಗೋಡನ್, ದೊಡ್ಡ ಗೋಡನ್, ಮೇ ಬಿ ಒಂದು 150x100 ಏನೋ ಸೈಜ್ ಫುಲ್ ಸೆಟ್ ಹಾಕಿದ್ವಿ ನಾವು. ಅದು ಫುಲ್ ಡಸ್ಟ್ ಕ್ಯಾರಿ ಮಾಡಿದ್ವಿ, ಟಿಂಟಿಗೋಸ್ಕರ ಡಸ್ಟ್ ಕ್ಯಾರಿ ಮಾಡಿದ್ವಿ. ಅದೇನು ಅಂದ್ರೆ ತುಂಬಾ ಕಡ್ತ ಅದು. ಸೊ ಸ್ವಲ್ಪ ಮೈ ಮೇಲೆ ಕೂತು ನೀರ್ ಬಿದ್ದು ಸ್ವಲ್ಪ ಅಂಟ್ಕೊಂಡ್ರು ಇರಿಟೇಷನ್ ಇರುತ್ತೆ, ಇಚ್ಚಿಂಗ್ ಇರಿಟೇಷನ್ ಇರುತ್ತೆ. ಬಟ್ ಅಭಿಮನ್ಯು ಎಷ್ಟು ಡೆಡಿಕೇಶನ್ ಅಂದ್ರೆ 4 ದಿನ ನಾನು ಹೇಳಿದೆ ಸ್ನಾನ ಮಾಡ್ಕೊಡ್ತು ನೀನು, ಬಿಕಾಸ್ ನನಗೆ ಅವನ ಫೇಸ್ ಅಲ್ಲಿರೋ ಆ ಇದು ಹೋಗ್ಬಿಡುತ್ತೆ. ಸೊ ನಿಮ್ ಮುಖನೂ ಸೋಪ್ ಹಾಕಿ ತೊಳಿಬಾರ್ದಪ್ಪ, ಜಸ್ಟ್ ಹೋಗಿ ವಾಟರ್ ತೊಳ್ಕೋಬೇಕು. ಸರ್ ಪ್ಲೀಸ್ ಈಗ ಸ್ನಾನ ಮಾಡ್ಕೊಂಡ್ಬಿಡ್ತೀನಿ, ದಯವಿಟ್ಟು ನನಗೆ 2 ದಿನ ಸ್ನಾನ ಮಾಡ್ತೀನಿ, ಆಮೇಲೆ ನಾನೇ ಸ್ನಾನ ಮಾಡಿಸ್ತೀನಿ. ಯೂಶಲಿ ಅದಾಗಿದೆ ಆಕ್ಚುಲಿ. ನನಗೆ ನಾವು ಇಂಟ್ರೊಡಕ್ಷನ್ ಫೈಟ್ ಮಾಡಿದ್ವಿ, ಅಲ್ಲಿ ಫೈಟ್ ಕಮ್ ಡ್ಯಾನ್ಸ್ ಇತ್ತು, ಶೂಟ್ ಮಾಡಿದ್ದು 5 days ಮಾಡಿದ್ವಿ. ಅಲ್ಲೂ ನನಗೆ ಅಷ್ಟು ಸ್ಟ್ರೈನ್ ಆಗಿರಲಿಲ್ಲ. ಇಲ್ಲಿ ಇಂಡೋರ್ ಅಲ್ಲಿ ಮಾಡೋದಲ್ಲ, ಡಸ್ಟ್ ಜಾಸ್ತಿ ಸಿಕ್ಕಾಬಿಟ್ಟು. ಲಾಸ್ಟ್ ದಿನ ನಿಲ್ಲಕ್ಕೆ ಹಂಗೆ ಇತ್ತು ವಾಯ್ಸ್ ನಂದು. ಆಕ್ಚುಲಿ ಲಾಸ್ಟ್ ದಿನ ನಾನು ಡೈಲಾಗ್ ಏನ್ ಮಾತಾಡಿದ್ದೀನಿ, ಬಟ್ ಡಬ್ಬಿಂಗ್ ಅಲ್ಲಿ ಚೇಂಜ್ ಇದೆ, ನಾರ್ಮಲ್ ಮಾತಾಡಿದ್ದೀನಿ. ಮತ್ತೆ ಇನ್ನೊಂದು ಏನಂದ್ರೆ, ಎಲ್ಲರೂ ಡಬ್ಬಿಂಗ್ ಅಲ್ಲಿ ಬಂದು ಅಲ್ಲಿ ಆಕ್ಟ್ ಮಾಡಿ ಇಲ್ಲಿ ಎಫೆಕ್ಟ್ ಅಂದ್ರೆ ಸೌಂಡ್ ಡಬ್ಬಿಂಗ್ ಪರ್ಫೆಕ್ಷನ್ ಮಾಡ್ತಾರೆ. ಬಟ್ ಅಭಿ ಪರ್ಫೆಕ್ಷನ್ ಬರ್ಲಿ ಅಂತ ಅಲ್ಲೇ ಶೌಟ್ ಮಾಡ್ತಾ ಇದ್ದ. ಎಷ್ಟು ಟೇಕ್ಸ್ ಆದ್ರೂ ಅದೇ ಇದ್ರಲ್ಲಿ ಪಿಚ್ ಅಲ್ಲಿ ಶೌಟ್ ಮಾಡಿ 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 ಥ್ರೋಟ್ ಇದಾಗಿತ್ತು, ಡಸ್ಟ್ ಇಂದ ಇನ್ಫೆಕ್ಷನ್ ಆಗಿತ್ತು. ಮತ್ತೆ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಇದ್ರು ನನ್ನ ಹತ್ರ ಹೇಳಿಲ್ಲ, ಡೈರೆಕ್ಟ್ ಪೋಸ್ಟ್ಪೋನ್ ಮಾಡ್ಬಿಡ್ತಾರೆ. ನಾನು ಇಂಪಾರ್ಟೆನ್ಸ್ ಕೊಡ್ತೀನಿ ಹೆಲ್ತ್ಗೆ. ಸೊ ಇಲ್ಲ ನನ್ಗೆ ಹುಷಾರಿಲ್ಲ ಅಂದ್ರೆ ಅವ್ರು ಪೋಸ್ಟ್ಪೋನ್ ಮಾಡ್ಬಿಡ್ತಾರೆ. ಇದನ್ನ ಯಾವಾಗ ಹೇಳ್ದ ಅಂದ್ರೆ, ನಾನು ಫುಲ್ ಪ್ಯಾಕಪ್ ಆದ್ಮೇಲೆ, ನಾವು ಕ್ಯಾಶುಯಲ್ ಆಗಿ ನಾನು ಪ್ಯಾಕಪ್ ಆದ್ಮೇಲೆ ಹೋಗಲ್ಲ. ನಾನು ಎಲ್ಲಾ ಹ್ಯಾಂಡ್ ಓವರ್ ಇರೋದ್ರಿಂದ ನಾನು ಇದ್ದು ಎಲ್ಲ ಸರ್ಕಲ್ ಔಟ್ ಮಾಡಿ ಲಾಸ್ಟಿಗೆ ಹೋಗೋದೆ ನಾನು ಆರ್ಟ್ ಡಿಪಾರ್ಟ್ಮೆಂಟ್ ಇಂದ, ಪ್ರೊಡ್ಯೂಸರ್ ಇಂದ, ಟೋಟಲ್ ಎಲ್ಲರನ್ನು ಕಳಿಸಿ ವೆಹಿಕಲ್ಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಮ್ಮ ಓನ್ ವೆಹಿಕಲ್ಸ್ ಮತ್ತೆ ನಾವು ಯಾರ್ಯಾರು ಇರ್ತೀವಿ ರೆಗ್ಯುಲರ್ ಲೇಡೀಸ್ನೆಲ್ಲ ಕಳಿಸ್ಬಿಡ್ತಾ ಇದ್ವಿ, ಹೀರೋಯಿನ್ಸ್ ಮತ್ತೆ ಬೇರೆ ಕ್ಯಾರೆಕ್ಟರ್ನ. ನಾವೆಲ್ಲ ಕ್ಯಾಶುಯಲ್ ಆಗಿ ನಾವು ಫ್ರೆಂಡ್ಸ್ ತರ ಮಾತಾಡೋದು. ಅವಾಗ ಹೇಳ್ತಾ ಇದ್ದಾನೆ ಕ್ಲೈಮ್ಯಾಕ್ಸ್ ಫೈಟ್ ಆದ್ಮೇಲೆ, ಸರ್ ನನಗೆ ಈ ತರ ನನಗೆ ಮುಂಚೆನೆ ಹೇಳೋದಲ್ವೇನಪ್ಪ ಪೋಸ್ಟ್, ಇದಕ್ಕೆ ನಾನು ಹೇಳಿಲ್ಲ. ಕಲಾವಿದ್ರು ನಾವು ಇವತ್ತು ಕಷ್ಟ ಹೇಳ್ಕೋಬಾರ್ದು, ಅನ್ನದಾತರು ನಮ್ಮನ್ನೆಲ್ಲ ಇವತ್ತು ಬೆಳೆಸಿದ್ದಾರೆ, ಸಾಕ್ತಿದ್ದಾರೆ ಅಂದಾಗ. ಸೊ ನಮ್ ಕಷ್ಟ ಹೇಳ್ತಾ ಕೂತ್ಕೊಂಡ್ರೆ ಕಷ್ಟ ಹೇಳಕ್ಕೆ ಇಂಡಸ್ಟ್ರಿಗೆ ಬರ್ತೀರಾ ಅಂತ ಎಷ್ಟು ಜನ ಮಾತಾಡ್ತಾರೆ. ಸೊ ನಾವೇನು ನಮ್ ಕೆಲಸ ಮುಗಿಸಿದ್ಮೇಲೆ ಅವಾಗ ಅವ್ರು ಕೇಳಿದ್ರೆ ಹೇಳ್ಬೋದು, ಸುಮ್ಮನೆ ನಾವು ಹೇಳಕ್ ಇಷ್ಟಪಡೋದು. ನಮ್ ಕಷ್ಟ ಇವತ್ತು ತೋರಿಸ್ಕೋಬಾರ್ದು. ಇಂಡಸ್ಟ್ರಿಗೆ ಬರ್ತಾ ಇದೀವಿ ಅಂತಂದಾಗ ಎಲ್ರು 1000 ಜನ ಕಷ್ಟ ಇದ್ದೇ ಇರುತ್ತೆ. ಎಲ್ಲರೂ ನಮ್ ಕಷ್ಟ ಹೇಳ್ಕೋಬೋದ್ರೆ ಇಂಡಸ್ಟ್ರಿ ಏನ್ ಬೆಳೀತಾಗುತ್ತೆ, ಏನು ಎಲ್ಲರೂ ಅದೇ ಮಾತಾಡ್ತಾರೆ. ನಿಮ್ಗೂ ಕಷ್ಟ ಇದೆ, ನಮಗೂ ಕಷ್ಟ ಇದೆ. ಕಷ್ಟ ಹೇಳಕ್ಕೂ ಅವಶ್ಯಕತೆ ನಿಮ್ಗೆ ಇವತ್ತು ಬೇಡ. ಕೆಲಸ ಮಾಡಿ, ಕೆಲಸ ನೋಡಿ ಅವರು ಕೆಲಸ ಕೊಡ್ಲಿ ಅಷ್ಟೇ, ಇನ್ನೇನಿಲ್ಲ. ಅನುಪ್ರೇಮ ಅವ್ರಿಗೆ ಸೂರ್ಯನ್ ತರ ಹುಡುಗನ್ ಮೇಲೆ ಏನಾದ್ರು ಲವ್ ಆಗಿದ್ಯಾ ರಿಯಲ್ ಲೈಫ್ ಅಲ್ಲಿ? ಸೂರ್ಯನ್ ತರ ಹುಡುಗ ಸಿಕ್ಕವನ? ಸೂರ್ಯನ್ ತರ ಹುಡುಗ ಸಿಗ್ತಾನೇನೋ ಗೊತ್ತಿಲ್ಲ, ಬಟ್ ಕ್ರಶಸ್ಗಳಾಗಿದೆ ಆಗಿದೆ. ಬಟ್ ಇಲ್ಲಿ ಸಿನಿಮಾದಲ್ಲಿ ಸೂರ್ಯನೇ ಸ್ವಲ್ಪ ಜಾಸ್ತಿ ನನಗೆ ಕ್ರಶ್ ಆಗಿದೆ. ಬಟ್ ಏನ್ ಮಾಡಕ್ಕಾಗುತ್ತೆ.
ತುಂಬಾ ಡಿಪ್ರೆಷನ್ ಇಲ್ಲಿ ನೋಡಿದ್ರೆ ಆದ್ಯ ಅವರು ನನಗೆ ಗ್ಲಾಮರ್ ಅಂದ್ರೆ ಮೀನ್ಸ್ ಅಲ್ಲಿ ನಾನು ಇಷ್ಟಪಟ್ಟಂತೆ ಸಿಕ್ಕಿಲ್ಲ ಬಟ್ ನಿಮಗೆ ಸಿಕ್ಕಿದೆ ಆ ತರದ್ದು. ಸೊ ನನಗೆ ಗಾಡ್ ಗ್ರೇಸ್ ಅಂತ ಅನ್ಕೊಬಹುದು. ಬಿಕಾಸ್ ಅದೇ ಹೇಳ್ತೀನಲ್ಲ ಮೇಡಮ್, ಪಾತ್ರಗಳು ಅವ್ರನ್ನ ಆಯ್ಕೆ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಾರಲ್ಲ. ಸೊ ಹಾಗೆ ನನಗೆ ಗ್ಲಾಮ್ ಕ್ಯಾರೆಕ್ಟರ್ಗಳು ತುಂಬಾ, ನನಗೆ ಎಲ್ಲ ಸಿನಿಮಾಗಳು ಸ್ವಲ್ಪ ಹಾಗೆ ಇದೆ. ನನ್ನ ನೆಕ್ಸ್ಟ್ ಮುಂದಿನ ಬಂಬು ಸವಾರಿ ಕೂಡ ಸ್ವಲ್ಪ ಗ್ಲಾಮ್ ಅಲ್ಲೇ ಬರುತ್ತೆ, ಅದರಲ್ಲೂ ಕೂಡ ಸ್ವಲ್ಪ ಎಮೋಷನ್ಸ್ ಎಲ್ಲ ಇರುತ್ತೆ. ಟ್ವಿಸ್ಟಿಂಗ್ ತುಂಬಾ ಇದೆ. ಇಲ್ಲೂ ಹಾಗೆ ನಮ್ಮ ಸಿನಿಮಾದಲ್ಲಿ ಟ್ವಿಸ್ಟಿಂಗೇ ಅದು ನನ್ನ ಮುಖಾಂತರ ಟ್ವಿಸ್ಟಿಂಗ್ ಆದ್ಮೇಲೆ ಇಲ್ಲಿ ಅಟ್ಯಾಕ್ ಆಗುತ್ತೆ ಅಬಿಯೋ ಫ್ರೆಂಡ್ಸು ಎಲ್ಲರಿಗೂ. ಸೊ ಇದು ಒಂದು ಟ್ವಿಸ್ಟಿಂಗ್ ಚೆನ್ನಾಗಿ ಡೈರೆಕ್ಟರ್ಸ್ ನನ್ನ ಪಾತ್ರಕ್ಕೆ ಎಣ್ಕೊಂಡು ಹೋಗಿದ್ದಾರೆ. ಅದು ನನ್ನ ಗಾಡ್ ಗ್ರೇಸ್ ಅಂತ ಅನ್ಕೋತೀನಿ. ಅಂದ್ರೆ ನಿಮ್ಮ ಪಾತ್ರ ಏನು ಪಾರ್ಟ್ 2 ನಲ್ಲಿ ಜಾಸ್ತಿ ಬರುತ್ತೆ, ಪಾರ್ಟ್ 1 ನಲ್ಲಿ ಒಂದ್ ಸ್ವಲ್ಪ ಇಂಟ್ ಅಷ್ಟೇ ಕೊಟ್ಟಿದ್ದಾರೆ. ಅದನ್ನ ನಮ್ಮ ಸರ್ ಹೇಳ್ಬೇಕು. ಅಂಟಿಲ್ ನಾವೇನು ರಿವೀಲ್ ಮಾಡಂಗಿಲ್ಲ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಸರಿ ಪ್ಲಾನ್ ಮಾಡ್ತಾರೆ. ಅಂದ್ರೆ ಪಾರ್ಟ್ 1 ನಲ್ಲಿ ಎಷ್ಟು ಎಂಜಾಯ್ ಮಾಡಿದ್ರಿ ಸಿನಿಮಾ ಟೀಮ್ ಎಲ್ಲ? ಯಾಕಂದ್ರೆ ಎಲ್ಲ ಸೇಮ್ ಏಜ್ ತರ ಅನ್ಸುತ್ತೆ, ಖುಷಿ. ಅದು ಕೌಂಟ್ಲೆಸ್ ನಾನು ಹೇಳ್ತೀನಲ್ಲ, ಸರ್ ಹೇಳ್ದಂಗೆ ಸಿನಿಮಾ ಟೈಮಲ್ಲಿ ಅಂದ್ರೆ ಶಾರ್ಟ್ ಟೈಮಲ್ಲಿ ಮಾತ್ರ ವಿ ಆರ್ ವೆರಿ ಸೀರಿಯಸ್ ಅಬೌಟ್ ದಟ್ ಮೂವಿ ಅಂಡ್ ಶಾರ್ಟ್ಸ್ ಕಡೆ ನಿಂತಿತ್ತು. ಕಂಪ್ಲೀಟ್ ಆಗಿ ಆ ಶಾರ್ಟ್ಸ್ ಮುಗಿತಾ ಒಂದು ರಸಸಂಜೆ ಕಾರ್ಯಕ್ರಮ ನಡೀತಾ ಇತ್ತು, ಅಂತ್ಯಾಕ್ಷರಿ ಕಾರ್ಯಕ್ರಮ ನವಿ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು, ಆಮೇಲೆ ಕುಮಾರಣ್ಣ ಅಂತ ನಮ್ಮ ಅವರು ಅಷ್ಟೇ. ಆಮೇಲೆ ಸರ್ ತುಂಬಾ ಒಳ್ಳೆ ಗಾಯಕರು ಕೂಡ, ತುಂಬಾ ಚೆನ್ನಾಗಿ ಹಾಡಾಡ್ತಾರೆ. ಹಾಗೆ ಆ ಮುಗಿದ ತಕ್ಷಣ ಇಮಿಡಿಯೇಟ್ ಶಾರ್ಟ್ ರೆಡಿ ಅಮ್ಮ, ಇಮಿಡಿಯೇಟ್ ಆಗಿ ಬರ್ತೀವಿ, ಸರ್ ಓಕೆ ಸರ್ ಆನ್ ಸ್ಪಾಟ್. ಸೊ ಅದು ನಾವು ತುಂಬಾ ಕಲ್ತ್ಕೊಂಡಿದ್ದು. ಬೇರೆ ಸೆಟ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಆಯ್ತಾ ಬಂದ್ರ ಶಾರ್ಟ್ ಮಾಡಿದ್ರ ಹೋದ್ರ ನೆಕ್ಸ್ಟ್ ರೆಡಿಯಾಗಿ ಇದಿರುತ್ತೆ. ಈಗ ಹೆಂಗೆ ಒಂದ್ ಆತ್ಮೀಯತೆ ಬೆಳೆದಾಗ ಮಾತ್ರ ನಿಮ್ಗೆ ಕಚ್ಚಾಟ ಕಿಚ್ಚಾಟ ಇರೋದು ಅಲ್ವಾ? ಇವರು ಇವ್ರಿಬ್ರು ಜಗಳದಲ್ಲಿ ಹೋಗೋದಿಲ್ಲ. ನಾನು ಅದನ್ನ ಇವಾಗ ಮಾಡೋದಾದ್ರೆ ಅದನ್ನ ಈ ಕಡೆ ಕಚ್ಚಿ ಅವ್ರನ್ನ ಆ ಕಡೆ ಅಲ್ಲ, ಅದಕ್ಕೆ ಸೇಫ್ ಅಂತ ಮೇ ಬಿ ನೀವೇ ಹಿಂದೆ ಕೂತ್ಬಿಟ್ರೆ ಅನ್ಸುತ್ತೆ. ಅವಳು ನನ್ನ ಜೊತೆ ಜಗಳ ಮಾಡಲ್ಲ, ನಾನು ಸಿಕ್ಕಾಪಟ್ಟೆ ಅವ್ರ ಜೊತೆ ಜಗಳ ಆ ರೇಂಜ್ಗೆಲ್ಲ ಜಗಳಕ್ಕೆ ಹೋಗಿದ್ದಾರೆ, ಜುಟ್ ಕಿತ್ತು ಹುಷಾರಾಗಿರಿ, ಬಿಕಾಸ್ ನಿಮ್ಮ ಅಣ್ಣನ ಕಡೆಯವರೇನೆ ಇಲ್ಲಿ ಜುಟ್ಟು ಹಿಡ್ದಿರೋದು. ನೆಕ್ಸ್ಟ್ ಸಿನಿಮಾದಲ್ಲಾದ್ರೂ ಸರಿ ರಿವೆಂಜ್ ತೀರ್ಸ್ಕೊತಾರ ಅದನ್ನ. ಹೆಂಗೆ ಅವ್ರದ್ದು ಜೊತೆ ಮುಂಚೆ ಏನಾದ್ರು ಕಾಂಟ್ಯಾಕ್ಟ್ ಇತ್ತಾ? ನಾವು ಒಂದು 8 years ಫ್ರೆಂಡ್ಸ್ ಆಕ್ಚುಲಿ. ನಾವಿಬ್ರು ಮೊದಲು ಸ್ನೇಹಿತರು, ಆಮೇಲೆ ಸಿನಿಮಾ ಮಾಡಿದ್ದು. ಸರ್ ಒಂದ್ಸಲ ಕೇಳಿದ್ರು ನನಗೆ ಇನ್ನೊಂದು ಸೆಕೆಂಡ್ ಹೀರೋಯಿನ್ಗೆ ಒಂದಷ್ಟು ಪ್ರೊಫೈಲ್ಸ್ ಇದ್ರೆ ಕಳಿಸಿ ಅಂತ. ನನಗೆ ಅವಾಗ ಫಸ್ಟ್ ನೆನಪಿಗೆ ಬಂದಿದ್ದೆ ಅನು. ಸೊ ಅನು ಪ್ರೊಫೈಲ್ ಶೇರ್ ಮಾಡಿದೆ. ಇಲ್ಲ ತುಂಬ ಚೆನ್ನಾಗಿದ್ದಾರೆ, ನಮ್ಮ ಪಾತ್ರಕ್ಕೆ ಚೆನ್ನಾಗಿ ಮ್ಯಾಚ್ ಆಗ್ತಾರೆ ಅವರು. ಅವ್ರದ್ದು ಅಭಿನಯ ಎಲ್ಲ ಹೇಗಿದೆ ಸ್ಕಿಲ್ಸ್ ಅಂತ ಕೇಳಿದ್ರು. ಸರ್ ಅದರಲ್ಲಿ 2 ಮಾತೇ ಇಲ್ಲ ಸರ್, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ನನಗಿಂತ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಳೆ ಸರ್ ಅಂತ ಹೇಳಿದ್ರೆ. ಆಮೇಲೆ ಸರ್ ಹೌದಾ ಕರ್ಸಿ ಅಂತ ಹೇಳಿದ್ರು. ಹಿಂಗೆ ಕಂಟಿನ್ಯೂ ಆಯಿತು ನಮ್ಮ ಸಿನಿಮಾದಲ್ಲಿ ನಾವಿಬ್ರು ಬಾಂಡಿಂಗ್. ಬಟ್ ಒಂದು 8 years ಇಂದ ನಾವಿಬ್ರು ಫ್ರೆಂಡ್ಸ್. ಬಟ್ ಸಿನಿಮಾದಲ್ಲಿ ಒಟ್ಟಿಗೆ ಕೂಡಿಲ್ಲ ಪಾರ್ಟ್ 1 ಅಲ್ಲಿ. ಅಂದ್ರೆ ಪಾರ್ಟ್ 1 ಅಲ್ಲಿ ಇಬ್ರು ಮುಖಾಮುಖಿಯಾದಂತ ಒಂದು ಶಾರ್ಟ್ಸ್ ಯಾವುದು ಸರಿ ಇಟ್ಟಿಲ್ಲ. ಆಕ್ಚುಲಿ ನಮ್ಮ ಸಿನಿಮಾದಲ್ಲಿ ತುಂಬಾ ಸ್ಪೆಷಾಲಿಟಿ, ಹೀರೋಯಿನ್ಸ್ ಮತ್ತೆ ಹೀರೋ ಮತ್ತೆ ವಿಲನ್ ಕ್ಲೈಮ್ಯಾಕ್ಸ್ ಅಲ್ಲಿ ಅದು ಎದುರಾಗ್ತಾರೆ, ಅಲ್ಲಿ ತನಕ ಸಿಗಲ್ಲ. ಸೊ ಸಮಥಿಂಗ್ ಡಿಫ್ರೆಂಟ್ ಆಗಿ ಮಾಡಿದೀವಿ. ಸೊ ಯೋಚನೆ ಮಾಡಿದ್ರೆ ತುಂಬಾ ಕಂಟೆಂಟ್ ಇದೆ. ಮತ್ತೆ ಅನುಪ್ರೇಮ್ ಅವ್ರನ್ನ ಸೆಲೆಕ್ಟ್ ಮಾಡಕ್ಕೆ ಯಾಕೆ ಅವ್ರನ್ನ ನಾನು ಸಜೆಷನ್ ಕೇಳಿದೆ ಅಂದ್ರೆ, ಒಂದು ಬಿಫೋರ್ ಅನುಪ್ರೇಮ ನಾನು ಒಬ್ರನ್ನ ಸೆಲೆಕ್ಟ್ ಮಾಡಿದ್ದೆ. ನಾಳೆ 2 days ಆಫ್ಟರ್ 2 days ಮುಹೂರ್ತ ಅವರು ನಾನು ಫೋನ್ ಮಾಡಿದಾಗ ಇಲ್ಲ ಸರ್ ನಾನು ಮಾಡಲ್ಲ ಅಂತ ಅಂದ್ಬಿಟ್ರು. ಸೊ ಆ ಮೂಮೆಂಟ್ ಎಲ್ಲ ಸೆಟ್ ಮಾಡಿ, ಎಲ್ಲ ಅಡ್ವಾನ್ಸ್ ಮಾಡಿ, ಎಲ್ಲ ಲೊಕೇಶನ್ ಫೈನಲ್ ಮಾಡಿ, ಪರ್ಮಿಷನ್ ಎಲ್ಲ ಆದಾಗ ಸೊ ನನಗೆ ಸಡನ್ ಅದು ಶಾಕು. ಏನಮ್ಮ ಈ ಥರ ಹೇಳ್ತಾ ಇದ್ದೀರಾ? ಇಲ್ಲ ಸರ್ ನೀವು ಅವತ್ತು ಹೇಳ್ತೀನಿ ಅಂದ್ರೆ ಇವತ್ತು ಹೇಳ್ತೀನಿ. ಇಲ್ಲಮ್ಮ ಸ್ವಲ್ಪ ಡಿಲೇ ಆಯಿತು. ಸೊ ಇಲ್ಲ ಸರ್ ನಾನು ಮಾಡ್ಲಿಂಗ್ ಹೋಗ್ತಾ ಇದ್ದೀನಿ, ಮೇ ಬಿ ಸಮ್ ಏನು ನೇಮ್ ಇದೆ ಮರ್ತೋಗಿದೆ, ನಮ್ ಕನ್ನಡದವ್ರೇನಾ? ಬಟ್ ಅವ್ರ ಸಿನಿಮಾದಲ್ಲಿ ಇಲ್ಲ, ಅವ್ರು ಮಾಡ್ಲಿಂಗ್ ಫೀಲ್ಡಿಗೆ ಹೋಗಿದ್ದಾರೆ. ಬಟ್ ಅನು ಏನ್ ಲುಕ್ ಅಲ್ಲಿ ಇದಾರೆ ಅದೇ ತರ ಮಾಡ್ ಲುಕ್ ಅಲ್ಲೇ ಇದ್ರು. ಒಂದು ಮಾಡರ್ನ್ ಟೈಪ್ ಸೇಮ್ ಫೇಸ್, ಉದ್ದ ಫೇಸ್ ಇಂದೆಲ್ಲ. ಸೊ ಅದಾದಾಗ ಈ ತರ ಆಗ್ಬಿಡ್ತಲ್ಲ ಸಡನ್ ಆಗಿ ಅಂತ ಅಂದಾಗ ಆದ್ಯ ಸರ್ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ ನೋಡಿ ಅಂತ ಫೋಟೋ ತೋರಿಸಿದಾಗ ನನಗೆ ಆ ಲುಕ್ ವೈಸ್ ಓಕೆ ಆಗ್ಬಿಟ್ರು. ಓಕೆ ಫೈನ್. ಆಮೇಲೆ ನಾನು ಅದನ್ನ ಆದ್ಯ ಹೇಳ್ದಂಗೆ ಆಕ್ಟಿಂಗ್ ಹಿಂಗಮ್ಮ ಅಂತೇಳಿ ನಾನು ಕೇಳ್ಕೊಂಡಿದ್ದೆ. ಹೇಗೆ ಸರ್ ಈ ತರದೆಲ್ಲ ಅನುಭವ ಆದಾಗ ಡೆಬ್ಯೂ ಹಿಂದೆ ಎಕ್ಸ್ಪೀರಿಯನ್ಸ್ ಇದ್ರು ಕೂಡ ಇದು ನಿಮಗೆ ಡೆಬ್ಯೂ ಡೈರೆಕ್ಷನ್? ಸೊ ಈ ತರ ಎಕ್ಸ್ಪೀರಿಯನ್ಸ್ ಇಲ್ಲ ಮ್ಯಾಮ್, ಇದೇ ಡೆಬ್ಯೂ ಡೈರೆಕ್ಷನ್. ನಾನು ಥಿಯರಿಟಿಕಲಿ ರೆಡಿ ಇದ್ದೀನಿ. ಬಿಕಾಸ್ ನಾನು ಒಂದಿಷ್ಟು ವರ್ಷಗಳಿಂದ ಡೈರೆಕ್ಟರ್ ಆಗ್ಬೇಕಂತಾನೆ ಸುಮಾರು ಸಿನಿಮಾಗಳು, ಬ್ಲ್ಯಾಕ್ ಅಂಡ್ ವೈಟ್ ಸಿನಿಮಾಗಳಿಂದ ಹಿಡಿದು ಎಲ್ಲಾ ಆಕ್ಟರ್ಸ್, ಲೆಜೆಂಡ್ ಆಕ್ಟರ್ಸ್, ಮತ್ತೆ ನನ್ನ ಆಸೆ ಇದ್ದಿದ್ದು ಲೆಜೆಂಡ್ ಡೈರೆಕ್ಟರ್ಸ್ ಲೈಕ್ ಪುಟ್ಟಣ್ಣ ಕಣಗಾಲ್ ಅಂಡ್ ದೆನ್ ಶಂಕರ್ನಾಗ್ ಸರ್, ಉಪೇಂದ್ರ ಸರ್, ನಾನು MP ಶಂಕರ್ ಅವರು. ಸೊ ನಾನು ಈ ತರ ಒಂದು
ಅವರ ಸಿನಿಮಾಗಳನ್ನ ನೋಡಿ ಇಲ್ಲ ನಾನು ಕನ್ನಡ ಇಂಡಸ್ಟ್ರಿಯಲ್ಲಿ ಇವ್ರ ಥರನೇ ಹೆಸರು ಮಾಡಬೇಕು, ನಾನು ಒಂದು ಲೆಜೆಂಡ್ ಆಗಬೇಕು ಅಂತ ಥಿಂಕ್ ಮಾಡಿಕೊಂಡು ಥಿಯರಿಟಿಕಲಿ ಬಂದಿದ್ದೀನಿ. ಪ್ರಾಕ್ಟಿಕಲಿ ನನಗೆ ಎಲ್ಲೂ ಏನೂ ಸಿಕ್ಕಿಲ್ಲ. ಬಟ್ ನನಗೆ ಒಂದು ಗಾಡ್ ಗಿಫ್ಟ್ ಏನಂದರೆ, ಜಸ್ಟ್ ಈಗ ಏನಾರು ಒಂದು ವಸ್ತು ನೋಡಿದ್ರೆ ಅದನ್ನು ನಾನು ಜಸ್ಟ್ ಒಂದು 2 or 5 ಸೆಕೆಂಡ್ಸಲ್ಲಿ ಓಕೆ ಇದು ಫ್ಯೂಚರ್ ಏನು, ಇದು ಬ್ಯಾಕ್ ಏನು ಅನ್ನೋದನ್ನು ಇಮ್ಯಾಜಿನ್ ಮಾಡ್ತೀನಿ. ಇಮ್ಯಾಜಿನೇಷನ್ ಅನ್ನೋದು ನನಗೆ ಕೊಟ್ಟಿರೋದ್ರಿಂದ ನಾನು ವರ್ಕ್ ಮಾಡ್ತಾ ಮಿಸ್ಟೇಕ್ಸ್ನ ಸರಿ ಮಾಡಿಕೊಂಡು ಏನೇ ಪ್ರಾಬ್ಲಮ್ಸ್ ಬಂದ್ರು ಸ್ಪಾಂಟೇನಿಯಸ್ ಆಗಿ ಸ್ಪಾಟಲ್ಲೇ ಸೊಲ್ಯೂಷನ್ ತಗೊಂಡು ಕ್ಲಾರಿಟಿ ಮಾಡ್ಕೊಂಡು ಆರಾಮಾಗಿ ಮೂವ್ ಮಾಡಿದ್ದೀನಿ. ಆ ಥರ ಏನಿಲ್ಲ ನನಗೆ. ಓಕೆ, ಈಗ ಸಿನಿಮಾ ರೀಚ್ ಆಗ್ತಾ ಇದೆ. ಸೊ ಗಣೇಶನ ಹಬ್ಬದ ಹಾಡು ನೀವು ಎಲ್ಲ ಕೇಳಿರ್ತೀರಲ್ಲ. ಸೊ ನಾರ್ಮಲ್ ಪೀಪಲ್ಸಿಗೆ ಬಿಟ್ಬಿಟ್ಟು ನಿಮಗೆ, ನೀವು ಅದೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರಿ, ನಿಮಗೆ ಯಾವ ಥರ ಇಷ್ಟ ಆಯಿತು ಸಾಂಗ್? ಇಷ್ಟ ಆಯಿತು ಅಂತ ಅಂದರೆ 2 ಲೈನಲ್ಲಿ ಮುಗಿಸುವಂಥ ಪದ ಅಲ್ಲ ಮೇಡಮ್ ಅದು. ಯಾಕಂದರೆ ನಮಗೆ ಸೆಂಟರ್ ಆಫ್ ಅಟ್ರಾಕ್ಷನ್ ಅದು ನಮ್ಮದು ಶಿವ ಸ್ಟ್ಯಾಚ್ಯೂ. ಆ ಶಿವನ ನೋಡಿದ್ರೆ ಎಂತ ಅಂದರೂ ಕೂಡ ಅದು ಕೈ ಹಿಡಿಬೇಕು, ಆ ಥರ ಪವರು ಮಾಡಿ ಅದು ಆರ್ಟ್ ಡಿಪಾರ್ಟ್ಮೆಂಟು ಕ್ರಿಯೇಟ್ ಮಾಡಿದಂಥ ಶಿವ ಅದು. ಅದಕ್ಕೆ ತಕ್ಕನಾಗಿ ಪೂರ್ವಕವಾಗಿ ಆ ಲಿರಿಕ್ಸು ಕೂಡ ತುಂಬ ಚೆನ್ನಾಗಿ ಹೊಂದು ಬಂದಿದೆ. ಆ ವಿಘ್ನೇಶ್ವರಾಯ ವಕ್ರತುಂಡಾಯ ಏಕದಂತಾಯ ನಮಃ ಶಿವಾಯ. ಎಲ್ಲ ಏಕದಂತ ಅದು ಹೇಳ್ಬೇಕಾದ್ರೆ ಏನೋ ಜೋಶ್ ಇದೆ. ಅದು ಏಕದಂತಾಯ ವಕ್ರತುಂಡಾಯ ಅಂತ ಸ್ಟಾರ್ಟ್ ಮಾಡ್ತಾರೆ. ನಮ್ಮಲ್ಲಿ ಸ್ವಲ್ಪ ಒಂದು ಅಡ್ವಾನ್ಸ್ ಆಗಿ ಈ ರೀತಿ ಯಾರು ಟ್ರೈ ಮಾಡಿಲ್ಲ ಅನ್ಕೋತೀನಿ ಇಂಡಸ್ಟ್ರಿನಲ್ಲಿ. ಸೊ ಅದು ನಮ್ಮ ಸರ್ ತಂದಿರೋದು ಒಂದು ಹೊಸತನ, ಹೊಸ ಹುರುಪು ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಸಾಂಗ್ ಅಂದ್ರೆ ಚಿಕ್ಕ ಮಕ್ಕಳು ಕೂಡ ತುಂಬಾ ಕ್ಯಾಚಿ ಸಾಂಗ್ ಆಗ್ಬಿಟ್ಟಿದೆ. ಮೇ ಬಿ ಅದೇ ಹೇಳ್ದಂಗೆ DJ ಈಗ ಬ್ಯಾನ್ ಆಗಿಲ್ಲ ಅಂದ್ರೆ ಸೊ ಇನ್ನೂ ತುಂಬಾ ಈ ಗಣೇಶನ ಗ್ರ್ಯಾಂಡ್ ಆಗೇನೆ ಎಲ್ಲರೂ ಈ ಸಾಂಗ್ ಎಲ್ಲಾ ಕಡೆನೂ ಅಬ್ಬರಿಸ್ತಿತ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಎಕ್ಸ್ಪ್ರೆಷನ್ ಡಿಜೆಗಿಂತ ಸೌಂಡ್ ಮಾಡುತ್ತೆ ಅಂತ ಅರ್ಥ ಈಗ. ಎಕ್ಸಾಕ್ಟ್ಲಿ, ಯಾಕಂದ್ರೆ ಅಷ್ಟು ತುಂಬಾ ಚೆನ್ನಾಗಿ ಲಿರಿಕ್ಸ್ ತುಂಬಾ ಕ್ರಿಟಿಕಲ್ ಅಂತ ಏನಿಲ್ಲ, ಎಲ್ಲರ ಬಾಯಿಗೆ ಸಲೀಸಾಗಿ ಬಂದ್ಬಿಡುತ್ತೆ ಸಾಲುಗಳು ಎಲ್ಲ. ತುಂಬಾ ಚೆನ್ನಾಗಿ ಶಿವೋತ್ಸವ ಅಂತಾನೆ ನಾವು ಅದನ್ನ ನಾವು ಆಕ್ಚುಲಿ ಪಾರ್ಟ್ ಆಫ್ ಇದಕ್ಕೆ ಒಂದು ಉತ್ಸವನೇ ಮಾಡಿದ್ವಿ. ಶಿವರಾತ್ರಿಯಲ್ಲಿ ಒಂದು ಉತ್ಸವ ಮಾಡಿದ್ರೆ ಹೇಗಿರುತ್ತೆ ಆ ತರ ಶಿವೋತ್ಸವ ಅಂತಾನೆ ಬಂದಿದ್ರು. ನಮ್ ಸೆಟ್ಟಲ್ಲಿ ನೋಡೋರೆಲ್ಲರೂ ಅದೇ ಹೇಳಿದ್ರು, ಜಾತ್ರೆ ತರಾನೇ ಇತ್ತದು ಶೂಟಿಂಗ್ ಅಂತ. ನಿಜವಾಗ್ಲೂ ಅನ್ನಿಸ್ತಾ ಇಲ್ಲ. ಸೆಟ್ ಹೆಂಗಿತ್ತು ಅಂದ್ರೆ ನಿಜವಾಗ್ಲೂ ಒಂದ್ ಜಾತ್ರೆಗೆ ಹೋದ್ರೆ ನಮ್ಗೆ ಏನೆಲ್ಲ ನೋಡ್ಬೋದು, ಎಲ್ಲ ಫೀಲ್ ನಮ್ಮ ಡೈರೆಕ್ಟರ್ಸ್ ತಂದಿದ್ರು ಅಲ್ಲಿ ಆ ಸೆಟ್ ಅಲ್ಲಿ. ಅದು ಒಂದು ಪವರ್ ಏನಂದ್ರೆ ಪಾಸಿಟಿವ್ ಥಿಂಗ್ಸ್ ಇತ್ತು ತುಂಬಾ ನಮಗೆ. ಅಲ್ಲಿ ಬಂದಂತ ಕೋ ಆರ್ಟಿಸ್ಟ್ ಆಗಿರ್ಬೋದು, ಜೂನಿಯರ್ ಆರ್ಟಿಸ್ಟ್ ಆಗಿರ್ಬೋದು, ಮತ್ತೆ ಅಭಿಮನ್ಯು ಅವರಾಗಿರ್ಬೋದು, ಅವ್ರಲ್ಲಿ ಎಂಟ್ರಿನ ಯಾವ ತರ ಪ್ಲಾನ್ ಮಾಡಿದ್ರು ಸರ್ ಅಂದ್ರೆ ಆಕ್ಷನ್ ವಿತ್ ಇದು ಸಾಂಗು, ಅವ್ರದ್ದು ಎಂಟ್ರಿ ಅಷ್ಟೆಲ್ಲ ಸೇರಿಸಿ ಪ್ಲಾನ್ ಮಾಡಿ ಮಾಡಿದಂತ ಶಿವೋತ್ಸವ ಸಾಂಗು. ಈಗ ಅದು ತುಂಬಾ ಚೆನ್ನಾಗಿ ಹಿಟ್ ಆಗಿದೆ, ಫೇಮಸ್ ಆಗಿದೆ. ಅದು ತುಂಬಾ ಖುಷಿ ಆಗುತ್ತೆ. ಅದು ಸೆಂಟರ್ ಆಫ್ ಅಟ್ರಾಕ್ಷನ್. ಸರ್, ಹೊಸ ಹೀರೋಗಾಗಲಿ ಅಥವಾ ಹೀರೋಗೆ ಒಂದು ಎಂಟ್ರಿ ಹೇಗಿರಬೇಕು ಅಂದರೆ ನೀವೇನು ಕೊಟ್ಟಿದ್ದೀರಾ ಆ ಥರ ಇದ್ದರೆ ಅದು ಹೀರೋನ ಒಂದು ಸ್ವಲ್ಪ ಮನಸ್ಸಲ್ಲಿ ಉಳಿಸೋ ಹಂಗೆ ಮಾಡುತ್ತೆ. ಈಗ ಅಭಿಮನ್ಯು ಅವ್ರದ್ದು ಎಂಟ್ರಿನೂ ಹಾಗೆ ತುಂಬ ಚೆನ್ನಾಗಿತ್ತು. ಸೊ ಯಾವ ಥರ ಅದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದು ಕೂತ್ಕೊಂಡಾಗ? ನಾನು ಥಿಂಕ್ ಮಾಡಿದ್ದು ನನ್ನ ಹೀರೋ ಡಿಫ್ರೆಂಟ್ ಆಗಿರಬೇಕು ಅಂತ. ಮತ್ತೆ ನಾನು ಸ್ವಲ್ಪ ರಿಸರ್ಚ್ ಮಾಡೋದು ಜಾಸ್ತಿ ಯಾವುದೇ ವಿಷಯ. ಈಗ ಅಭಿನ ನಾನು ಇಂಟ್ರೊಡ್ಯೂಸ್ ಮಾಡಬೇಕಂದ್ರೆ ನಾನು ಸ್ವಲ್ಪ ವರ್ಷಗಳ ತನಕ ಸಿನಿಮಾಗಳಲ್ಲಿ ಹೀರೋಗಳು ಯಾವ್ಯಾವ ಥರ ಎಂಟ್ರಿ ತಗೊಂಡಿದ್ದಾರೆ ಅಂತ ನೋಡ್ತೀನಿ. ಸೊ ನಾನು ನೋಡಿದಾಗ ಅರೆ ನಾನು ತುಂಬ ವರ್ಷಗಳಾಗೋಯ್ತು ಸಾಂಗ್ ಜೊತೆ ಫೈಟ್ ಬಂದೇ ಇಲ್ವಲ್ಲ. ಸೊ ಇವಾಗ ಈ ಸಾಂಗಲ್ಲಿ ನಾನು ಓಕೆ ನಾನು ಬರ್ದಿದ್ದೀನಿ ಅಲ್ವಾ, ಬರಿಬೇಕಾದ್ರೆ ಅದು ನನ್ನ ಸಾಂಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಇಂಟ್ರೊಡಕ್ಷನ್ ಅಂತೇಳಿ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಆ ವಿಘ್ನೇಶ್ವರ ಅದರಲ್ಲಿ ನೀವು ನೋಡಿದರೆ ಹೀರೋ ಹೆಸರು, ಹೀರೋ ಒಂದು ಪಾತ್ರ ಯಾವ ಥರ ಇರ್ತಾನೆ ಅಂತೇಳಿ ವಿಘ್ನೇಶ್ವರನ ಹೆಸರುಗಳು, ಶಿವನ ಹೆಸರು ಇಷ್ಟೇ ಇರೋದು. ಬಟ್ ಅದನ್ನ ಜೋಡಿಸುವಾಗ ಅದರ ಪಿಚ್ ಮತ್ತೆ ಅದರ ರಿದಮ್ ಇದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಕ್ಚುಲಿ ಇದು ತುಂಬಾ ಕ್ರಿಟಿಕಲ್ ಆದಂತ ಪಾರ್ಟ್. ಏನಕ್ಕೆ ಅಂತ ಅಂದ್ರೆ ಒಂದು ಕಡೆ ಡ್ಯಾನ್ಸ್ ಕೊರಿಯೋಗ್ರಾಫರ್ನ ನಾವು ಕನ್ವಿನ್ಸ್ ಮಾಡೋಕ್ಕಾಗ್ತಾ ಇಲ್ಲ, ಒಂದು ಕಡೆ ಫೈಟ್ ಸ್ಟಂಟ್ಸ್ ಇವ್ರನ್ನ ಚಂದ್ರಬಂಡೆ ಅವ್ರನ್ನ ಕನ್ಫರ್ಮ್, ಬಿಕಾಸ್ ತುಂಬಾ ವರ್ಷಗಳಾಗಿದೆ ಈ ತರ ಕಾಂಬಿನೇಷನ್ ಅಲ್ಲಿ ಬಂದು, ಅವರುಗಳು ಕೂಡ ನೋಡಿಲ್ಲ. ಸೊ ಇದನ್ನ ಎಕ್ಸ್ಪ್ಲೇನ್ ಮಾಡಕ್ 1 ಮಂತ್ ತಗೊಂಡಿದ್ದೀನಿ ಅವರಿಗೆ. ಲೈಕ್ ಎಷ್ಟು ಅವ್ರನ್ನ ಹುಡುಗರು ತರ ಚೇರ್ ಹಾಕಿ ಕೂರಿಸಿ ಬೋರ್ಡ್ ಅಲ್ಲಿ ಈ ಬಿಟ್ಟಿಗೆ ನಿಮ್ದು ಡ್ಯಾನ್ಸ್ ಬಿಟ್ ಬರುತ್ತೆ ಅಂಡ್ ಈ ಬಿಟ್ಟಿಗೆ ನಿಮ್ದು ಫೈಟ್ ಬರುತ್ತೆ ಅಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ನನಗೆ ಅಬಿಗೆ ತುಂಬಾ ಕಷ್ಟ ಆಗೋಯ್ತು. ಅಲ್ಲಿ ಏನು ಅಂದ್ರೆ ನಾವಿಬ್ರು ಊಟ ಮಾಡಿದ್ವಿ ಇಲ್ಲ ಅದು ಸೆಕೆಂಡ್ರಿ, ಬಟ್ ಯಾವ ತರ ಅಂದ್ರೆ ಸ್ಟಂಟ್ ನೋಡ್ಕೊಳಕ್ಕೆ ಮಾಸ್ಟರ್ ಇದ್ದಾರೆ, ಕೊರಿಯೋಗ್ರಫಿ ನೋಡ್ಕೊಳಕ್ಕೆ ಇನ್ನು ನಾಗಿ ಮಾಸ್ಟರ್ ಇದ್ದಾರೆ, ಚಂದ್ರಬಂಡೆ ಮಾಸ್ಟರ್ ಇದ್ದಾರೆ. ಆದ್ರೆ ಅಲ್ಲಿ 3 ಜನ ಇರಬೇಕು. ಯಾರ್ಯಾರು ಅಂದ್ರೆ ನಾನು, ಡೈರೆಕ್ಟ್ರು ಮತ್ತೆ ಹೀರೋ ಮತ್ತೆ ಕ್ಯಾಮ್ರಾಮನ್. ಅಲ್ಲಿ ಶಾರ್ಟ್ ಹಾಕಿನಾ ಓಡಬೇಕು. ಸೊ ಆ ತರ ತುಂಬಾ ರೆಸ್ಟ್ಲೆಸ್ ಬಟ್ ಇವನ ಎನರ್ಜಿಗೆ ಆಕ್ಟ್ಸ್ ಆಫ್.
ಏನೇ ಅಂದ್ರೂ ಎಷ್ಟೇ ಟೇಕ್ ಇದಾದ್ರೂ ಪಾಪ ಇವ್ನು ಮಿಸ್ಟೇಕ್ಸ್ ಮಾಡಿರೋದು ಕಡಿಮೆ. ಕೋ ಆರ್ಟಿಸ್ಟು ಅವರು ಇವರು ಮಿಸ್ಟೇಕ್ಸ್ ಆದಾಗ್ಲೂ ಅದೇ ಎನರ್ಜಿಲಿ ಬಿಟ್ಕೊಟ್ಟಿಲ್ಲ. ನಾವಿಬ್ರು ಎಲ್ಲೂ ಸಿನಿಮಾ ಬಿಟ್ಕೊಟ್ಟಿಲ್ಲ. ನಾನು ಯಾವುದೇ ಪಾರ್ಟಲ್ಲೂ ನಾನು ಡೌನ್ ಆಗಿಲ್ಲ, ಅಭಿಮನ್ಯುನು ಡೌನ್ ಆಗಿಲ್ಲ. ಸೊ ನಾನು ಈ ಸಿನಿಮಾದಲ್ಲಿ ಏನು ಹೇಳ್ತೀನಿ ಅಂದರೆ, ಅಭಿಮನ್ಯು ಸಿಕ್ಕಿದ್ದಕ್ಕೆ ಅವನನ್ನ ನಾನು ಮೌಲ್ಡ್ ಮಾಡಿಕೊಂಡು ನನಗೆ ಅದೇ ನಾನು ರೆಕಗ್ನೈಸ್ ಇರೋ ಯಾವುದೇ ಹೀರೋ ಮಾಡಿದ್ರು ಫಸ್ಟ್ ಸಿನಿಮಾಗೆ ನನಗೆ ಈ ಥರ ಬರ್ತಿರ್ಲಿಲ್ಲ ಅನ್ಕೋತೀನಿ. ಬಿಕಾಸ್ ದೇ ಆರ್ ಎಕ್ಸ್ಪೀರಿಯನ್ಸ್. ಸೊ ಅವಾಗ ಅವ್ರ ಕಡೆಯಿಂದ ಒಂದು ಮಾತು ಬಂದೇ ಬರುತ್ತೆ. ಅಭಿಮನ್ಯು ಪರಿಚಯ ಇದ್ರಾ? ಇಲ್ಲ, ಹೊಸ ಪರಿಚಯ. ಹೊಸ ಪರಿಚಯ ಹೇಗೆ? ಅದೇ ಚಂದ್ರು ಬಂಡೆ ಅವ್ರ ಕಡೆಯಿಂದ ನನಗೆ ರೆಫರೆನ್ಸ್ ಬಂದಿತ್ತು. ಸೊ ನೋಡಿದ್ದೆ. ಅಂಜನಿ ಪುತ್ರ ಮಾಡ್ಬೇಕಾದ್ರೆ ಅವ್ರು ಚಂದ್ರು ಬಂಡೆ ಮಾಸ್ಟ್ರು ಫೈಟರ್ ಆಗಿದ್ರು. ಅಲ್ಲಿ ಪುನೀತ್ ಸರ್ ಫೈಟ್ ಇರ್ಬೇಕಾದ್ರೆ ಅಲ್ಲಿ ಪುನೀತ್ ಸರ್ ಜೊತೆ ಒಂದು ಸೀನ್ ಇತ್ತು ನನಗೆ. ಅವಾಗ ನಾನು ಏನು ಕಲ್ತಿಲ್ಲ, ಏನೂ ಇಲ್ಲ. ಹರ್ಷ ಮಾಸ್ಟರ್ ಕಡೆಯಿಂದ ಅವಕಾಶ ಸಿಕ್ಕಿತ್ತು. ವಿಲನ್ ಸೈಡ್ ಜೊತೆ ನಿಂತಿತ್ತು. ಪುನೀತ್ ಸರ್ ಜೊತೆ ಫೈಟ್ ಇರುತ್ತೆ. ಅವ್ರು ನನ್ಗೆ ಒದೆಯೋ ಅಂದರೆ ಕಿಕ್ ಮಾಡೋ ಒಂದು ಸನ್ನಿವೇಶ ಇರುತ್ತೆ. ನಾನು ಅದು ಒಂದು ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಸೊ ನಾನು ಹತ್ರ ಹೋಗ್ಬಿಟ್ಟಿರ್ತೀನಿ. ಆಗ ಅವರು ಅಪಿ ಇಷ್ಟು ಹತ್ರ ಬರ್ಬೇಡ, ಬಿದ್ದರೆ ಬಿಡುತ್ತೆ ಅಂತೆಲ್ಲ ಹೇಳಿರ್ತಾರೆ ಪುನೀತ್ ಸರ್. ಅವಾಗ ಅಲ್ಲಿದ್ದ ರವಿ ಮಾಸ್ಟ್ರು ಅವ್ನು ಯಾರೋ ಒಂದು ತೆಗೆದಾಕಿ ಅಂತೆಲ್ಲ ಹೇಳ್ಬಿಡ್ತಾರೆ. ನನಗೆ ಅದು ಪರ್ಸ್ನಲ್ ಹೇಳ್ತಾಗ ಇವರು ಚಂದ್ರಬಂಡೆ ಮಾಸ್ಟ್ರು ಇಂಥ ಒಂದು ಕ್ಲಾಸ್ ಇದೆ, ನಾನು ಹೋಗಿ ಸೇರ್ಕೊ ಅಂತ ಹೇಳಿದಾಗ ನಾನು ಅಲ್ಲಿ ಹೋಗಿ ಕಲಿತಾ ಇದ್ದೆ. ನಿನಗೆ ನಿನ್ನ ನೋಡೋಕ್ಕೆ ಇದ್ದಿದೆಯಾ, ಒಂದು ಒಳ್ಳೆ ಸಿನಿಮಾ ಕೊಡಿಸ್ತೀನಿ ನಿನಗೆ ಅಂತ ಅವತ್ತಿಂದ ಹೇಳ್ತಾ ಇದ್ರು. ನನಗೆ ಇವ್ರು ಹೇಳ್ಬೇಕಾದ್ರೆ ಇವ್ರು ಪಾಡಿಲ್ಲ. ಒಂದು 3-4 ಕಡೆ ಕರ್ಕೊಂಡು ಹೋಗಿದ್ದಾರೆ. ಪ್ರೊಡ್ಯೂಸರ್ಗಳೆಲ್ಲ ಹೋಗಿ ಅಲ್ಲಿ ಕ್ಯಾನ್ಸಲ್ ಆಗಿದೆ ಕಾರಣಾಂತರ, ಡೈರೆಕ್ಟ್ರಿಗೂ ಅವ್ರಿಗೂ ಆಗಿದೆ. ಸೊ ಇದು ಹಾಗೆ ಆಗಿತ್ತು. ನಮ್ಮದು ಹಚ್ಚೆ ಸಿನಿಮಾನು ಹಾಗೆ ಆಗಿತ್ತು. ಆದರೂ ಅಲ್ಲಿವರೆಗೂ ನಂದು ಪ್ರಾಕ್ಟೀಸ್ ಏನಿದೆ, ಡೈಲಿ ರೂಟೀನ್ಸ್ ಏನಿದೆ ಮಾಡ್ತಾ ಇದ್ದೆ. ಈ ನಮ್ಮ ಅಚ್ಚೆ ಸಿನಿಮಾಗಳು ನಮ್ಮ ಯಶೋಧ ಸರ್ ಹತ್ರನೂ ಕರೆಸ್ಬೇಕಾದ್ರೆ ಅವರು ಹೀಗೆ ಕರೆಸಿದ್ರು. ನಾವು ಹೀರೋ ಮಾತ್ರ ಹುಡುಕಾಟ ಮಾಡ್ತಿದ್ರು, ಇನ್ನೆಲ್ಲ ಆಗಿದೆ, ಒಂದ್ಸಲಿ ಬಾ ಅಂತ ವಿಡಿಯೋ ಕಾನ್ಫರೆನ್ಸ್ ಕರೆಸಿದ್ರು. ಅಲ್ಲಿ ಕರೆಸಿದಾಗ ಡೈರೆಕ್ಟ್ ಹೇಳಿದೆ ಅಷ್ಟೇ, ಇನ್ನೂ ಒಂದಷ್ಟು ಜನ ಹೀರೋಗಳನ್ನ ಹುಡುಕಾಡ್ತಿದೀವಿ, ಸೆಲೆಕ್ಟ್ ಮಾಡಿದೀನಿ, ಮೀಟಿಂಗ್ ಆಗ್ತದೆ. ಬಟ್ ಇವರು ಆ ಸ್ಕೆಚಸ್ ಆಗಲಿ ನಂದೇನು ಪೋರ್ಷನ್ಸ್ ಬರುತ್ತೆ ಇವನ್ನೆಲ್ಲ ತೋರಿಸ್ತಾ ಇದ್ರು. ಹಿಸ್ಟಾರಿಕಲಿ ಏನಿದೆ ನಿಮ್ದು ಮತ್ತು ಇವತ್ತಿಂದ ಏನಿದೆ ಇವೆಲ್ಲ ತೋರಿಸ್ತಾ ಇದ್ರು. ಸೊ ನಮಗೆ ನಾವು ಅವಕಾಶಗಳಿಗೋಸ್ಕರ ಕಾಯ್ತಾ ಇದ್ದವು ಅವತ್ತಿನ ಸನ್ನಿವೇಶದಲ್ಲಿ. ಮತ್ತು ಇವ್ರ ಹತ್ರ ಆ ಒಂದು ಫೈರ್ ಜೋಶ್ನ ನೋಡಿ, ಅಂದರೆ ಈ ಥರ ಡೈರೆಕ್ಟರ್ಗಳು ನಮ್ಮ ಇಂಡಸ್ಟ್ರಿಗೆ ಬೇಕು ಆ್ಯಕ್ಚುಲಿ. ಯಾಕಂದರೆ ಅಷ್ಟು ಡೆಡಿಕೇಟೆಡ್ ಆಗಿ, ಅಷ್ಟು ಪ್ಯಾಷನೇಟ್ ಆಗಿರ್ತಾರೆ. ಮತ್ತು ಇವ್ರದ್ದು ಏನಂತಂದರೆ ಇಮ್ಯಾಜಿನೇಷನ್ಸ್ ತುಂಬ ಚೆನ್ನಾಗಿದೆ. ಮೈನ್ಲಿ ಬೇಕಾಗಿರೋದು ಡೈರೆಕ್ಟರ್ ಇಮ್ಯಾಜಿನೇಷನ್ಸ್ ಯಾವುದೇ ಆಗಲಿ. ಇವ್ರದ್ದೆಲ್ಲ ನೋಡಿದಾಗ ಓಕೆ, ನಮಗೆ ಏನೋ ಅದೃಷ್ಟ ಏನೋ ಈ ಥರ ಡೈರೆಕ್ಟರ್ ಸಿಕ್ಕಿದ್ದಾರೆ, ಇವ್ರ ಜೊತೆ ವರ್ಕ್ ಮಾಡೋದು ಭಾರಿ ಪುಣ್ಯ ಆಗಿರೋದು ನಮಗೆ ಅಂದ್ಬಿಟ್ಟು 60 ದಿನ ಡೇಟ್ಸ್ ಬೇಕು ಅಂತ ಕೇಳಿದ್ರು. ಸೊ ಸರ್ ಖಂಡಿತ ಸರ್ ಕೊಡ್ತೀನಿ, ಅದೇನು ತೊಂದರೆ ಇಲ್ಲ ಅಂತ ಹೇಳಿ. ನೀವೇ ಅಂತ ಎಲ್ಲ ಬಟ್ ಏನಾದ್ರು ಒಂದು ಇರುತ್ತೆ ಮ್ಯಾಮ್. ಆಕ್ಚುಲಿ ಫ್ರೀ ಡೇಟ್ಸ್ ಕೊಡಿ ಅಂದ್ರೆ ನಾನು ಅವ್ರನ್ನ ಅಷ್ಟು ರೂಢಾಗಿ ಮಾಡ್ಕೊಳಕ್ಕಾಗಲ್ಲ. ಸೊ ಅವ್ರುಗಳು ಶೂಟಿಂಗ್ ಇದ್ದಾಗಲೂ ನಾನು ನನ್ನ ಪೋಸ್ಟ್ ಫೋನ್ ಮಾಡ್ಕೊಂಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಫಸ್ಟಿಗೆಲ್ಲ ನಾನು ಕೇಳಿದೆ ಫ್ರೀ ಡೇಟ್ಸ್ ಆ ಥರ ಶೆಡ್ಯೂಲ್ಸ್ ಎಲ್ಲ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಎಲ್ಲರೂ ದುಷ್ಯಂತ್ ಅವ್ರಿಗೂ ಅಷ್ಟೇ. ದುಷ್ಯಂತ್ ಅವರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಅವ್ರನ್ನು ಆಕ್ಚುಲಿ ಮುಂಚೆ ಬೇರೆ ವಿಲನ್ನ ಸೆಲೆಕ್ಟ್ ಮಾಡಿ ಒಂದು ಪಾರ್ಟ್ ಶೂಟ್ ಮಾಡಿದ್ದೆ. ನನಗೆ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ. ಸೊ ಆ ಪಾರ್ಟ್ ಇಂದೆಲ್ಲ ನಾನು ಡಿಲೀಟ್ ಮಾಡಿ ಮೀನ್ಸ್ ಕ್ಯಾರೆಕ್ಟರ್ನೇ ಚೇಂಜ್ ಮಾಡ್ಬಿಟ್ಟೆ. ಒಂದು CCB ಕ್ಯಾರೆಕ್ಟರ್ ಮತ್ತೆ ಇನ್ನೊಂದು ವಿಲನ್ ಕ್ಯಾರೆಕ್ಟರ್. ಸೊ ಚಿಕ್ಕಮಂಗ್ಳೂರು ಮಾಡಿ ಶೂಟಿಂಗು. ನನ್ನ ಆರ್ಟಿಸ್ಟ್ ಕಡೆಯಿಂದ ನನಗೆ ಅಷ್ಟು ಔಟ್ಪುಟ್ ಬರಲಿಲ್ಲ. ಸೊ ಅವರು ರೆಡಿನೂ ಇರಲಿಲ್ಲ ಔಟ್ಪುಟ್ ಕೊಡೋಕ್ಕೆ ನಾನು ಹೇಳ್ದಂಗೆ. ಸೊ ಅದನ್ನ ಚೇಂಜ್ ಮಾಡಿಕೊಂಡೆ. ಅವಾಗ ನನಗೆ ತುಂಬಾ ದಿನಗಳ, ಯಾಕಂದ್ರೆ ಕನ್ನಡ ಇಂಡಸ್ಟ್ರಿಲಿ ಇವಾಗ ಯಂಗ್ ಆಗಿ ಇರುವಂತಹ ವಿಲನ್ ಕಡಿಮೆ ಇದೆ, ಹಾಗೆ ಎಲ್ಲದಕ್ಕೂ ರೆಡಿ ಇರುವಂತ ಹೀರೋರು ಕಡಿಮೆ ಇದೆ. ಸೊ ನನಗೆ ಈ ಹುಡುಕಾಟಗಳೇ ಸ್ವಲ್ಪ ಚೂಸಿಯಾಗಿ ಮಾಡ್ಬೇಕು, ಮೇನ್ ಅಂತೇಳಿ ಅನ್ಕೊಂಡಾಗ ಒಂದು ದುಷ್ಯಂತ್ ಅವ್ರದ್ದು ರೆಫರೆನ್ಸ್ ಬಂದು ಬಜರಂಗಿ ಅಲ್ಲೆಲ್ಲ ಮಾಡಿದ್ದಾರೆ ಅವರು. ಆಮೇಲೆ ಅವ್ರ ಪರಿಚಯ ಆದ್ಮೇಲೆ ಅವ್ರಿಗೂ ಒಂದು ಈ ತರ ನನಗೆ ಗೆಟಪ್ ಬೇಕು ಅಂತ 2 months ವೇಟ್ ಮಾಡಿದ್ದೀನಿ. ಅವ್ರು ಬಿಯರ್ಡ್ ಇರಲಿಲ್ಲ ನನಗೆ ಸಿಕ್ತಾಗ, ಬಟ್ ನನಗೆ ಬಿಯರ್ಡ್ ಬೇಕು ಅಂತೇಳಿ ನಾನು 2.5 months ವೇಟ್ ಮಾಡಿದೆ. ಸೊ ಈ ತರ ನಮ್ಮ ಸಿನಿಮಾಗೆ ನನ್ನ ಕತೆಗೆ ಏನ್ ಕೇಳುತ್ತೆ ಅದನ್ನ ನಾನು ಕೊಡೋದಕ್ಕೆ ನಾನು ಡೈರೆಕ್ಟ್ ಆಗಿ ನನ್ನ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದ್ದೀನಿ. ಹಚ್ಚೆ ಸಿನಿಮಾದಲ್ಲಿ ಇನ್ನೊಂದು ಹೈಲೈಟ್ ಪಾಯಿಂಟ್ ಏನು ಅಂದ್ರೆ ಈ ಗ್ಯಾರೇಜ್ ಸೆಟ್ ಆಗಿರ್ಬೋದು ಅಥವಾ ಶಿವೋತ್ಸವ ಸೆಟ್ ಆಗಿರ್ಬೋದು, ಈ 2 ಹೈಲೈಟ್. ಸೊ ಹೇಗೆ ನಿಮ್ಗೆ ಅದು ಪ್ಲಾನ್ ಬಂದಿದ್ದು ಗ್ಯಾರೇಜ್ನ? ಯಾಕಂದ್ರೆ ಇಷ್ಟು ದಿನ ನೋಡಿದ ಗ್ಯಾರೇಜ್ಗೂ ಇದ್ರೊಳಗೆ KGF ಇದನ್ನ ನೋಡ್ದಂಗೆ ಆಯ್ತು ನಮ್ಗೆ ಗ್ಯಾರೇಜ್. ಆಕ್ಚುಲಿ ಆ ಗ್ಯಾರೇಜ್ ಸೆಟ್ ಏನಿದೆ ಅದು ನನ್ನ ಇಮ್ಯಾಜಿನೇಷನ್. ನಾನು ಲೊಕೇಶನ್ ನೋಡುತ್ತೇನೆ. ಸೇಮ್ ಇದಕ್ಕೂ ನಾನು 1.5 ತಿಂಗಳು ಬೆಂಗಳೂರಲ್ಲಿ ಸುತ್ತಾಡಿದ್ದೀನಿ. ಎಲ್ಲಾ ಏರಿಯಾದಲ್ಲಿ ಮ್ಯಾನೇಜರ್ನ ಕರ್ಕೊಂಡು ಅವ್ರನ್ನ ಆ ಕಡೆ ನೀವು ಹೋಗಿ ಈ ಕಡೆ ನೋಡ್ಕೊಂಬನ್ನಿ. ನಾನು ಎಲ್ಲ ನೋಡಿ ಏನ್ ಈ ಬೆಂಗಳೂರಲ್ಲಿ ಏನಂದ್ರೆ ಸ್ಪೇಸಿಂಗ್ ಕಮ್ಮಿ ಇದೆ.
ಯಾಕಂದ್ರೆ ತುಂಬಾ ಕ್ರೌಡ್ ಇರೋಂತ ಏರಿಯಾ, ಪಾರ್ಕಿಂಗ್ ಇರಲ್ಲ, ಮತ್ತೆ ಸ್ಪೇಸ್ ಇಷ್ಟಿಷ್ಟಲ್ಲೇ ಗ್ಯಾರೇಜ್ ಮಾಡ್ಕೊಂಡಿರೋ ನನ್ ಫೀಲ್ ತಕ್ಕಂಗೆ ಸಿಗ್ತಾ ಇರ್ಲಿಲ್ಲ. ಅಂದ್ರೆ ನಾಯಂಡಹಳ್ಳಿ ಹತ್ರ ಅದು ಲಾರಿ ಸ್ಟ್ಯಾಂಡ್ ಬರೀ ಗ್ಯಾರೇಜ್ಗಳೇ ಇರೋ ಅಂತ ಇದು, ಅಲ್ಲಿ ಹೋದ್ರು ನನ್ನ ಎಕ್ಸ್ಪೆಕ್ಟೆಡ್ ಸಿಗಲ್ಲ. ಬಟ್ ನನ್ ಲಕ್ ಏನಂತಂದ್ರೆ ಅಲ್ಲೊಂದು ಖಾಲಿ ಸೈಟ್ ಇತ್ತು. ಅಂದ್ರೆ ಅವ್ರದ್ದು ಒಂದು ಜಸ್ಟ್ ಒಂದು ರೂಮ್ ಎಂಟ್ರೆನ್ಸ್ ಗೆ ಮತ್ತೆ ಇದು ಹಾಕೊಂಡಿತ್ತು, ಶೀಟ್ಸ್ ಹಾಕೊಂಡಿತ್ತು. ಸೊ ನಾನು ಅವ್ರಿಗೆ ಅಪ್ರೋಚ್ ಮಾಡಿದಾಗ ಇಲ್ಲ ಸರ್ ಆಗಲ್ಲ ಸರ್, ಇದು ನೀವು ಯೂಸ್ ಮಾಡ್ತಾ ಇರೋಲ್ಲ ಸದ್ಯಕ್ಕೆ, ನಾನು ಇಷ್ಟು ದಿನ ಕೊಡಿ ಈ ತರ ಮಾಡಿ ಅಂತ ಅಂದಾಗ ಸರಿ ಅಂತ ಅಂದು ನಾನು ಏನೇ ಮಾಡೋದಾದ್ರೂ ನಾನು ಫಸ್ಟ್ ಪೇಪರ್, ಆಕ್ಚುಲಿ ನಾನು ಆರ್ಟ್ ಡ್ರಾಯಿಂಗ್ ಕೂಡ ಮಾಡ್ತೀನಿ, ಮೀನ್ಸ್ ಪರ್ಫೆಕ್ಟ್ 100% ಅಲ್ಲ, ಅರ್ಥ ಮಾಡಿಸುವಷ್ಟು. ಈಗ ಆರ್ಟ್ ಡೈರೆಕ್ಟ್ರಿಗೆ ಏನು ಅದನ್ನ ನಾನು ಮಾಡ್ತೀನಿ, ಮತ್ತೆ CG ಅವರಿಗೆ ಮಾಡಿಸ್ಬೇಕಂದ್ರೆ ನಾನು ಸ್ಟೋರಿ ಬೋರ್ಡ್ ಮಾಡ್ತೀನಿ. ಸೊ ಅದು ಹೆಂಗಿರುತ್ತೆ ಅಂದ್ರೆ ಈ ಕಡೆ 3D ಇರಲ್ಲ, ಈ ಕಡೆ 2D ಇರಲ್ಲ. ನಾನು ಎಕ್ಸ್ಪ್ಲೇನ್ ಮಾಡಕ್ ಬೇಕಾದಷ್ಟು ನನ್ನ ಒಂದು ಇದಕ್ಕೆ ಅದು ಅವ್ರಿಗೆ ಅರ್ಥ ಆಗಿದೆ. ಸೊ ನಮ್ಮ ಶಂಕರ್ ಮಾಸ್ಟರ್ ಏನಂದ್ರೆ ಅವ್ರ ಜೊತೆ ಕುತ್ಕೊಂಡು ಸರ್ ನನಗೆ ಹಿಂಗ್ ಬೇಕು ನೋಡಿ, ಈ ತರ ಬೇಕು ಅಂತ ಅಂದಾಗ ಸರಿ ಸರ್ ಮಾಡೋಣ ಮಾಸ್ಟರ್, ನೋಡಿ ಈಗಲೂ ಹೇಳ್ತಾ ಇದ್ದೀನಿ, ನನಗೆ ಇದೇ ಫೀಲ್ ಬೇಕು, ಮತ್ತೆ ಇದ್ರಲ್ಲಿ ಸ್ಟೆಪ್ ಹಿಂಗೇ ಬರಬೇಕು. ಸೊ ಇದನ್ನ ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದನ್ನ ಎಕ್ಸಿಕ್ಯೂಟ್ ಶಂಕರ್ ಮಾಸ್ಟರ್ ಅವ್ರು ಮಾಡಿದ್ದಾರೆ ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ. ಶಿವೋತ್ಸವನ ಅಷ್ಟೇ, ಶಿವೋತ್ಸವ ಅದಕ್ಕೂ 2 ತಿಂಗಳು, ಶಿವ ರೆಡಿ ಮಾಡೋದಕ್ಕೆ 2.5 ತಿಂಗಳು. ಚೆನ್ನೈಯಿಂದ ನಾವು ಆರ್ಟಿಸ್ಟ್ನ ಕರ್ಸಿದ್ದು. ಅವ್ರು ನಾರ್ಮಲ್ ಆರ್ಟ್ ಡಿಪಾರ್ಟ್ಮೆಂಟ್ ಆರ್ಟಿಸ್ಟ್ ಅಲ್ಲ, ಈ ಗೋಪುರಗಳಿಗೆಲ್ಲ ದೇವ್ರನ್ನ ಫುಲ್ ಫಿನಿಶಿಂಗ್ ಕೊಡ್ತಾರಲ್ಲ ಆ ಥರದವರು. ಅವರು ಸ್ವಲ್ಪ ಕಟ್ಟುನಿಟ್ಟು ನೀತಿ ನಿಯಮ ಎಲ್ಲ ಇರುತ್ತೆ ಅವ್ರು ದೇವ್ರ ಮಾಡಬೇಕು ಅಂತ. ಸೊ ಅವ್ರು ಬಂದು ನಾವು ಅವರಿಗೆ ಸ್ಟೇ ಮಾಡಿ ಅಂದ್ರೆ ಈಗ ಆ ಶಿವನ್ನ ಸೃಷ್ಟಿ ಮಾಡೋದಕ್ಕೆ ವಿಧಿವಿಧಾನಗಳನ್ನೆಲ್ಲ ಹೌದು, ಖಂಡಿತ. ಯಾಕಂದ್ರೆ ಅದು ಒಂದು ಶಕ್ತಿ, ನಾವು ಏನೋ ಮಾಡ್ತಿದೀವಿ ಅಂದ್ರೆ ಅದರಿಂದ ದುರುಪಯೋಗ ಆಗ್ಬಾರ್ದು, ಕೆಟ್ಟದಂತ ಆಗ್ಬಾರ್ದು. ಸೊ ಹಂಗಾಗಿ ನಾವೇನ್ ಮಾಡಿದ್ರೆ ಅದಕ್ಕೆ ಏನ್ ಬೇಕು ಅದೇ ಪರ್ಟಿಕ್ಯುಲರ್ ದೇವ್ರನ್ನ ಮಾಡೋವಂಥವ್ರನ್ನೇ ಕರೆಸಿ ವಿಧಿವಿಧಾನ ಪೂಜೆಗಳಿಂದ ಹಿಡಿದು ಮಣ್ಣು ಇಂಥ ಮಣ್ಣೇ ಬೇಕು. ಆಮೇಲೆ ಈ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡ್ಕೊಂಡೆ ಅವ್ರು ಮುಟ್ತಾ ಇದ್ದಿದ್ದು. ಸೊ ಇಷ್ಟು ಪರ್ಟಿಕ್ಯುಲರ್ ಮಾಡಿದ್ರೆ ಅದೊಂದು 2.5 ಮಂತ್ ಹಿಡಿತು. ಅಂದ್ರೆ ಓಕೆ ರೆಡಿ ಆಯ್ತು ಅಂತ ಅಂದಾಗ ನಾವು ಲೊಕೇಶನ್ ಸರ್ಚ್ ಮಾಡಿದ್ವಿ ಮ್ಯಾಮ್, ತುಂಬಾನೇ ಸರ್ಚ್ ಮಾಡಿದ್ವಿ, ಅದಕ್ಕೂ ಅದು ಸಿಗ್ಲಿಲ್ಲ. ಅದ್ ನೋಡಿದ್ರೆ ಎಲ್ಲಿ ಶಿವ ರೆಡಿ ಆಯ್ತು ಅದ್ರ ಆಪೋಸಿಟ್ ಗುಡ್ಡಪ್ಪ ಫಾರ್ಮಸ್. ಅಲ್ಲೇನಾಗಿತ್ತು ಅಂದ್ರೆ ಒಂದು ಇವಾಗ ಏನ್ ಕ್ಲೀನ್ ಆಗಿದೆ ಆ ಲ್ಯಾಂಡ್, ಅದು ಫುಲ್ ಅಬೌಂಡೆಂಟ್ ಮೀನ್ಸ್ ಇನ್ನೂ ಫುಲ್ ಒಂಥರ ಇರ್ರೆಗ್ಯುಲರ್ ಶೇಪ್ ಅಲ್ಲಿ ಇತ್ತು. ಸೊ ನಾವು ಶಂಕರ್ ಮಾಸ್ಟರ್ ಅವರು ಇಲ್ಲೇ ಮಾಡೋಣ ಬಾಸ್ ಅಂತ ಅಂದ್ರು. ಓಕೆ ಮಾಸ್ಟರ್, ಬಟ್ ಇದನ್ನೆಲ್ಲ ಲೆವೆಲ್ ಮಾಡ್ಕೋಬೇಕಲ್ಲ ಮಾಸ್ಟರ್, ಇಷ್ಟು ಕಟ್ ಮಾಡ್ಕೊಂಡ್ರೆ ಈ ಕಡೆ ಲ್ಯಾಂಡಿಗೆ ಸಿಗಲ್ಲ. ಸೊ ಇಷ್ಟು ಪೋರ್ಷನ್ ಲೆವೆಲ್ ಮಾಡಿ ಈ ಕಡೆಯಿಂದ ಸ್ಲೋಪ್ ತರ ರೋಡ್ ಕನೆಕ್ಟಿಂಗ್ ಕೊಡಿ, ನನಗೆ ಕ್ಯಾರೆಕ್ಟರ್ಗಳನ್ನ ಎಂಟ್ರಿ ಮಾಡ್ಸಕ್ಕಾಗ್ಲಿ, ಒಂದು ಜಾತ್ರೆಗೆ ನನಗೆ ಈ ಫೀಲ್ ಬೇಕು ಅಂತ ಅದನ್ನು ಕುತ್ಕೊಂಡು ಆಕ್ಚುಲಿ ಅದನ್ನ ಮಿನೇಚರ್ ತರ ಮಾಡ್ಕೊಂಡು ಶಿವನ ಇದು ಮಾಡ್ಕೊಂಡು ಎಲ್ಲ ತುಂಬಾ ಡಿಟೇಲಿಂಗ್ ಮಾಡಿದ್ದೀವಿ. ಸೊ ಅದೆಲ್ಲ ಮಾಡಾದ್ಮೇಲೆ ಅವರು ಟೈಮ್ ತಗೊಂಡು ಅದನ್ನ ರೆಡಿ ಮಾಡಿದ್ರು. ಪ್ರತಿ ವಿಷಯಕ್ಕೆ ಬಂದ್ರೆ ನಾವು ಪರ್ಟಿಕ್ಯುಲರ್ ತುಂಬಾ ಡೀಟೇಲಿಂಗ್ ಮಾಡ್ತೀವಿ. ಅಂದ್ರೆ ಈಗ ನೀವು ಕಂಪ್ಲೀಟ್ ಸಿನಿಮಾ ಶೂಟ್ ಮಾಡಕ್ಕೆ ಒಂದಷ್ಟು ಎಫರ್ಟ್ ಪ್ಲಾನಿಂಗಿಗೆ ಟೈಮ್ ಜಾಸ್ತಿ ಆಗಿದೆ. ಬೇಸಿಕ್ ಪ್ಲಾನಿಂಗ್ ಇಲ್ಲ ಅಂದ್ರೆ ಲಾಸ್ ಆಗುತ್ತೆ ಪ್ರೊಡ್ಯೂಸರ್. ಎಷ್ಟು ದಿನ ಆಯ್ತು ಹಾಗಾದ್ರೆ ಓವರ್ ಆಲ್ ಶೂಟಿಂಗ್? ಅದೇ ನಾನು ಸೆಟ್ ಮಾಡೋದಕ್ಕೇನೆ ನನಗೆ 2 ಮಂತ್ಸ್ ಅಂತ ಹೋದ್ರೆ 8 ಸೆಟ್ ದೊಡ್ಡ ಸೆಟ್ ಇರೋದ್ರಿಂದ ನನಗೆ ಅಲ್ಲೇನೆ 16 ಮಂತ್ಸ್ 1.5 year ಅಲ್ಲೇ ಹೋಗ್ಬಿಡ್ತು. ಸೊ ಅಂಡ್ ದೆನ್ CGಗೆ ನಾನೊಂದು 8 to 10 months ಆಗೋಯ್ತು. ಸೊ ಮೇಕಿಂಗ್ ಬೇಗ ಮಾಡ್ಕೊಂಡಿದ್ದೀನಿ ನಾನು. ತುಂಬಾ ಹಾರ್ಡ್ ವರ್ಕ್. ಹೆಂಗೆ ಅಂದ್ರೆ ಶೆಡ್ಯೂಲ್ಸ್ನ ತುಂಬಾ ಚೆನ್ನಾಗಿ ಪ್ರೋಗ್ರಾಮಿಂಗ್ ಮಾಡ್ಕೊತೀನಿ ನಾನು. ಬಿಫೋರ್ 1 week ಮ್ಯಾನೇಜರ್ಗೆ ಪ್ರೋಗ್ರಾಮಿಂಗ್ ಕೊಟ್ಕೊಡ್ತೀನಿ, ಏನು ಚೇಂಜಸ್ ಇರಲ್ಲ. ಸೊ ನಾನು ಅಷ್ಟು ಅಕ್ಯುರೇಟ್ ಆಗಿ ಮಾಡ್ತೀನಿ. ಸೊ ಮತ್ತೆ ತುಂಬಾ ಫಾಸ್ಟ್ ಆಗಿ ಮಾಡ್ತೀನಿ ಮೇಕಿಂಗ್. ನನಗೆ ಈ ತರ ಏನು ಡಿಲೇ ಆಯ್ತು ಅಂದ್ರೆ ಬಿಕಾಸ್ ಆಫ್ ಸೆಟ್ ಒಂದು ಔಟ್ಲುಕ್. ನಾವು ಸಿನಿಮಾ ಈ ತರ ಮಾಡಿಲ್ಲ, ನಾನು ತುಂಬಾ ನೋಡ್ತಾ ಇದ್ದೀನಿ ಎಲ್ಲ ಸಿನಿಮಾಗಳು ಎಲ್ಲೋ ಹೋಗ್ತಾರೆ, ಶೂಟ್ ಮಾಡ್ತಾರೆ, ಇರೋದ್ರಲ್ಲ ಪೇಮೆಂಟ್ ಮಾಡ್ತಾರೆ, ಬಂದ್ಬಿಡ್ತಾರೆ. ಸೊ ನನಗೆಲ್ಲೋ ಅದು ಇಷ್ಟ ಆಗ್ತಾ ಇರಲಿಲ್ಲ. ಹಂಗಾಗಿ ಜೊತೆಲೆ ನಿಂತ್ರಿ. ಒಂದು ಕತೆಗೆ ಏನಾದ್ರು ಬೇಕಾಗಿದ್ದು ಹೊಸತನ ತೋರ್ಸೋಣ ಜನಕ್ಕೆ ಅಂತೇನೆ ಸೆಟ್ ನನಗೆ ಸೆಟ್ ಇದ್ರೆ ತುಂಬಾ ಖುಷಿ ಶೂಟ್ ಮಾಡಕ್ಕೆ. ಸೊ ಅದೊಂದು ನನ್ನ ಒಂದು ಲುಕ್ ವೈಸ್ ನನಗೆ ಚೆನ್ನಾಗಿ ಕಾಣಬೇಕು. ಅದಕ್ಕೆ ಅಷ್ಟು ಸಾಂಗ್ ತುಂಬಾ ರಿಚ್ ಆಗಿ ಬಂದಿದೆ. ಈ ಸಿನಿಮಾದಲ್ಲಿ ನಿಮ್ಮಿಬ್ರಿಗೂ ಒಂದೊಳ್ಳೆ ಸಾಂಗ್ಸ್ ಸಿಕ್ಕಿದೆ. ನೀವ್ ಅದೇನಿಷ್ಟು ಎಂಜಾಯ್ ಮಾಡಿದ್ರಿ? ಸಾಂಗ್ ಎಂಜಾಯ್ ಫುಲ್ ಎಂಜಾಯ್ ಮಾಡಿ. ನಾನು ಫಸ್ಟ್ ಹೇಳ್ತಾ ಇದ್ದೆ ಸರ್, ನಾನು 1 take ಆರ್ಟಿಸ್ಟ್ ಅಭಿ ಕರಿತಾ ಇದ್ರೆ ಯಾವಾಗಲೂ ಏನಾದ್ರು ಇದ್ರೆ ಸ್ವಲ್ಪ ಇಂಪ್ರೂವೈಸೇಷನ್ ಮಾಡ್ಕೊಳ್ಳೋಣ ಅಜ್ಜ, ಸ್ವಲ್ಪ ಫಸ್ಟ್ ಸ್ಕ್ರಿಪ್ಟ್ ಕೊಟ್ಟ ತಕ್ಷಣ ಡಿಸ್ಕಸ್ ಮಾಡೋಣ ಅಂತ ಯಾವಾಗಲೂ ಕರೀತಿದ್ರು. ಅಭಿ ನನಗೆ ಡಿಸ್ಕಷನ್ ಅವಶ್ಯಕತೆ ಇಲ್ಲ, ನಾನು 1 take ಅಲ್ಲೇ ಮಾಡ್ಬಿಡ್ತೀನಲ್ಲ, ನೀವು ಓದ್ಕೊಡಿ ಅಂತ ಹೇಳ್ತಾ ಇದ್ದೆ. ಸರಿ ಆಯ್ತು ಅಂತ ಅಭಿ ಕೇಳಲಿಲ್ಲ. ಮತ್ತೆ ಆ ಸಾಂಗ್ ಅಲ್ಲಿ
ಆರ್ಟಿಸ್ಟ್ ಥರನೇ ಮಾಡ್ತಾ ಇದ್ರು. ಆ್ಯಕ್ಚುಲಿ ಏನು ಡೈರೆಕ್ಟ್ ಏನಂದ್ರೆ ಅದನ್ನು ಕೊಡ್ತಾರೆ ಖಂಡಿತ, ಅವ್ರು ಏನು ಕೊಟ್ಟಿರ್ತಾರೆ ಸ್ಕ್ರಿಪ್ಟಲ್ಲಿ ಅದನ್ನು ಖಂಡಿತ ಔಟ್ಪುಟ್ ಕೊಡ್ತಾರೆ. ಬಟ್ ನಾನು ಕರಿತಿದ್ದೇನೆಂದರೆ ಡೈರೆಕ್ಟ್ರು ಕೇಳೋದಕ್ಕಿಂತ ಹೆಚ್ಚಾಗಿ ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್ ಕೊಡುವುದು ಅನ್ನೋದು ನನ್ನ ಆಸೆ. ಸೊ ಕೆಲವೊಂದಷ್ಟು ಎಲ್ಲೋ ಚಿಕ್ಕ ಚಿಕ್ಕ ಇಂಪ್ರೂವೈಸೇಷನ್ ಇರುತ್ತೆ, ಅದನ್ನ ಮಿಸ್ ಮಾಡ್ಕೊಬೇಡ. ಅವ್ರು ಕೇಳಿದಷ್ಟು ಕೊಡ್ಬೇಡ, ಕೇಳೋಕ್ಕಿಂತ ಹೆಚ್ಚಾಗಿ ಕೊಡು. ಅವ್ರು ಕಟ್ ಮಾಡ್ಕೋತಾರೋ ಎಡಿಟ್ ಮಾಡ್ಕೋತಾರೋ ಗೊತ್ತಿಲ್ಲ. ಬಟ್ ನೀನು ಅದನ್ನ ಇವಳು ಎಷ್ಟು ಹೇಳ್ತಾರೆ ಅಷ್ಟು ಕೊಡೋಣ ಅಂತ. ಬಟ್ ನನ್ನ ಮನ್ಸಲ್ಲಿ ಹಂಗಿಲ್ಲ, ನಾವು ಚಿಕ್ಕ ಚಿಕ್ಕ ಇಂಪ್ರೂವೈಸೇಷನ್ ಇಲ್ಲ, ನಾನು ಕಲ್ತಿದ್ದೆ ಅದನ್ನ ಈ ಸಿನಿಮಾದಿಂದ. ಆಮೇಲೆ ಇಬ್ರು ಸೇರ್ಕೊಂಡು ಸ್ವಲ್ಪ ಅದನ್ನ ಜಾಸ್ತಿನೇ ಮಾಡ್ತಿದ್ವಿ. ಒಂದೆರಡು ಸ್ವಲ್ಪ ಅನುಭವ ಆಗೋ ತನಕ ಏನೋ ಹೇಳ್ತಾರಲ್ಲ ಹಂಗೆ ಸರಿ ಆಯ್ತು. ಹೋದೆ, ಆ ಸಾಂಗ್ ಇತ್ತು, ಅದ್ರಲ್ಲಿ ಹಿಂಗ್ ಸುತ್ಕೊಂಡು ಹೈ ಹೀಲ್ಸ್ ಬೇರೆ ಇತ್ತು, ನೀರ್ ಹಾಕಿದ್ರು ಎಲ್ಲ ನಿಲಕ್ಕೆ. ಅದು ತುಂಬಾ ಸ್ಕಿಡ್ ಆಗ್ತಿತ್ತು ಸ್ಲಿಪ್ಪರು. ಒಂದ್ 2-3 ಸಲ ಬಿದ್ದಿದ್ದೀನಿ ಕೆಳಗಡೆ, ಹಂಗ ಆಗ್ತಿತ್ತು. ಅದ್ರಲ್ಲಿ ಬೇರೆ ಹಿಂಗ್ ಫುಲ್ ಸೂರ್ಯನ್ ಸುತ್ಕೊಂಡು ಮೇಲ್ ಬೀಳ್ಬೇಕು. ಒಂದ್ 20 to 24 ಟೇಕ್ಸ್ ತಗೋಬಿಟ್ಟೆ ಸುತ್ಕೊಂಡು ಮೇಲ್ ಬೀಳಕ್ಕೆ. ಆ ಬೀಮ್ ಬಿಟ್ಟು ನೆಲಕ್ಕೆಲ್ಲ ಬಿದ್ದಿದ್ದೀನಿ ಫುಲ್ಲು. ಅಲ್ಲಿ ಮೇಲ್ ಬೀಳ್ಬೇಕು. ಹಿಂಗೆ ಒಂದು ಸಾಂಗ್ ಅಲ್ಲಿ ನೀವು ನೋಡ್ಬೋದು, ಒಂದು ಬ್ಲೂ ಕಲರ್ ಡ್ರೆಸ್ ಅಲ್ಲಿ ಒಂದು ಫುಲ್ ಕ್ಯಾಮ್ರಾ ಪಕ್ಕನೆ ಹಿಂಗ್ ಬೀಳ್ತೀನಿ ಕೈ ಮೇಲೆ. ಸೊ ಅದನ್ನ ಕೈ ಮೇಲೆ ಬೀಳೋದಕ್ಕಿಂತ ಜಾಸ್ತಿ ನೆಲದ ಮೇಲೆ ಬಿದ್ದಿದ್ದೀನಿ. ನಾನು ಎಷ್ಟು ಏಟ್ ಮಾಡ್ಕೊಂಡಿದ್ದೀನಿ ನನಗೆ ಗೊತ್ತಿಲ್ಲ. ಅವಾಗ ಅನಿಸ್ತು, ಹೌದು ಏನಾದ್ರು ಇದ್ದಾಗ ಫಸ್ಟೇ ನಾವು ಕೇಳ್ಕೋಬೇಕಿತ್ತು. ಅಟ್ಲೀಸ್ಟ್ ಇದಕ್ಕಿಂತ ಮುಂಚೆ ಸ್ವಲ್ಪ ಕೇಳಿದ್ರು ನಾವು ಆ ಕಡೆ ನಾನು ಪ್ರಾಕ್ಟೀಸ್ ಮಾಡ್ಕೋಬೋದಿತ್ತಲ್ವಾ ಅಂತ ನಂಗೆ ಅವಾಗ ಅನ್ನಿಸ್ತು. ಬಟ್ ಅದು ನಾನು ಅಲ್ಲಿ ಮಾಡ್ತಿದ್ದಕ್ಕಿಂತ ಅದನ್ನ ಸಾಂಗ್ ಸ್ಕ್ರೀನ್ ಮೇಲೆ ನೋಡಿದಾಗಂತೂ ನೆಕ್ಸ್ಟ್ ಲೆವೆಲ್ ಮ್ಯಾಮ್. ಅದು ಸಾಂಗು, ಆ ಲೈಟಿಂಗು, ಆ ಸೆಟ್ಗೆ, ಆ ಸಾಂಗ್ಗೆ ತುಂಬಾ ಚೆನ್ನಾಗಿ ಬಂದಿದೆ ಮ್ಯಾಮ್ ಸಾಂಗ್. ನಂಗೆ ತುಂಬಾ ಇಷ್ಟ ಆಯ್ತು. ಈ ಚಂದ್ರದ್ರೋಣ ರಹಸ್ಯನ ನಿಮ್ಮಿಂದ ಶುರು ಆಗುತ್ತೆ ನಮಗೆ ಗೊತ್ತಾಗಿದ್ದ ಪ್ರಕಾರ. ನೀವು ರಿಸರ್ಚ್ ಮಾಡಿದ್ದೀರಾ, ಸೊ ಯಾರಾದ್ರೂ ಒಬ್ರು ಹೋಗ್ಬೇಕಲ್ಲ ಅದ್ರ ಹಿಂದೆ, ಸೊ ಅದರಿಂದ ನೀವು ಹೊರಡ್ತೀರಾ. ಸೊ ಅದ್ರ ರಿಸರ್ಚ್ ಪ್ರಿಪ್ರೇಷನ್ ನಿಮ್ದು ಹೇಗಿತ್ತು? ಅದೇ ಒಂದು ಬುಕ್ ಇರುತ್ತೆ ಅಂತ ಸರ್ ಹೇಳಿದ್ರು. ಅಲ್ಲ, ಇದು ಸಿನಿಮಾ ಹೊರತುಪಡಿಸಿ ನೀವೇನಾದ್ರು? ಹೌದು ಸರ್ ಹೇಳಿದ್ರು, ಒಂದು ಹಿಂಗೆ ಬುಕ್ ಇರುತ್ತೆ, ನೀವು ಅದನ್ನ ತೋರಿಸ್ತೀರಾ ಅಂತ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅದು ಇಷ್ಟು ಬ್ಯೂಟಿಫುಲ್ ಬುಕ್ಸ್ ಅಂತ. ನನ್ ಸಿನಿಮಾದಲ್ಲಿ ಟಚ್ ಮಾಡಿದ್ರೆ ಏನ್ ಫೀಲ್ ಆಗ್ತಿತ್ತಲ್ವಾ, ನಾನು ಅದನ್ನ ಸುಮ್ಮನೆ ನೋಡಿದಾಗ್ಲೇ ನನ್ಗೆ ಆ ಥರ ಒಂಥರ ಏನೋ ಸ್ಪೆಷಲ್ ಫೀಲಿಂಗ್ ಅನ್ನಿಸ್ತಾ ಇತ್ತು ನನಗೆ. ಆ ಬುಕ್ನ ಟಚ್ ಮಾಡೋಕ್ಕಿಂತ ಮುಂಚೆನೂ ಏನೋ ಬುಕ್ಸ್ ಒಂಥರ ಇವಾಗ್ಲೂ ಅದು ಸ್ಪೆಷಲ್ ಅನ್ಸುತ್ತೆ ಆ ಬುಕ್ಸ್ ನಮ್ಮ ಸಿನಿಮಾದಲ್ಲಿ. ನಾನು ಆ ಥರ ಯಾವತ್ತೂ ನೋಡೇ ಇಲ್ಲ. ಅದು ಹಿಂಗೆ ಅನ್ನಿಸ್ತಾ ಇತ್ತು ಅಂದರೆ ನನಗೆ ಸಿನಿಮಾದಲ್ಲಿ ಮಾಡ್ತಿದ್ದೀನಿ, ಅದನ್ನ ಹೇಳಿದರೆ ಸರ್ ಅಂತ ಆ ಥರ ಸ್ಪೆಷಲ್ ಫೀಲಿಂಗ್ ಅನ್ನಿಸ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ನನಗೇನೋ ಒಂಥರ ನರ್ವಸ್ ಫೀಲಿಂಗ್ ಆಗ್ತಿತ್ತು. ಆ ಬುಕ್ ನೋಡಿದಾಗೆಲ್ಲ ಒಂಥರ ಭಯ ಆಗ್ತಿತ್ತು ನನಗೆ. ಆ ಬುಕ್ಕಿಂದನೇ, ಆ ಬುಕ್ ಒಳಗೆ ಏನಿದೆ ಅದೇ ಕರ್ಕೊಂಡು ನೆಕ್ಸ್ಟ್ ಇಲ್ಲಿ ಅಕ್ಷಯ ಸಿನಿಮಾ ನಾನೊಂದು ಒಂದೇ ಒಂದು ಆಡಿಯೋ ಇದು ಬುದ್ಧಿವಂತರಿಗೆ ಮಾತ್ರ. ಯಾಕೆ ಅಂದ್ರೆ ಕರೆಕ್ಟಾಗಿ ನೋಡಿ ಅರ್ಥ ಮಾಡ್ಕೊಂಡು ನೆನ್ಪಿಟ್ಕೊಂಡು ನೆಕ್ಸ್ಟ್ ಕಾಯ್ತಾ ಇದ್ರೆ ಅದು ಕ್ಲೂ ಕೊಟ್ಟಿರ್ತೀನಿ. ಅದು ಇಂಟ್ನ ಯಾರು ಅರ್ಥ ಮಾಡ್ಕೊಂಡು, ಯಾಕೆಂದ್ರೆ ಇದನ್ನ ನಾನು ಇವಾಗ ಹೇಳ್ತೀನಿ, ರಿಲೀಸ್ ಆಗಿದೆ ಇವಾಗ ಹೇಳ್ತೀನಿ. ಫಸ್ಟಿಗೆ ಮಂತ್ರವಾದಿ ಬಂದಾಗ ಆ ರಹಸ್ಯ ಭೇದಿಸೋದು ಹೇಗೆ ಅಂದಾಗ, ಚಂದ್ರದ್ರೋಣ ನಡುವಿನಲ್ಲಿ ಪ್ರಕೃತಿಯ ಮಡಿಲಿನಲ್ಲಿ ನಂದಿಯೊಳಗೆ ಗಂಗೆ ಬಂದು ತುಂಬಿ ತುಂಬಿದ ಕಲ್ಯಾಣಿ, ಆದಿಶೇಷನೂರಿನಲ್ಲಿ ಮಾಯಾವಿ ಪೆಟ್ಟಿಗೆ ತೆರೆದರೆ ಮಾಯಾಜಾಲದ ಹೊತ್ತಿಗೆ ಮಾಯ ಒಳಗಿನ ಮರ್ಮ. ಸೊ ಇದೇ ಲೈನ್ಸ್ ಬುಕ್ ಅಲ್ಲಿ ಇರೋದು. ಓಕೆ, ಇದೇ ವಿಷುವಲ್ ಲಾಸ್ಟ್ ಸೀನ್. ಅಂದ್ರೆ ಅಷ್ಟು ಹುಡ್ಕೊಂಡು ಹೋಗ್ಬೇಕು, ಏನ್ ಅವ್ರ ಪದಗಳು ಹೇಳಿದ್ದಾರೆ ಅಷ್ಟು. ನೋಡಿ, ಚಂದ್ರದ್ರೋಣ ಪರ್ವತಗಳ ನಡುವಿನಲ್ಲಿ ಪ್ರಕೃತಿಯ ಮಡಿಲಿನಲ್ಲಿ ನಂದಿಯೊಳಗೆ ಗಂಗೆ ಬಂದು, ಸಿಜಿ ಒಳಗೆ ನೀವು ನೋಡಿದ್ರಿ, ನಂದಿಯೊಳಗೆ ಗಂಗೆ ಬಂದು ತುಂಬಿದೊಂದು ಕಲ್ಯಾಣಿ, ಆದಿಶೇಷನೂರಿನಲ್ಲಿ ಫುಲ್ಲು ಟೆಂಪಲ್ ಎಲ್ಲ ಒಳಗೆ ಹೋದಾಗ ಆದಿಶೇಷನ ಅವೆಲ್ಲ ಬಂದು ಶಿವನ್ ಮೇಲೆ ಅವೆಲ್ಲ ಅಲ್ಲ, ಅದು ಇದರಲ್ಲಿ ಚಂದ್ರದ್ರೋಣ ರಹಸ್ಯದ ಮೇಲೆ ಒಂದು ಕಂಬಿ ಇದಕ್ಕೆ. ಆದಿಶೇಷನೂರಿಗೆ ಮಾಯಾವಿ ಪೆಟ್ಟಿಗೆ, ಲಾಸ್ಟಿಗೆ ಶಿವನ ಹತ್ರ ಒಂದು ಪೆಟ್ಟಿಗೆ, ಪೆಟ್ಟಿಗೆ ತೆರೆದರೆ ಮಾಯಾಜಾಲದ ಹೊತ್ತಿಗೆ, ಆ ಪುನರ್ಜನ್ಮ ಕ್ಯಾರೆಕ್ಟರ್. ಸೊ ತುಂಬಾ ಡೀಟೇಲಿಂಗ್ ಹೇಗಿದೆ. ಅದೇ ನಾನು ಹೇಳೋ ಪ್ರಕಾರ ಅರ್ಥ ಮಾಡ್ಕೋಬೇಕು ಸಿನಿಮಾನ. ಸುಮ್ಮನೆ ಕ್ಯಾಶುಯಲ್ ಆಗಿ ನೋಡೋಕೆ ಎಲ್ಲಾ ತರ ಸಿನಿಮಾ ಮಾಡ್ಬೋದು. ನಾನು ಮಾಡಿರೋದು ಎಕ್ಸ್ಪೀರಿಮೆಂಟ್, ಮೈಥಾಲಜಿ ಅಂಡ್ ಥ್ರಿಲ್ಲರ್ ಸಸ್ಪೆನ್ಸ್. ಸೊ ಇದನ್ನ ನೋಡೋಕೆ ಆಗ್ಲಿ, ಅದ್ರ ಬಗ್ಗೆ ಜಡ್ಜ್ಮೆಂಟ್ ಕೊಡೋಕೆ ಆಗ್ಲಿ ತುಂಬಾ ಡೀಟೇಲಿಂಗ್. ನನಗೆ ತುಂಬಾ ಖುಷಿಯಾಗಿದ್ದೇನು ಅಂದ್ರೆ, ಇದು ನಮ್ಮ ಮೀಡಿಯಾದವರು ಮತ್ತೆ ಪ್ರಿಂಟಿಂಗ್ ಮೀಡಿಯಾದವರೆಲ್ಲ ಏನ್ ಮಾಡಿದ್ದಾರೆ ಅಂದ್ರೆ ವಿಮರ್ಶೆ ಕೊಟ್ಟಿದ್ದಾರೆ, ತುಂಬಾ ಸಖತ್ತಾಗಿ ಕೊಟ್ಟಿದ್ದಾರೆ. ನನಗೆ ಅವಾಗ ಖುಷಿ ಆಯ್ತಪ್ಪ, ನನ್ನ ಸಿನಿಮಾನ ಇವ್ರುಗಳು ಅರ್ಥ ಮಾಡ್ಕೊಂಡಿದ್ದಾರೆ. ಓಕೆ ಡನ್. ನಾರ್ಮಲ್ ಆಡಿಯನ್ಸ್ಗೆ ಸ್ವಲ್ಪ ಕಷ್ಟ ಆಗಿದೆ. ಸೊ ನನ್ನ ಸಂಭಾಷಣೆ ಆಗಿರ್ಬೋದು, ನನ್ನ ಈ ಒಗಟುಗಳಾಗಿರ್ಬೋದು ಸ್ವಲ್ಪ ಕಷ್ಟ ಆಗಿದೆ ಅಂತ ಅನಿಸ್ತು. ಈ ಸಂಭಾಷಣೆ ವಿಚಾರಕ್ಕೆ ಬಂದಾಗ ಡೈಲಾಗ್ಗಳು ನೆನಪಾಗುತ್ತೆ ಸರ್. ಪಂಚಿಂಗ್ ಡೈಲಾಗ್ ಕೊಟ್ಟಿದ್ದೀರಾ, ಸೊ ಅದು ಘಟ ಹಂಗಿದೆ. ಅಷ್ಟಿಲ್ಲ ಅಂದ್ರೇನೆ ಆ ಪಂಚ್ ಇರಲ್ಲ ಅದಕ್ಕೆ. ಸೊ ಅವ್ರಿಗೆ ತಕ್ಕಂಗೆನೆ ಡೈಲಾಗ್ ಫಿಲ್ ಮಾಡಿದೀನಿ. ಮತ್ತೆ ವಿಲನ್ನು ಅಷ್ಟೇ. ಸೊ ಅವರ ಒಂದು ಇದಕ್ಕೇನೆ ಬಾಡಿ ಪರ್ಸನಾಲಿಟಿ ನಾನು ತೋರಿಸಿಲ್ಲ ಅಷ್ಟೇ ಅವ್ರನ್ನ.
ಒಂದು ಕಾಸ್ಟ್ಯೂಮ್ ಹೆಂಗಿರುತ್ತೆ ಅಂದ್ರೆ ಮಾಸ್ ಆಗು ತೋರಿಸ್ಬೋದು, ಮಸ್ಕ್ಯುಲರ್ ಆಗು ತೋರಿಸ್ಬೋದು. ನಾನು ಅವರ ವಿಲನ್ ನ ಸ್ಟ್ರಾಂಗ್ನೆಸ್ ನ ಈ ಸಿನಿಮಾದಲ್ಲಿ ತೋರಿಸಿಲ್ಲ, ಬರೀ ಅವರ ಕನೆಕ್ಷನ್, ಅವರ ವರ್ಕ್, ಅವ್ರ ಪವರ್ ಈ ತರ ತೋರಿಸಿದೀನಿ. ಅವರ ಸೆಲ್ಫ್ ಇದನ್ನ ನಾನು ತೋರಿಸಿ, ಬಿಕಾಸ್ ಅದು ನೆಕ್ಸ್ಟಿಗೆ ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೈಡ್ ಮಾಡಿದ್ದೀನಿ. ಸೊ ಅಭಿ ಹೇಗೆ ಪರ್ಸನಾಲಿಟಿಯಲ್ಲಿ ಇದಾರೋ ವಿಲನ್ನು ಹಾಗೆ ಇದ್ದಾರೆ, ಬಟ್ ಇವರು ಮಾಸ್, ಅವರು ಮಸ್ಕ್ಯುಲರ್. ನಾನು ಅದನ್ನ ಬಟ್ಟೆ ಹಾಕಿ ಕವರ್ ಮಾಡಿದ್ದೀನಿ. ಸೊ ತುಂಬಾ ಡೀಟೇಲಿಂಗ್ ಇದೆ. ಅಂದ್ರೆ ಈಗ ನೆಕ್ಸ್ಟ್ ನಮಗೆ ಪಾರ್ಟ್ 2 ನಲ್ಲಿ ಗಜಗಳ ಏನು ಒಂದು ಹೋರಾಟ, ಬರೇ ಗಜಗಳಲ್ಲ, ಮದಗಜಗಳ ಹೋರಾಟ ಇದೆ. ಹಾಗೆ ನೆಕ್ಸ್ಟ್ ಪಾರ್ಟ್ ಅಂತೂ ಇಮ್ಯಾಜಿನೇಷನ್ ಮಾಡಕ್ಕಾಗಲ್ಲ. 1 ಸೆಕೆಂಡ್ ಮಿಸ್ ಮಾಡಿದ್ರು ಅರೆ ರೇಸ್ ಇನ್ನೂ ಮತ್ತೆ ನೋಡ್ಬೇಕಲ್ಲ ಅನ್ನೋ ಫೀಲ್ ಅಂತೂ ಕೊಟ್ಟೆ. ಈಗ ಹೇಗೆ ಸರ್, ಈಗ ನಮ್ಗೆ ಆಲ್ರೆಡಿ ಪಾರ್ಟ್ 1 ನಲ್ಲಿ ಹೀರೋಯಿನ್ಗಳು ಕ್ಯಾರೆಕ್ಟರ್ ನೋಡ್ಬಿಟ್ಟಿದ್ವಿ, ಯಾವ ತರ ಬರ್ತಾರೆ ಅಂತ. ಹೀರೋ ಕ್ಯಾರೆಕ್ಟರ್ ಅಂತೂ ಚೆನ್ನಾಗಿ ನೋಡಿದೀವಿ. ಸೊ ಸೆಕೆಂಡ್ ಪಾರ್ಟ್ ಅಲ್ಲಿ ಇವ್ರಿಗೆ ಹೇಗೆ ಕಂಟಿನ್ಯೂ ಆಗ್ತಾರೆ, ಅವ್ರು ಹೇಗೆ ಬಿಲ್ಡ್ ಆಗುತ್ತೆ ಅವ್ರ ಪಾತ್ರ? ಆಕ್ಚುಲಿ ಫಸ್ಟ್ ಪಾರ್ಟ್ ಅಲ್ಲಿ ನಾನು ಅಭಿಮನ್ಯುಗೆ ಹೇಳಿದೆ, ಸರ್ ಎಂಡಿಂಗ್ ಈ ತರ ಕೊಡ್ತಿದ್ದೀರಾ ಅಂದಾಗ ಅಭಿ ಒಂದ್ ಮಾತೆಲ್ಲ ಡೈರೆಕ್ಟರ್ ಬೈಕೋತಾರೆ, ಇಲ್ಲಿ ತನಕ ತಗೊಬಂದು ಲಾಸ್ಟ್ ಮಿಸ್ ಅಂತ ಬೈಕೊಂತಾರೆ. ಆದ್ರೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಸ್ಟಾರ್ಟಿಂಗ್ ಬೈಕೋತಾರೆ, ಏನ್ ಗುರು ಅಪ್ಪ ಹುಚ್ಚ ಈ ತರಕ್ಕೆಲ್ಲ ತೋರಿಸ್ಬೋದಾ ಅಂತ. ಅದು ತುಂಬಾ ಡಿಫ್ರೆಂಟ್ ಆಗಿದೆ ಟ್ವಿಸ್ಟ್. ಐ ಕಾಂಟ್ ರಿವ್ಯೂ. ಇಲ್ಲ, ನಾನು ಬೈಕೊಂಡೇ ಬಂದೆ. ನಾನು ಬಂದಿದ್ದು ಚಂದ್ರದ್ರೋಣ ರಹಸ್ಯ ನೋಡೋದಕ್ಕೆ. ಸೀರಿಯಸ್ಲಿ ನಿಮ್ ಪಾತ್ರ ಬಂತಲ್ವಾ, ಏನು ಸಂಸ್ಕೃತಿ ಪಾತ್ರ, ಸೊ ಇವರಿಂದ ರಿವೀಲ್ ಆಗ್ತಾ ಹೋಗುತ್ತೆ ಅಂತ ಅನ್ಕೊಂಡ್ವಿ. ಬಟ್ ನೀವು ಹೆಂಗ್ ಮಾಡಿದ್ದೀರಾ ಅಂತ ಅಂದ್ರೆ, ಹೌದು ಏನು ಚಂದ್ರದ್ರೋಣ ರಹಸ್ಯ ಏನು ಅನಾವರಣ ಆಗೋಕ್ಕೂ ಮುಂಚೆ ಒಂದಷ್ಟು ಲವ್, ಯಾರಿಂದ ಹೋಗುತ್ತೆ ಈ ರಹಸ್ಯ ಎಲ್ಲಿಗೆ. ಈಗ ಹೀರೋ ಹೀರೋಯಿನ್ ಪುನರ್ಜನ್ಮ ಆಗಿದ್ದಾರೆ, ಅವರಿಗೆ ಸಾತಾಗಿ ನಮಗೆ ಇವರು ವಿಲ್ಲನ್ ಪುನರ್ಜನ್ಮ ಆಗಿದೆ. ರಹಸ್ಯದ ಹಿಂಟ್ಗಳು ಕೊಟ್ಟಿದ್ದೀನಿ, ಚಂದ್ರದ್ರೋಣ ರಹಸ್ಯ ಅಂತ ಬುಕ್ ಕೊಟ್ಟಿದ್ದೀನಿ. ಆ ಒಂದು ಹಿಡನ್ ಕ್ಯಾರೆಕ್ಟರ್ ಬಂದು ಒಂದು ಅವಾಗ ಇಂಪ್ಲಿಮೆಂಟ್ ಮಾಡೋದು ಕೊಡ್ತಾ ಇದ್ದೀನಿ. ಮತ್ತೆ ಮಂತ್ರವಾದಿ ತುಂಬಾ ವರ್ಷಗಳಿಂದ ಅವರ ಏನು ಕುಟುಂಬಸ್ಥರಿಂದಲೂ ಇದಕ್ಕೆ ಪ್ರಯತ್ನ. ಸೊ ಇದೆಲ್ಲ ಹೇಗೆ ಸರ್ ಅಂದ್ರೆ ಏನ್ ಗೊತ್ತಾ, ಈಗ ಚಂದ್ರದ್ರೋಣ ರಹಸ್ಯದ ಹಿಂದೆನೆ ನೀವು ಬಿದ್ರು, ನೀವು ಹೇಳಿದಂತ ಸಾಲುಗಳು ಹಿಂದೆ ಹೋದ್ರು 3 hours 4 hours ಬೇಕಾದ್ರೂ ಸಿನಿಮಾ ತೆಗೆದು ಬಿಡ್ಬಹುದು. ಆ ಕಾಡು ಮೇಡಲ್ಲೆಲ್ಲ ಸೇರ್ಸ್ಕೊಂಡ್ರೆ ಅಷ್ಟೇ 5 hours ಮೂವಿ ಇತ್ತು ಮ್ಯಾಮ್. ನಾನು ಅದಕ್ಕೋಸ್ಕರನೇ ತುಂಬಾ ಡಿಲೇ ಆಗ್ಬಿಡುತ್ತೆ ಮೇಕಿಂಗ್ ಎಲ್ಲ. ನಾನು ನಿಮಗೆ ಗೊತ್ತು ಸೆಟ್ ವಿಷಯದಲ್ಲಿ ನಾನು ಯಾವ ತರ ಅಂತ. ಅದು ನಾನು ಅಡ್ವೆಂಚರ್ ಅಂತ ಕಾಡೊಳಗೆ ಹೋಗ್ಬೇಕಂದ್ರೆ ಇನ್ನು ಯಾವ ಲೆವೆಲ್ಗೆ ಇರ್ಬೋದು ಅದರ ಡಿಸೈನ್ ಎಲ್ಲ. ಸೊ ತುಂಬಾ ಡಿಲೇ ಆಗುತ್ತೆ ಅಂತಾನೆ ಜನಕ್ಕೆ ಒಂದು ಮಸಾಲ ಕೊಟ್ಟು ಹಾಗೆ ವೆಯ್ಟ್ ಅಂತ ಹೇಳಿ ನಾನು ಇಲ್ಲ, ಕುತೂಹಲ ಲಾಸ್ಟಿಗೆ ಹಂಗ್ ಉಳಿಸಿದಾರೆ. ಬಿಕಾಸ್ ಏನ್ ಗೊತ್ತಾ, ನಿಮ್ದು ಆಲ್ರೆಡಿ ಒಂದ್ ಸ್ವಲ್ಪ ಇಂಟು ಗೊತ್ತು, ನೀವೇ ಇದು ಪುನರ್ಜನ್ಮ ಅಂತ. ಬಟ್ ಚಂದ್ರದ್ರೋಣ ರಹಸ್ಯ ತೋರ್ಸೋಕ್ಕೂ ಮುಂಚೆ, ಹಚ್ಚೆ ಅಂತ ತೋರ್ಸೋಕ್ಕೂ ಮುಂಚೆ ಒಂದು ಪುಲೋವರ್ ಹಾಕಿ ಒಂದು ನಿಲ್ಸ್ತಾರಲ್ಲ, ಸೊ ಆ ಪೋಸ್ಟರ್ ನಮ್ಗೆ ಕುತೂಹಲ ಹುಟ್ಟಿಸಿರೋ. ಸೊ ಹೇಗೆ ಪ್ರಿಪರೇಷನ್ ಹೇಗೆ ನಡೀತಾ ಇದೆ ಪಾರ್ಟ್? ಇಲ್ಲ ಮ್ಯಾಮ್, ನಾನು ಇವಾಗ ಸ್ವಲ್ಪ ಬ್ರೇಕ್ ತಗೋತಾ ಇದ್ದೀನಿ. ಬಿಕಾಸ್ ತುಂಬಾ ಅಂದ್ರೆ ತುಂಬಾ ಡೀಟೇಲಿಂಗ್ ಮಾಡಿ ನನಗೂ ಒಂದೇ ಪ್ರಾಜೆಕ್ಟ್ ಮೇಲೆ ಹೋಗಿ ಸ್ವಲ್ಪ ಕ್ರಿಯೇಟಿವಿಟಿ ಅನ್ನೋದು ಹೋಲ್ಡ್ ಆಗ್ಬಿಡುತ್ತೆ. ಈಗ ಅದಕ್ಕೂ ಒಂದಷ್ಟು ಪ್ರಿಪರೇಷನ್ ಮಾಡ್ಕೋಬೇಕಂದ್ರೆ ನನ್ನ ಪ್ಲಾನಿಂಗ್ ಏನಿದೆ ಅಂದ್ರೆ, ನಾನು ಇನ್ನೊಂದು 3 months ಅಲ್ಲಿ ಇನ್ನೊಂದು ಸಿನಿಮಾ ಅನೌನ್ಸ್ ಮಾಡ್ತಾ ಇದ್ದೀನಿ. ಸೊ ಅದು ಇನ್ನೊಂದು 2-3 ಜನ ಪ್ರೊಡ್ಯೂಸರ್ ಕಂಬೈಂಡ್ ಆಗಿ ಅಷ್ಟೋ ಫಿಲ್ಮ್ಸ್ಗೆ ಮಾಡ್ತಾ ಇದ್ವಿ. ಸೊ ಕಮರ್ಷಿಯಲಿ ಇನ್ನೊಂದು ಕೊಡ್ತೀನಿ, ಅದರಲ್ಲಿ CG ಆಗಲಿ ಈ ತರ ಇದೆಲ್ಲ ಇರಲ್ಲ. ಕ್ಯಾಶುವಲ್ ಜನಕ್ಕೆ ಏನ್ ಬೇಕು, ಕಾಮಿಡಿ ಇರುತ್ತೆ, ಮತ್ತೆ ಲವ್ ಇರುತ್ತೆ ಎಲ್ಲ. ಇವಾಗ ಏನ್ ರಿಕ್ವೈರ್ಮೆಂಟ್ ಇದೆ, ಈ ಅಚ್ಚೆ ಒನ್ನಲ್ಲಿ ಏನ್ ಸಿಕ್ಕಿಲ್ಲ ಅದನ್ನ ಜೊತೆಗೆ ಇನ್ನು ಹೊಸ ತರದ ಕಂಟೆಂಟ್ ನನ್ನ ಹತ್ರ ಇದಾವೆ. ಕಮರ್ಷಿಯಲ್ ಆ ಸಿನಿಮಾ ಮಾಡ್ತೀನಿ. ಆ ಸಿನಿಮಾ ಮಾಡಬೇಕಾದ್ರೆ ಈ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಸೊ ಐ ನೀಡ್ 2 years ಬಿಫೋರ್ ಪ್ಲಾನ್. ನಾನು ಸ್ಟೋರಿ ಬೋರ್ಡ್ ಮಾಡ್ಕೋಬೇಕು, ಸೆಟ್ಟಿಂಗ್ ಇರಬೇಕು, ಕಾಸ್ಟ್ಯೂಮಿಂಗ್ ಇರಬೇಕು, ಎಲ್ಲದನ್ನು ನಾನೇ ಡಿಸೈನ್ ಮಾಡೋದ್ರಿಂದ ಸೊ ನನಗೆ ಅದು ಟೈಮ್ ಬೇಕಾಗುತ್ತೆ. ಸೊ ಸ್ವಲ್ಪ ಗ್ಯಾಪ್ ತಗೋತೀನಿ. ತುಂಬಾ ಡಿಮ್ಯಾಂಡ್ ಆಯ್ತು ಅಂದ್ರೆ ಮತ್ತೆ ಅಭಿಮಾನಿಗಳಿಗೋಸ್ಕರ ನಾನು ಕೂತೆ ಕೊಡ್ತೀನಿ ಅಚ್ಚೆ 2. ಸಂಸ್ಕೃತಿ ಅನ್ನೋ ಹೆಸರು ಕೇಳಕ್ಕೇನೆ ಚಂದ. ಅಂದ್ರೆ ಇದೊಂದು ಸ್ವಲ್ಪ ಇರಬಹುದು ಹೆಸರುಗಳಿದಾವೆ, ಬಟ್ ರೇರ್ ಹೆಸರು ಅಂತ ಅನ್ಸುತ್ತೆ. ಅಂದ್ರೆ ಒಂದು ಅರ್ಥಗರ್ಭಿತವಾದಂಥ ಹೆಸರು. ಸೊ ಈ ತರ ಎಲ್ಲ ಹೆಸರು ಸೆಲೆಕ್ಟ್ ಮಾಡಿದ್ದು ಏನಾದ್ರು ನಿಮಗೆ ಗೊತ್ತಿತ್ತಾ, ಆ ಪಾತ್ರಕ್ಕೆ ಈ ತರ ಹೆಸರಿಡ್ತಾರೆ? ಇಲ್ಲ ಸರ್, ಮೊದಲೇ ಹೇಳ್ಬಿಟ್ಟಿದ್ರು ಸರ್. ಆಗ್ಲೇ ಎಲ್ಲ ಡಿಸೈಡೇ ಮಾಡ್ಕೊಂಡ್ಬಿಟ್ಟಿದ್ರು. ಪಾತ್ರ ಆಗ್ಬೋದು, ಪಾತ್ರಗಳ ಹೆಸರಿನ ಪರಿಚಯ ಆಗ್ಬೋದೆಲ್ಲ ನನಗೆ ಸರ್ ಎಕ್ಸ್ಪ್ಲೈನ್ ಮಾಡಿದಾಗೂ ನನಗೆ ಸಂಸ್ಕೃತಿ ಅಂತ ಒಂದು ಪಾತ್ರ ಇದೆ ಅಂತಾನೆ ಹೇಳಿ ಎಕ್ಸ್ಪ್ಲೈನ್ ಮಾಡಿದ್ದು. ಅವಾಗಲೇ ಖುಷಿ ಆಗ್ಬಿಟ್ಟಿತ್ತು, ನನ್ನ ಹೆಸರು ಚೆನ್ನಾಗಿದೆ ಅಂತ. ಸ್ವಲ್ಪ ಬೇಜಾರು ಆಯ್ತು, ಹಂಗೆ ತೋರಿಸ್ತಾರಲ್ಲ ಅನ್ನೋದು. ಇಲ್ಲ, ತುಂಬಾ ಇಷ್ಟ ಆಯ್ತು ನಮ್ಮ ಹೆಸರು. ಹೇಗೆ ಟ್ರಾವೆಲ್ ಆಯ್ತು ಫುಲ್ಲು ಟೀಮು? ಅಂದ್ರೆ ನಿಮ್ಗೆ ಡೈರೆಕ್ಟರು, ಹೀರೋ ಅವರೆಲ್ಲ ಹೊಸಬ್ರು, ಯಾವ ತರ ಇತ್ತು?
ಮ್ಯಾಮ್ ನನಗೆ ಯಾರು ಹೊಸಬ್ರ ಥರ ಟ್ರೀಟ್ ನಾವು ಯಾರೂ ಮಾಡಿಲ್ಲ, ಮತ್ತು ಎಲ್ಲರೂ ಬೇಗ ಫ್ರೆಂಡ್ಸ್ ಆಗ್ಬಿಟ್ಟಿದ್ವಿ. ಸರ್ ಹೇಳ್ದಂಗೆ ಸರ್ ನೋಡಿ ಸ್ವಲ್ಪ ಹೆದರ್ತಿದ್ವಿ. ಶೂಟ್ ಆದಮೇಲೆ ಅವ್ರನ್ನ ಮಾತಾಡಿಸ್ಬೇಕಂದ್ರೆ ಧೈರ್ಯ ಮಾಡ್ಬೇಕಂದ್ರೆ ಸೆಟ್ ಇವತ್ತು ಮುಗೀತು, ಪ್ಯಾಕಪ್ ಆಯಿತು ಅಂದರೆ ಅವಾಗ ಸ್ವಲ್ಪ ಧೈರ್ಯ ಮಾಡ್ಬೋದಿತ್ತು ಅವ್ರನ್ನ ಮಾತಾಡ್ಸೋಕ್ಕೆ. ಫುಲ್ ಅವರು ಅದರಲ್ಲೇ ಇನ್ವಾಲ್ವ್ ಆಗ್ಬಿಡ್ತಿದ್ರು, ಫುಲ್ ಸ್ಟ್ರಾಂಗ್ ಆಗಿರ್ತಿದ್ರು. ಏನಾದ್ರು ಮಾತಾಡಿದ್ರು ಅಲ್ಲಿ ಇರ್ತಾರಲ್ವ ಮೋಗ್ರಮ್ಮ ಕೇಳ್ರಮ್ಮ ಹಂಗೆ ಹೇಗೆ ಅಂತ ಹೇಳ್ಬಿಡ್ತಿದ್ರು. ಅದಕ್ಕೆ ನಾನು ಏನು ಮಾತಾಡ್ಸೋಕ್ಕೆ ಹೋಗ್ತಾ ಇರಲಿಲ್ಲ. ನಾನಂತೂ ಸೆಟ್ ಮುಗೀತಾ ಪ್ಯಾಕಪ್ ಆಯ್ತಾ ಅವಾಗಷ್ಟೇ ಮಾತಾಡ್ತಿದ್ವಿ. ಅದು ಬಿಟ್ಟರೆ ಅಭಿ ನಾನು ಮತ್ತೆ ಸೆಟ್ಟಲ್ಲಿ ಮನೋಬ್ರು ಆಗಿರ್ಬೋದು, ಶಂಭು ಸರ್ ಆಗಿರ್ಬೋದು, ನಮ್ಗೆ ಯಾಸಿನ್ ಸರ್ ಆಗಿರ್ಬೋದು, ಕ್ಯಾಮ್ರಾಮನ್ ಅಜಿತ್ ಸರ್ ಆಗಿರ್ಬೋದು, ಇಡೀ ಟೀಮೇ ತುಂಬ ಒಂಥರ ಮನೆ ಥರ ಫೀಲ್ ಆಗ್ತಾ ಇತ್ತು ನನಗೆ. ಸೆಟ್ ಥರ ಫೀಲ್ ಆಗ್ತಾ ಇರಲಿಲ್ಲ, ಅದು ಏನೋ ಒಂದು ಫ್ಯಾಮಿಲಿ ಥರ ಫೀಲ್ ಆಗ್ತಿತ್ತು. ಹಾಗಾಗಿ ನಮ್ಗೆ ಏನು ಅನ್ಕಂಫರ್ಟಬಲ್ ಮೂಮೆಂಟ್ಸೇ ಇಲ್ಲ. ಅಂದ್ರೆ ಈಗ ಅನು ನೀವು ಸೆಟ್ಟಲ್ಲಿ ಸಿಗ್ತಾ ಇದ್ರಿ, ಜೊತೆಲೆ ಅಂದ್ರೆ ಆಕ್ಟ್ ಮಾಡೋಂಥ ಸಂದರ್ಭ ಬಂದಿಲ್ಲ ಅಷ್ಟೇ? ಸಿಗ್ತಾ ಇದ್ವಿ, ಸೆಟ್ಟಲ್ಲಿ ಸಿಗ್ತಾ ಇದ್ವಿ. ಏನಾದ್ರು ಅವಳದು ಏನಾದ್ರು ಸೀನ್ಸ್ ಇದ್ದಾಗ ಅಥವಾ ಸುಮ್ಮನೆ ಏನಾದ್ರು ಸೆಟ್ಟಿಗೆ ಬಂದ್ರೆ ಖಂಡಿತ ಶೆಡ್ಯೂಲ್ ತರ ಯಾರು ಬಂದಿಲ್ಲ. ನಾನು ಹಂಗೆ ಹೇಳ್ಬೇಕಂದ್ರೆ ಅಲ್ಲಿ ಪ್ರತಿ ಶೂಟಿಂಗ್ ಅಲ್ಲೂ ಪ್ರತಿದಿನನೂ ಇದ್ದಾರೆ. ಸೊ ಅವ್ರಿಗೆ ಏನಂದ್ರೆ ನಮ್ ಸಿನಿಮಾ ಏನ್ ನಡೀತಾ ಇದೆ ಅನ್ನೋ ಕ್ಯೂರಿಯಾಸಿಟಿ, ಮತ್ತೆ ಏನಾದ್ರು ಮಿಸ್ ಮಾಡ್ಕೊಂತೀವ ಅನ್ನೋ ಒಂದು ಇದಿರುತ್ತೆ. ಸೊ ಅಧ್ಯಾನ ಅಂದ್ರೆ ಇವ್ರದಿದ್ದಾಗ ಅವ್ರು ಇರೋರು, ಅವ್ರದಿದ್ದಾಗ ಜಾಸ್ತಿ ನಾವು ಹೀರೋಯಿನ್ಸ್ಗೆ ನಾವು ಇದು ಮಾಡ್ತಿರ್ಲಿಲ್ಲ. ಅಂದ್ರೆ ಅವ್ರಿಗೆ ಅದೇ ಸ್ವಲ್ಪ ಫೆಸಿಲಿಟೀಸ್ ಏನಾದ್ರು ಪ್ರಾಬ್ಲಮ್ ಆಗೋದು, ಟ್ರಾವೆಲಿಂಗ್ ಪ್ರಾಬ್ಲಮ್ ಬಟ್ ಬಂದು ಹೋಗ್ತಾ ಇದ್ರು, ವಿಸಿಟ್ ಮಾಡಿ ಹೋಗ್ತಾ ಇದ್ರು. ಬಟ್ ಅಂದ್ರೆ ಅವ್ರಿಗೊಂಥರ ಎಲ್ಲೋ ಟ್ರಿಪ್ ಬಂದ್ಬಿಟ್ಟಿದೀವಿ, ಇದು ನಮ್ದೇನೋ ನಡೀತಾ ಇದೆ ಅನ್ನೋ ತರದ್ದು. ಅಂದ್ರೆ ಕಾಲೇಜ್ ಫಂಕ್ಷನ್ಸ್ ಎಲ್ಲ ಆಗುತ್ತಲ್ಲ ಜಾಲಿನೇ. ಅಚ್ಚೆ ಎಲ್ಲರೂ ಒಬ್ಬ ವರ್ಕರ್ ಇಂದ ಹಿಡಿದು, ಒಬ್ಬ ಆರ್ಟಿಸ್ಟ್ ಇಂದ ಹಿಡಿದು, ಟೆಕ್ನಿಷಿಯನ್ಸ್ ಇಂದ ಹಿಡಿದು ಎಲ್ಲರೂ ಖುಷಿ ಪಟ್ಟಿದ್ದಾರೆ. ಒಂದು ದಿನನೂ ನಾನು ಯಾರಿಗೂ ನೋವು ಮಾಡಿಲ್ಲ. ಕೆಲಸನ ವಿಷಯಕ್ಕೆ ಮಾತ್ರ ನಾನು ಯಾರಿಗೂ ಬೈದೂ ಇಲ್ಲ, ನಾನೇ ಹೋಗಿ ಮಾಡಿದ್ದೀನಿ. ನಾನು ಗ್ರೌಂಡ್ ವರ್ಕ್ ಮ್ಯಾನೇಜರ್ ಬಿಫೋರ್ ಲೊಕೇಶನ್ ಇಂದ ಹಿಡಿದು, ಪ್ರಾಪರ್ಟೀಸ್ ತರೋದ್ರಿಂದ ಹಿಡಿದು, ಸೆಟ್ ಹಾಕೋದ್ರಿಂದ ಹಿಡಿದು, ಮತ್ತೆ ಪ್ಲಾನಿಂಗು, ಡಿಸೈನು, ಪ್ರೋಗ್ರಾಮಿಂಗು, ಆರ್ಟಿಸ್ಟ್ ಡಿವೈಡಿಂಗು, ಕಾಸ್ಟ್ಯೂಮು, ಕಂಟಿನ್ಯೂಟಿ, ಟೋಟಲ್ A to Z ನಾನೇ ನೋಡ್ಕೊಂಡಿದ್ದೀನಿ. ಬಿಕಾಸ್ ಪ್ರೊಡ್ಯೂಸರ್ ಅನ್ನೋ ಒಂದು ಜವಾಬ್ದಾರಿ ಇದೆ. ಈಗ ನಾಳೆ ದಿನ ಒಬ್ರು ಪ್ರೊಡ್ಯೂಸರ್ ಬಂದ್ರು ಅಂದ್ರೆ ನಾನು ಅವ್ರನ್ನ ಉಳ್ಸಕ್ ಮಾಡಬೇಕು. ಸೊ ಎಲ್ಲಿ ನಾನು ಹೋದ್ರೆ ಅದಕ್ಕಿಲ್ಲ ಯಾರಿಗಾರ ವಹಿಸಿದ್ರೆ ಅದು ಎಲ್ಲಿ ಮಿಸ್ಗೈಡ್ ಆಗುತ್ತೋ ಅನ್ನೋ ಒಂದೇ ಒಂದು ಇದಕ್ಕೆ ನಾನೇ ಖುದ್ದಾಗಿ ಎಲ್ಲ ಕೆಲಸನೂ ಮಾಡ್ತಾ ಇದ್ದೆ. ಈ ಎಜುಕೇಶನ್ ಮುಗ್ದಾದ್ಮೇಲೆ ಜಾಬ್ ಅಂತ ಬಂದ್ರೆ ಅಥವಾ ಆಕ್ಟಿಂಗ್ ಅಂತ ಬಂದ್ಬಿಟ್ರೆ ಮತ್ತೆ ಸ್ಕೂಲು ಕಾಲೇಜ್ಗೆ ಹೋಗಲ್ಲ, ನಿಮ್ಮಲ್ಲಿ ಹೋಗಬಹುದು ಆಕ್ಟಿಂಗ್ ವಿಚಾರಕ್ಕೆ ಬಂದ್ರೆ. ಸೊ ನೀವು ಮತ್ತೆ ಕಾಲೇಜ್ಗೆ ಹೋಗಿದ್ದೀರಾ. ಈ ಕಾಲೇಜ್ಗಳೆಲ್ಲ ಹೆಂಗೆ ಅಂದ್ರೆ ನಿಮ್ದೇನಿದೆ ಪಾತ್ರ? ಎಲ್ರು ಬೈಕೊಂಡು ಅಂದ್ರೆ ಮೀನ್ಸ್ ಹವಾ ಮೇಂಟೈನ್ ಮಾಡ್ಕೊಂಡು ಓಡಾಡಿದಾಗ ಕಾಲೇಜಲ್ಲಿ ಸಿಗೋವಂಥ ಮರ್ಯಾದೆನೇ ಬೇರೆ. ಏನಾಯ್ತು? ಅಲ್ಲ ನೀವು ಕೇಳಿದಾಗ ನಾನು ಯಾವ ಕೋರ್ಸಿಗೆ ಹೋದೆ ಅಂತ ಯೋಚನೆ ಮಾಡ್ತಾ ಇವ್ರೇನು ಹೇಳ್ತಿದ್ದಾರೆ? ಏನು ಇಲ್ಲ, ಫಸ್ಟ್ ನಮ್ಗೆ ಫಸ್ಟ್ ಡೇ ಕಾಲೇಜಲ್ಲಿ ಇಲ್ಲ ನನ್ನ ಅಂದ್ರೆ ಹೌದು, ಅಂದ್ರೆ ಅಷ್ಟು ಹವಾ ಮೇಂಟೈನ್ ಮಾಡ್ಕೊಂಡು ಓಡಾಡ್ತಿದ್ದು ಅದನ್ನ ಎಷ್ಟು ಎಂಜಾಯ್ ಮಾಡಿದ್ರಿ? ನಮ್ಮ ಸಿನಿಮಾದ ಫಸ್ಟ್ ಶಾರ್ಟ್ ಇಟ್ಟಿದ್ದೆ ನನಗೆ ಅಂದ್ರೆ ಮೈಸೂರಲ್ಲಿ ಪೂಜೆ ಮಾಡಿಕೊಂಡು. ಅಂದ್ರೆ ಯಾಕಂದ್ರೆ ನಮ್ಮ ರೂಪೇಂದ್ರ ಆಚಾರ್ ಅಂತ ಹೇಳಿ ಅವರು ತುಂಬಾ ಸಿನಿಮಾ ಡೈರೆಕ್ಟರ್ ಮಾಡಿದ್ದಾರೆ. ನಾನು ಇವ್ರು ಏನಕ್ಕೂ ಬಹಳ ನಗ್ತಿದ್ದಾರೆ. ಏನಾಯ್ತು ಸೆಟ್ ಅಲ್ಲಿ? ಫಸ್ಟ್ ಸೀನ್ ಅಲ್ಲಿ ಅನುಪ್ರೇಮ್ ಅವರು ಆಚೆ ಹೋದ್ರು ಸೀನ್ಗೆ ಅಂತ. ಅವಳು ನನ್ಗೆ ಹೇಳ್ತಾ ಇದ್ದು, ಬಾ ನೀನು ಬಾ ಆಚೆ ಬಂದು. ಇಲ್ಲ ನಾನು ಬಂದು ಅವಳು ಆಕ್ಟ್ ಮಾಡಲ್ಲ, ಅವಳು ಫುಲ್ ನಗ್ಸ್ತೀನಿ ನಾನು ನಿಂತ್ಕೊಂಡು. ನಾನು ಬರಲ್ಲ ಅಂತ ಹೇಳಿ ಬರ್ಲಿಲ್ಲ. ಅಲ್ಲೆಲ್ಲ ಒಂದು ಟೀಮ್ ಬಾಯ್ಸ್ದು ಟೀಮ್ ಕೂತಿತ್ತು. ನಾನಲ್ಲಿ ನೈಟ್ ಡ್ರೆಸ್ ಅಲ್ಲೇ ಹೋಗಿದ್ದೆ, ನಾನು ಏನು ರೆಡಿ ಆಗಿರ್ಲಿಲ್ಲ. ಅವ್ರು ಯಾರು ನನಗೆ ಹಿಂದೆ ತಿರುಗಿ ನೋಡಿಲ್ಲ. ನಮ್ಮ ಜೊತೆ ಇನ್ನೊಂದು 4 ಜನ ಜೂನಿಯರ್ ಆರ್ಟಿಸ್ಟ್ಗಳಿದ್ರು. ಅವರು ಸ್ಕ್ರೀನ್ಗೆ ಬರೋಕ್ಕಿಂತ ಮುಂಚೆ ಒಂದು 4 ಜನ ಜೂನಿಯರ್ ಆರ್ಟಿಸ್ಟ್ಗಳು ಬಂದರು. ಅಲ್ಲಿ ಸೆಟ್ಟಲ್ಲಿ ಇದ್ದ ಹುಡುಗರು ಇವ್ರಿಗಿಂತ ನಮ್ಮ ಹುಡುಗಿನೇ ಚೆನ್ನಾಗಿ ಒಳಗರು. ಅಲ್ಲಿ ಆ ಜಾಗದಲ್ಲಿ ಒಂದಿಬ್ರು ಫೀಮೇಲ್ ಕ್ಯಾರೆಕ್ಟರ್ ಅಲ್ಲೇ ಪಕ್ಕನೇ ಇದ್ರೆ ನನ್ನ ಪಕ್ಕ. ಅವ್ರಂಗ್ ಹೇಳ್ತಾ ಇದ್ರು ಆ ಬೇರೆ ಕ್ಯಾರೆಕ್ಟರ್ಗಳನ್ನ. ಕಾಲೇಜ್ ಸ್ಟೂಡೆಂಟ್ಸ್ ಅಂದ್ರೆ ಗೊತ್ತಲ್ಲ, ಅನೂನು ನೋಡಿಲ್ಲ, ನನ್ನ ನೋಡಿಲ್ಲ, ಬೇರೆ ಯಾರು ನೋಡಿಲ್ಲ. ಯಾರೋ ಜೂನಿಯರ್ ಆರ್ಟಿಸ್ಟ್ಗಳನ್ನ ಅವ್ರನ್ನೇ ಹೀರೋಯಿನ್ ಅನ್ಕೊಂಡ್ಬಿಟ್ಟು. ಆಮೇಲೆ ಇನ್ನೂ ಒಂದಷ್ಟು ಜನ ಯಾರೋ ಇದ್ರು ಪಾಪ, ಅವ್ರು ನಮ್ಮ ಸೆಟ್ಟಿಗೆ ಸಂಬಂಧನೇ ಇಲ್ಲ. ಅವ್ರನ್ನ ನೋಡಿ ಅವ್ರು ರೇಗಿಸ್ತಿದ್ದಾರೆ ಹುಡುಗರೆಲ್ಲ ಕುತ್ಕೊಂಡು. ನಮ್ಮ ಹುಡುಗಿನೇ ಚೆನ್ನಾಗೊಳ್ಳೆ ಗುರುಚಿ, ಇವರೆಲ್ಲ ಏನ್ ಹಿಂಗಿದ್ದಾರೆ ಅಂತ. ನನ್ನ ಪಾತ್ರ ಅಂತ ಬಂದಾಗ ಕ್ಯಾಂಪಸ್ ಅಲ್ಲಿ ಅದು ಸೋನಿ ಅನ್ನೋ ಪಾತ್ರ. ಸೊ ನನಗೆ ಇಮ್ಯಾಜಿನೇ ಇರ್ಲಿಲ್ಲ ಮ್ಯಾಮ್.
ಸೊ ಕಾರಿಂದ ಇಳಿಯುವಾಗ ಅದೇನು ಪ್ರೆಸೆನ್ಸ್ ಇರ್ಬೋದು, ನಂದು ಅಪಿರಿಯನ್ಸ್ ಇರ್ಬೋದು, ಪ್ರೆಸೆನ್ಸ್ ಇರ್ಬೋದು, ಅದನ್ನು ತುಂಬ ಚೆನ್ನಾಗಿ ಅದು ಬ್ಯೂಟಿಫುಲ್ ಆಗಿ ಶಾರ್ಟ್ ಇಟ್ಟು ನನ್ನನ್ನು ಒಂದಷ್ಟು ಗ್ರ್ಯಾಂಡಾಗಿ ತೋರಿಸ್ತಂತ ಅದು ಕಲ್ಪನೆ ಮಾಡ್ಕೊಂಡಿದ್ದು ಸರ್ ಮತ್ತು ನಮ್ಮ ಆ್ಯಸನ್ ಸರ್ ಅದು ತುಂಬ ಚೆನ್ನಾಗಿ ಚಾರಿತ್ರಿಕವಾಗಿ ಇದು ಮಾಡಿ ಅದು ಫೇಮ್ ಇಟ್ಟು ನನಗೆ ತೋರಿಸಿದ್ದಾರೆ. ಅದು ತುಂಬ ಚಾಲೆಂಜಿಂಗ್ ಆಗಿತ್ತು. ಅದಲ್ಲೇ ಅದು ಹೊರತುಪಡಿಸಿ ನಾನು ಹೋದಾಗ ಅಲ್ಲಿ ನನ್ನ ಆರ್ಟಿಸ್ಟ್ ಯಾರಿದ್ದಾರೆ ಅಪೋಸಿಟ್ ಒಂದು ಬಾಸ್ ಬಂದಿತ್ತಲ್ಲ, ಆ ಶಾರ್ಟು ಕೆಲವರಿಗೆ ಆಡಿಯನ್ಸ್ಗೆ ಇಷ್ಟ ಆಗಿದೆ. ಅದು ತುಂಬ ಚಾಲೆಂಜಿಂಗ್ ಆಗೇ ಇತ್ತು. ಒಂದೇ ಶಾರ್ಟಲ್ಲಿ ಪಟಾರ್ ಅಂತ ಬಿಟ್ಟೆ. ಸೊ ಅವ್ರು ಹೇಳಿದೆ, ನಾನು ನಿಮ್ಗೆ ಬರುತ್ತೆ, ಇಲ್ಲಿ ತಗೋತೀನಿ, ಏನಾಗಲ್ಲ, ಓಕೆ ಮಾಡಿ ಮಾಡಿ ಅಂತ. ಸೊ ಅದು ತುಂಬ ರ್ಯಾಗಿಂಗ್ ಮಾಡುವಾಗ ರ್ಯಾಗಿಂಗ್ ಮಾಡುವಾಗ ನಾನು ಹೋಗಿ ಅವ್ರಿಗೆ ಹೊಡಿಯೋದು, ಮತ್ತೆ ಉಗ್ರಸೇನ ತಂಗಿ ಅಂತ ಎಷ್ಟು ಬಿಲ್ಡಪ್ ಅಪ್ಪ ಇವಳಿಗೆ ಅನ್ನೋದು ಒಂದು ಬರುತ್ತೆ. ಸೊ ಅದು ತುಂಬ ಚೆನ್ನಾಗಿತ್ತು. ಸೊ ಅದನ್ನ ಫಸ್ಟ್ ಆಫ್ ಆಲ್ ಅದನ್ನು ನೋಡಿ ಆಫ್ಟರ್ ಸ್ಕ್ರೀನ್ ಇಲ್ಲಿ ನನ್ನ ಮಾನಿಟ್ರಲ್ಲಿ ನೋಡಿ ನಮ್ಮ ಶಂಭು ಸರ್ ಫಸ್ಟ್ ಬಂದು ಹೇಳಿದ್ದು ನನಗೆ, ಅವರು ಮ್ಯಾಮ್ ಏನು ಮ್ಯಾಮ್ ಇಷ್ಟು ಅದ್ಭುತವಾಗಿ ಕಾಣಿಸ್ತೀರಾ, ಇಲ್ಲಿ ಆನ್ ಸ್ಕ್ರೀನು ಆಫ್ ಸ್ಕ್ರೀನಲ್ಲಿ ಇದ್ದಂಥ ಡಿಫ್ರೆನ್ಸ್ ನಮಗೆ ಶಾಕ್ ಆಯಿತು ಅಂತ. ಸೊ ಅದೊಂದು ಫಸ್ಟ್ ಡೇನಲ್ಲಿ ಫಸ್ಟ್ ಶಾರ್ಟಲ್ಲಿ ಫಸ್ಟ್ ಡೇ ಫಸ್ಟ್ ಶಾಟ್ ಇವ್ರದೇ. ಅಂದ್ರೆ ಆ ವಿಲನ್ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಿತ್ತು ನೀವು. ಅಂದ್ರೆ ಬಿಕಾಸ್ ನಾವು ಚಿಕ್ಕಮಂಗ್ಳೂರಲ್ಲಿ ಲೊಕೇಶನ್ ಸೆಲೆಕ್ಟ್ ಮಾಡಿದ್ವಿ. ಆ ಕಾಲೇಜ್ ಬಂದು ಅಲ್ಲಿ ಚಿಕ್ಕಮಂಗ್ಳೂರಲ್ಲೇ ಪರ್ಮಿಷನ್ ಇದ್ದಿದ್ದು. ಸೊ ಮೈಸೂರಲ್ಲಿ ಪೂಜೆ ಮಾಡ್ಕೊ ಬಂದು ನೆಕ್ಸ್ಟ್ ಡೇ, ಯಾಕಂದ್ರೆ ಅದೇ ಹೇಳಿದ ಚಾಮುಂಡೇಶ್ವರಿ ಅಥವಾ ಚಾಮುಂಡೇಶ್ವರಿ ಪೂಜೆ ಮಾಡಿಸ್ಬೇಕು, ಇಲ್ಲಾಂದ್ರೆ ಹಂಪಿಯಲ್ಲಿ ಶೂಟಿಂಗ್ ಮಾಡ್ಬೇಕು. ಈ 2 ಕಂಡೀಷನ್ ರೂಪೇಂದ್ರ ಅವ್ರಿಗೆ ಆಚಾರ್ಯ ಅವ್ರು ಹೇಳಿದ್ರು. ಸೊ ನಾವು ಬೆಟರ್ ನಾವು ಹಂಪಿಯಲ್ಲಿ ಶೂಟಿಂಗ್ ಮಾಡೋಕ್ಕಾಗಲ್ಲ, ನಾನು ಪೂಜೆ ಮಾಡಿಸ್ಕೊಂಡ್ ಬರ್ತೀನಿ. ದೆನ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಲ್ಲಿ ಗಣೇಶನ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಫಸ್ಟ್ ಶಾರ್ಟ್ ಕಾಲೇಜ್. ಅವತ್ತು ನೈಟ್ ಹಿಂದಿನ ದಿನನೇ ನಮಗೆ ಕತೆ ಅನ್ನೋದು ಏನು ಅಂತ ಹೇಳಿದ್ದೆ ಅವತ್ತು ಡೈರೆಕ್ಟ್. ಅಲ್ಲಿವರೆಗೂ ಕತೆ ಅವ್ರ ಪಾತ್ರಗಳನ್ನ ವಿವರಣೆ ಮಾಡಿದ್ದೆ, ಯಾಕಂದ್ರೆ ನಾನು ತುಂಬಾ ಟಯರ್ಡ್ ಆಗಿದೆ ಎಲ್ಲಾ ಕೆಲಸನ ನೋಡ್ಕೊಂಡು. ಮತ್ತೆ ಒಂದಿಷ್ಟು ಹೀರೋಗಳಿಗೆಲ್ಲ ನರೇಟ್ ಮಾಡಿ 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 ತುಂಬಾ ಬೇಜಾರಾಗ್ಬಿಟ್ಟಿತ್ತು. ಇಷ್ಟೆಲ್ಲ ಹೇಳಿ ಲಾಸ್ಟಿಗೆ ಬೇರೆ ಬೇರೆ ರೀಸನ್ ಕೊಡ್ತಾ ಇದ್ದಾರೆ ಅಂತ. ಸೊ ಅಭಿ ಅವರಾಗ್ಲಿ ಆದ್ಯ ಅವರಾಗ್ಲಿ ಬಂದಾಗ ಅವರವರ ಪಾತ್ರಗಳನ್ನ ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಅಂಡ್ ದೆನ್ ಕತೆ ಹೇಳ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ. ನಾನು ತುಂಬಾ ವರ್ಕ್, ನಾನೇ ಪ್ರೊಡ್ಯೂಸರ್ ಅಂಡ್ ನಾನೇ ಡೈರೆಕ್ಟರ್ ಆಗಿದ್ದೆ, ಎಲ್ಲಾದ್ರೂ ನೋಡ್ಬೇಕಲ್ಲ ಮ್ಯಾಮ್. ಫುಲ್ ಕತೆ ಹೇಳಿದ್ರು ಮ್ಯಾಮ್ ಆಕ್ಚುಲಿ. ಸೊ ಇವರಿಗೆ ಕುತೂಹಲ, ಅದು ಕ್ಯೂರಿಯಾಸಿಟಿ. ಸೆಕೆಂಡ್ ಪಾರ್ಟ್ ಕತೆನೂ ಹೇಳ್ಬಿಟ್ಟಿದ್ರು ನಮ್ಗೆ ಆಕ್ಚುಲಿ. ಅಲ್ಲ ಸರ್, ಇವ್ರಿಗೆ ಕತೆ ಹೇಳ್ಬೇಕು. ಈಗ ಗೊತ್ತು ಹಂಗಾರೆ ಕಂಪ್ಲೀಟ್ ಕತೆ ಎಲ್ರಿಗೂ ಗೊತ್ತು. ಅವರಿಬ್ರಿಗೆ ಕಂಟಿನ್ಯೂ ಆಗ್ತೀವಿ ಅಂತ ಗೊತ್ತಿತ್ತಲ್ಲ. ಸೊ ನಾನು ಅದೇ ಎಕ್ಸ್ಪೆಕ್ಟೇಷನ್, ಹೌದೌದು ಓಕೆ ಸರ್ ಮಾಡ್ತೀನಿ ಅಂತ. ಏನು ನಿಮ್ಮಿಬ್ರಲ್ಲಿ ಜಾಸ್ತಿ ಕಿತ್ತಾಡ ಅಂತ ವಿಚಾರ? ಇವಾಗ್ಲೂ ಹಂಗೆ ಮಾಡಿದ್ಲು, ಡಾಮಿನೇಟ್ ಮಾಡ್ತಾಳೆ ಮ್ಯಾಮ್. ಕಂಪ್ಲೀಟ್ ಮಾಡಕ್ಕೆ ಬಿಡೋದೇ ಇಲ್ಲ. ಇವಾಗ ಇಷ್ಟೋ ತನಕ ನೀವು ಫೋಕಸ್ ಮಾಡಿದಾಗ ನಾನು ಸೈಲೆಂಟ್ ಅಲ್ವಾ, ವೆನ್ ಯು ಆಸ್ಕಿಂಗ್ ಮೀ ನನ್ನ ಪ್ರೆಸೆನ್ಸ್ ಹೇಗಿತ್ತು ಅಂತ, ಶಿ ಸ್ಟಾರ್ಟಿಂಗ್ ಲೈಕ್ ಅವ್ರು ಯಾರು ಹುಡುಗಿನ ರೇಗಿಸ್ತಾರೆ, ಅದು ಬೇಕಾಗಿರ್ಲಿಲ್ಲ ಬೇಬಿ, ಬೇಕಿತ್ತು ಅದು. ಆಮೇಲೆ ಅವರು ಹಿಂದೆ ನಮ್ಮನ್ನ ನೋಡಿಲ್ಲ, ನನ್ನನ್ನು ನೋಡಿಲ್ಲ, ಅವರು ಅರುಣ್ ನೋಡಿಲ್ಲ. ಈಗ ಒಟ್ಟು ಕಂಪ್ಲೀಟ್ ಮಾಡೋವರೆಗೂ ಹಾಗೆ ಬಿಡಲ್ಲ. 2 ಜಡೆ ಮಧ್ಯೆ ಕುತ್ಕೊಂಡು ಅಲ್ಲ ಒಟ್ಟಿಗೆ ಸೇರ್ಸಿಲ್ಲ ಮಾಡಕ್ ಬಿಡಿ ಅದ್ರ ಹಿಂದೆ. ಅಲ್ಲ ಅನುಪ್ರೇಮ ನಿಮ್ದು ಏನದು, ನಿಮ್ ಹೆಸರು ಏನಿದು ಅನುಪ್ರೇಮ, ಅದ್ರದ್ದು ಅರ್ಥ ಏನು? ಆಕ್ಚುಲಿ ನನ್ನ ಪ್ರೀವಿಯಸ್ ಅನು ಗೌಡ ಅಂತ ನನ್ನ ಸ್ಕ್ರೀನಿಂಗ್ ಇತ್ತು. ಗೌಡನ ಬೇಡ ಅಂತ ಕೆಲವು ಹೇಳಿದ ಮೇಲೆ ಏನೋ ಹೇಳ್ತಿದ್ರಿ ಅಲ್ಲ ನೀವು? ಮಾಡಿ ಅದನ್ನ ಇಲ್ಲ ಬೇಡ ನೀವು ಹೇಳಿ ಫಸ್ಟ್. ಅವ್ರು ಬೇಡ, ಈಗ ಇಂಟ್ರೆಸ್ಟ್ ಇಲ್ಲ ಅಲ್ಲ, ಅದು ಅನುಪ್ರೇಮ. ಹಿಂದೆ ನಾವಿಬ್ರು ಇಂಟ್ರೆಸ್ಟಿಂಗ್ ಆಗಿದೆ. ನಿಂತಿದ್ದಾಗ ಅವರು ವಾಪಸ್ ತಿರ್ಕೊಂಡ್ರು, ಬಾಯ್ಸ್ ಅದೇ ಬಾಯ್ಸ್, ನೀವ್ಯಾರು ಈಗ ಬಂದು ನಿಂತಿದ್ದೀರಾ ಅಂದ್ರು. ಕರೆಕ್ಟ್, ಅನುಪ್ರೇಮನ್ ಈಗ ಇಂಟ್ರೆಸ್ಟ್ ಅನ್ನಿಸ್ತಿದೆ. ಗೌಡ ಯಾಕೆ ತೆಗ್ದಾಕಿದ್ರು? ಮ್ಯಾಮ್ ಅದು ಆಕ್ಚುಲಿ ಅದು ಕ್ಯಾಸ್ಟಿಸಮ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ತುಂಬಾ ಸ್ವಲ್ಪ ದೊಡ್ಡ ದೊಡ್ಡ ವ್ಯಕ್ತಿಗಳು ಹೇಳಿದ್ಮೇಲೆ ನಾನು ಆ ಗೌಡನ ಕನ್ಸ ಮಾಡಿ ಅಮ್ಮನ ಹೆಸರನ್ನ ಆಡ್ ಮಾಡ್ಕೊಂಡೆ, ಪ್ರೇಮ ಅಂತ ನನ್ನ ಹೆಸರು. ಅದನ್ನ ಫಸ್ಟ್ ನಾನು ಹೇಳಿದ್ದೆ ಸರ್ಗೆ. ಈ ಸಿನಿಮಾದಿಂದ ಅನುಪ್ರೇಮ ಆಗಿದ್ದ ಅನುಪ್ರೇಮ ಅಂತ. ಅದಕ್ಕೆ ಮೂಲ ಕಾರಣ ಅಂದ್ರೆ ನಮ್ಮ ಸರ್ರೆ ಕೂಡ ಅನುಪ್ರೇಮ ಇಲ್ಲ, ಚೆನ್ನಾಗಿದೆ ಕೇಳೋಣ. ಸಜೆಷನ್ ನಾನು ಕೇಳಿದೆ. ಅಲ್ಲ ಆದ್ಯ ಅವ್ರದ್ದು ಗೋಲ್ಡ್ ಕೇಳೋಣ. ಹೇಳಿ ಇವಾಗ ಹೇಳಿ. ಏನಿಲ್ಲ ಬಿಡಿ, ನೋಡಿದ್ರ ಇಂಟ್ರೆಸ್ಟೇ ಹೋಗೋಯ್ತು ಅವ್ರಿಗೆ. ಆದ್ರೂ ಹುಡುಗರ ಬಗ್ಗೆ ಹೇಳ್ಬೇಕು ನೀವು. ಇಲ್ಲ ಅಷ್ಟೇ ಸ್ಟಾಪ್. ಆಮೇಲೆ ನೀವಿಬ್ರು ನೋಡಿದ್ರಾ? ಹಿಂದೆ ತಿರುಗಿ ನೋಡಿದ್ರು, ಯಾಕೆ ಸರ್ ಚೆನ್ನಾಗಿಲ್ಲ ಅಂತೀರಾ ಅಂತ ಹೋಯ್ತು ಅಂದ್ರೆ ಮತ್ತೆ ಶುರು ಹಚ್ಕೊತಿದ್ದಾರೆ. ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಮೇಡಮ್ ಸಾರಿ ಬೇಜಾರ್ ಮಾಡ್ಕೊಬಿಡಿ, ನಾವೇನೋ ಬೇರೆ ರೇಗಿಸ್ತಾ ಇದ್ವಿ, ಇವಳು ಹುಡುಗಿನ ಚೆನ್ನಾಗಿಲ್ಲ, ನಮ್ಮ ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಹೇಳ್ತಿದ್ದೆ ಅಂತ ಇರ್ಲಿ ಬಿಡಿ, ತೊಂದರೆ ಇಲ್ಲ ಅಂತ ಹೇಳಿ. ನೀವು ಅನುಪ್ರೇಮ ಕರ್ಕೊಡ್ಬೇಕಿತ್ತ ಪ್ಲೇಸ್ ಅಲ್ಲಿ? ಕಪ್ಪಾಳು ಹೊಡಿತಿದ್ರು. ಅವಳು ಇದ್ದು ಆಮೇಲೆ ಸುಮ್ನೆ ಆದ್ರು. ಬಟ್ ಅಲ್ಲಿ ಸಿಕ್ಕಾಬಟ್ಟೆ ಕ್ವಾಟ್ಲೆ ಕೊಡ್ತಿದ್ರು ಹುಡುಗರು. ಅವಳದು ಸೀನ್ಸ್ ಗಳು ಬರೋದಾಗಿರ್ಲಿ ಏನೇ ಆಗಿರ್ಲಿ ಇಲ್ಲೇ ನಿಂತ್ಕೊಂಡು ಕಿರ್ಚ್ತಾ ಇದ್ರು. ಸೋನಿ ಇವನ್ಗೊಂದು ಹೊಡಿ ಬಾ, ಸೋನಿ ಬಂದು ಅಂತ ಹಿಂಗೆಲ್ಲ ರೇಗಿಸ್ತಾ ಇದ್ರು ಅಲ್ಲಿ. ಚೆನ್ನಾಗಿತ್ತು ಮ್ಯಾಮ್ ಅಲ್ಲೂ ಶೂಟ್ ಫಸ್ಟ್ ಡೇ ಅಲ್ಲ. ಸೊ ಇವಳ್ದು ಯಾವ ಸೀನಲ್ಲೂ ನಾನು ಎದುರುಗಡೆ ಹೋಗಿ ನಿಂತ್ಕೊಂಡೇ ಇಲ್ಲ, ಡೈರೆಕ್ಟ್ ಆಗಿ ನಾನು ಹೋಗಿ ನೋಡೇ ಇಲ್ಲ.
ಯಾಕಂದ್ರೆ ನಾನು ನೋಡಿದ್ರೆ ಸುಮ್ಮನೆ ನಗ್ಸ್ಬಿಡ್ತೀನಿ ಅವಳಿಗೆ, ಇಲ್ಲ ಏನಾದ್ರೂ ಒಂದು ಕ್ವಾಟ್ಲೆ ಕೊಡ್ತಾ ಇರ್ತೀನಿ. ಆಕ್ಚುಲಿ ಅವಳು ನನಗೇನು ಮಾಡಲ್ಲ ಹಂಗಿಲ್ಲ, ನಾನ್ ಸಿಕ್ಕಾಬಿಟ್ಟೆ ಸಿಕ್ಕಾಬಿಟ್ಟೆ ಹಿಂಸೆ ಕೊಡ್ತೀನಿ ನಾನು ಅವಳಿಗೆ. ಸೊ ಅದಕ್ಕೆ ಅವಳು ಇರೋ ಕಡೆ ನಾನು ಹೋಗ್ತಾನೆ ಇರ್ಲಿಲ್ಲ. ತಾಳ್ಮೆ ನಿಮಗ್ ಜಾಸ್ತಿನಾ? ನಾನು ತುಂಬಾ ಏನ್ ವಿಚಾರ ಟ್ರಿಗರ್ ಜಾಸ್ತಿ ಇಲ್ಲಾಂದ್ರೆ ಮಾಡೋದು? ಹೊಡೆದೇ ಬಿಡ್ತೀನಿ. ಇಲ್ಲ ಅಂದ್ರೆ ನಮ್ಮಿಬ್ರ ಟ್ರಿಗರ್ ಏನಿಲ್ಲ ಮ್ಯಾಮ್. ಸೊ ಬಟ್ ಅವಳು ಕೋಳಿ ಜಗಳ. ಏನಕ್ಕೆ ಬೇಗ ತುಂಬಾ ಅಗ್ರೆಸಿವ್ ಆಗ್ಬಿಡ್ತಾಳೆ ಅಂದ್ರೆ ಅವ್ಳು ಹೇಳಿದ ತಕ್ಷಣ ನಾನು ಹೋಗ್ಬೇಕು. ಹಾ ಬಟ್ ನಾವು ಹೆಂಗೆ ಫ್ರೆಂಡ್ಸ್ ಅಂದ್ರೆ ಬೇರೆ ತರ ಬೆಳಿಗ್ಗೆಯಿಂದ ಸಂಜೆ ತನಕ ಮಾತಾಡೋದಾಗ್ಲಿ ಸುತ್ತೋದಾಗ್ಲಿ ರೋಮಿಂಗ್ ಏನು ಇಲ್ಲ ಮ್ಯಾಮ್. ಯಾವಾಗ್ಲೂ ಒಂದ್ಸಲ ಫೋನ್ ಅದು ಅವಳೇ ಮಾಡ್ತಾಳೆ. ಅದು ನನ್ನ ಖುಷಿ ವಿಚಾರ. ಅವಳೇ ಮಾಡ್ತಾಳೆ, ನಾನೇ ಆಯ್ತು ಅವಳ ಕರೆದಾಗ ನಾನು ಹೋಗಲ್ಲ ಅನ್ನೋದು ಅವ್ಳು ತುಂಬಾ ತುಂಬಾ ಬೇಗ ಅದೇ ಕೋಪ ಜಾಸ್ತಿ ಪ್ರೀತಿ ಜಾಸ್ತಿ. ಅಂದ್ರೆ ಯಾಕೆ ಗೊತ್ತಾ, ಅವ್ರು ನಿಮ್ಮನ್ನ ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಫೋನ್ ಮಾಡಿ ಕರ್ತಿದ್ದಾರೆ ಅಂತ ಅಂದಾಗ ಅಲ್ಲಿಗೆ ನೀವು ಮಾತ್ರ ಬೇಕಾಗಿರುತ್ತೆ, ನೀವು ಹೋಗ್ಬೇಕಲ್ವಾ? ಮ್ಯಾಮ್ ಹೋದ್ರೆ ಅವ್ಳು ಬೇಗ ಕಳ್ಸಲ್ಲ ನನ್ನನ್ನ. ಸೊ ನನ್ಗೆ ಆದಂತ ಒಂದಷ್ಟು ವರ್ಕ್ಸ್ ಇರುತ್ತೆ, ಕಮಿಟ್ಮೆಂಟ್ಸ್ ಇರುತ್ತೆ, ಹೋಗ್ಬೇಕಲ್ವಾ? ಏನಕ್ಕೆ ಹೋಗ್ಬೇಕು? ಬೇಡ ಇಲ್ಲ ಒಂದಿನ ಅಲ್ಲ, ಒಂದಿನ ಅಂತ ಹೋದ್ರೆ 1 week 2 weeks ಆಗುತ್ತೆ. ಸೊ ದಟ್ ಇಸ್ ದ ಅರ್ಥ ಆಯ್ತಾ? ಹೋಗಲ್ಲ ಅದು ಇನ್ಮೇಲೆ ಒಂದಿನನೂ ಇಟ್ಕೊಂಡ್ಬಿಡಿ, ಅರ್ಧ ಗಂಟೆ ಟೀ ಕಾಫಿ ಕೊಟ್ಬಿಟ್ಟು ಕಳಿಸ್ತಾ ಇರಿ. ನಾನು ಹಂಗೆ ಅಂತೇಳಿ ಕರ್ಕೊಂಡು ಹೋಗ್ತೀನಿ. ಇಲ್ಲ ಇವತ್ತು ಕೆಲಸ ಇದೆ ಹೋಗ್ಬಿಡು ಅಂತಪ್ಪ ಹಂಗೆ ಹಿಂಗೆ ಅಲ್ಲೊಂದ್ಮೇಲೆ ಫುಲ್ ಲಾಕ್ ಮಾಡ್ತೀನಿ ನೋಡಿ. ಯಾಕೆ ಇಷ್ಟ ಅವರಷ್ಟು? ಯಾಕೆ ಅಂದ್ರೆ ಅವಳದು ನಂದು ಏನಪ್ಪಾ ಅಂದ್ರೆ ತುಂಬಾ ಸಿಮಿಲರ್, ನಾವಿಬ್ರು ಯೋಚನೆ ಮಾಡೋದಾಗಿರ್ಬೋದು, ಪ್ರತಿಯೊಂದು ಏನೇ ಆಗಿರ್ಬೋದು. ಬಟ್ ಅವಳು ನೋಡಕ್ ಹಂಗೆ ಕಾಣಿಸ್ತಾಳೆ, ಬಟ್ ತುಂಬಾ ಒಳ್ಳೆ ಹಾರ್ಟ್ ಇದೆ ಅವಳಿಗೆ. ಎಷ್ಟೊಂದ್ಸಲ ಬೈದಾಕ್ಬಿಟ್ಟಿದ್ದೀನಿ, ಹೊಡೆದು ಬಿಟ್ಟಿದ್ದೀನಿ. ಏನಾದ್ರು ಕಿತ್ತಾಡ್ಕೊಂಡೆ ಬರಲ್ವೇನೆ ಹೋಗಿ ಹಂಗೆ ಹಿಂಗೆ ಅಂತ ಅವಳು ಬ್ಯಾಗಲ್ಲೇ ಎಸ್ಬಿಟ್ಟಿರ್ತೀನಿ, ಆದ್ರೂ ಸಹಿಸ್ಕೋತಾಳೆ ನನಗೆ ಅವಳು. ನಾನು ಅವಳನ್ನ ಒಂದು ಫ್ರೆಂಡ್ ಅಂತ 8 years ಹಿಂದೆ ನಾನು ಹೆಂಗೆ ನೋಡಿದೆ, ಇವತ್ತು ಅವಳು ಹಾಗೆ ಇದ್ದಾಳೆ. ಏನು ನಮ್ಮಿಬ್ರ ಮಧ್ಯೆ ಚೇಂಜಸ್ ಆಗಿಲ್ಲ. ಎಷ್ಟೊಂದ್ಸಲ ಒಂದು 3-4 years ನಾವು ಮೀಟೇ ಮಾಡಿರಲ್ಲ, 2 years ಮೀಟ್ ಮಾಡಿರಲ್ಲ, ಒಂದು 6 months ಫೋನೇ ಮಾಡಿರಲ್ಲ. ಆದ್ರೂ ನೆಕ್ಸ್ಟ್ ಮೂಮೆಂಟ್ ಮಾಡಿದಾಗ ಹೆಂಗಿರ್ತಿದ್ವಿ ನಾವು, ಏನು ಚೇಂಜಸ್ಸೇ ಇರಲ್ಲ ಮ್ಯಾಮ್ ನಮ್ಮಿಬ್ರ ಮಧ್ಯ. ಮಾತಾಗ್ಬೋದು, ಏನೇ ಆಗ್ಬೋದು, ಇಲ್ಲ ಇವತ್ತು ನಾನು ಇಷ್ಟು ಸಿನಿಮಾ ಮಾಡ್ಬಿಟ್ಟಿದ್ದೀನಿ ಅಥವಾ ಅವಳಿಷ್ಟು ಸಿನಿಮಾ ಮಾಡ್ಬಿಟ್ಟಿದ್ದೀನಿ ಅಂತ ನಮ್ಮಿಬ್ಬರಲ್ಲಿ ಮಧ್ಯೆ ಯಾವತ್ತೂ ಬದಲಾವಣೆ ಅನ್ನೋದು ಬಂದಿಲ್ಲ. ಸೊ ಹಂಗಾಗಿ ನಮ್ಮ ಫ್ರೆಂಡ್ಶಿಪ್ ಇವತ್ತಿನ ತನಕ ಹಂಗೆ ಇಲ್ಲ. ಹೀಗೆ ಇರಲಿ ಫ್ರೆಂಡ್ಶಿಪ್. ಸರಿ, ಈಗ ನಾವು ಪಾರ್ಟ್ 2ನ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ಅದೇ ಮ್ಯಾಮ್, ಸ್ವಲ್ಪ ಬ್ರೇಕ್ ಅಲ್ಲಿ ಇದೆ. ನೆಕ್ಸ್ಟ್ ಒಳ್ಳೆ ಬೇರೆ ತರ ಅಂದ್ರೆ ಜನ ಇವಾಗ ಏನಂದ್ರೆ ಸ್ವಲ್ಪ ಕಷ್ಟ ಆಯ್ತು ಅವ್ರಿಗೆ ಅರ್ಥ ಮಾಡ್ಕೊಳಕ್ಕೆ ಅಂತ ಅನ್ನಿಸ್ತು ನಂಗೆ. ಸೊ ನೆಕ್ಸ್ಟ್ ಒಂದು ನಾರ್ಮಲ್ ಕ್ಯಾಶುಯಲ್ ಕಮರ್ಷಿಯಲ್ ಸಿನಿಮಾ ವಿತ್ ಕಾಮಿಡಿ ಅಂಡ್ ದೆನ್ ಎಲ್ಲ ಕೊಟ್ಟಾಗ ನನ್ನ ಮೈಂಡ್ ರಿಫ್ರೆಶ್ ಆಗುತ್ತೆ. ಅಂಡ್ ದೆನ್ ಆ ಟೈಮಿಂಗ್ಸ್ ಅಲ್ಲಿ ನಾನು ಅಚ್ಚಿನ ನಿಲ್ಸಲ್ಲ, ನಾನು ಹೊರಗೆ ಹೋಗ್ತಾ ಇಲ್ಲ, ನಿಧಾನಕ್ಕೆ ಕೆಲಸ ಸ್ಟಾರ್ಟ್ ಮಾಡಿ ಈ ಸಿನಿಮಾ ಜೊತೆಗೆ ಆ ಸಿನಿಮಾದನ್ನು ವರ್ಕ್ಸ್ ಪೇಪರ್ ವರ್ಕ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂಡ್ ದೆನ್ CGಗೋಸ್ಕರ ನಾನು ಸ್ಟೋರಿ ಬೋರ್ಡ್ ಮಾಡಬೇಕು, ತುಂಬ ಟೈಮಿಂಗ್ಸ್ ಬೇಕು ನನಗೆ. ಸೊ ಸ್ವಲ್ಪ ಟೈಮ್ ತಗೊಳ್ತಾ ಇದೆ. ನೆಕ್ಸ್ಟು ಪಾರ್ಟ್ ಸೆಕೆಂಡಲ್ಲಿ ನಿಮ್ಮ ಪಾತ್ರ ಬಹಳ ಮುಖ್ಯ ಅನ್ನೋದು ನಮಗೆ ಗೊತ್ತು. ನಿಮ್ಮದು ಹಾಸ್ಪಿಟ್ಲಲ್ಲಿರೋರು ಎದ್ದು ಬಂದು ಆಮೇಲೆ ಸೂರ್ಯನ ಹೇಗೆ ಪಡಿತೀರಾ, ಅಥವಾ ಸೂರ್ಯ ಮತ್ತು ಸಂಸ್ಕೃತಿಗೆ ಹೇಗೆ ವಿಲನ್ ಕಾಡ್ತೀರಾ ಅನ್ನೋದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಎಷ್ಟು ಎಕ್ಸೈಟ್ ಆಗಿದ್ದೀರಾ ಪಾರ್ಟ್ 2? ನಾನು ಅದಕ್ಕೆ ಸೂಪರ್ ಎಕ್ಸೈಟ್ ಆಗಿದ್ದೀನಿ ಮ್ಯಾಮ್. ಬಿಕಾಸ್ ನನ್ನ ಪಾತ್ರಕ್ಕೆ ನನ್ನ ಸಿನಿಮಾದಲ್ಲಿ ಇಲ್ಲಿ ಆ್ಯಕ್ಚುಲಿ ಈಗ ಕೆಲವರು ಕೇಳಿದ್ದಾರೆ, ತುಂಬ ಜನ ಅವ್ರಿಗೆ ಸಾಂಗ್ ಇದೆ ನಿಮ್ಗೆ ಯಾಕಿಲ್ಲ ಮೇಡಮ್ ಅಂತ ತುಂಬ ಕೇಳಿದ್ದಾರೆ. ಹಾಗೆಯೇ ಒಂದಷ್ಟು ವಿಮರ್ಶೆಗಳು ಆಗಿದೆ. ಇವಾಗಲೇ ಹೇಳ್ತಿದ್ದಾರೆ, ಆಯ್ತಾ? ಸಾಂಗ್ ರೆಡಿ ಮಾಡ್ಕೊಳ್ಳಿ. ಇಲ್ಲ ಹೇಳಿದೆ ಮ್ಯಾಮ್, ಅವಾಗಲೇ ಆನ್ಸರ್ ಕೊಟ್ಬಿಟ್ಟಿದ್ದೀನಿ. ಇವಾಗ ನೀವು ಬರ್ತಾ ಲಾಸ್ಟ್ ಅಲ್ಲಿ ಬೈಕ್ ಬಂದಿದ್ದೀರಾ, ಅಚ್ಚು ಸ್ಟಾರ್ಟಿಂಗ್ ಅಲ್ಲೇ ಬೈತೀರಾ, ನನಗೆ ಗೊತ್ತು. ಆಲ್ರೆಡಿ ನನ್ನ ಸ್ಟೋರಿ ರೆಡಿ ಇದೆ, ನನಗೆ ಮಾತ್ರ ಗೊತ್ತು. ನೋಡಿ ಎಷ್ಟು ಲವರ್ ಗೆಲ್ಲು ಏನು ಬಿಟ್ಟಿಲ್ಲ ನಮಗೂ ಗೊತ್ತಿಲ್ಲ. ಅಭಿನ್ ಬಿಡಿ, ಅಭಿ ಈಗ ಫ್ರೆಂಡ್ ಆಗಿರೋದು, ಈಗ ಸಿನಿಮಾದಲ್ಲಿ ಪರಿಚಯ ಆಗಿರೋದು. 8 ವರ್ಷದ ಫ್ರೆಂಡೇ ಬಿಟ್ಕೊಟ್ಟಿಲ್ಲ ಏನು. ಸ್ವಲ್ಪ ಏನೋ ಸಿನಿಮಾ ವಿಷಯ ಬಂದ್ರೆ ನಾನು ಖಂಡಿತ ಯಾರಿಗೂ ಬಿಟ್ಕೊಡಲ್ಲ ಮ್ಯಾಮ್, ನನ್ನ ಫ್ಯಾಮಿಲಿಗೂ ಏನಿಲ್ಲ, ಡೈರೆಕ್ಟರ್ ಸರ್ ಒಂದು ಕಾಫಿ ಕರ್ಕೊಂಡು ಹೋಗ್ಬಿಟ್ಟು ನಾನು ಆ ವಿಷಯದಲ್ಲಿ ನಾನು ಸರ್ಗೆ ಏನು ಅವ್ರ ಮುಂದೆ ಹೇಳೋದಲ್ಲ, ಅವ್ರ ಹಿಂದೆನೂ ನಾನು ಇದನ್ನೇ ಹೇಳಿ ಬಂದಿದ್ದೀನಿ. ಅವ್ರ ಹತ್ರ ವರ್ಕ್ ಮಾಡೋದು ನಾವು ನಮಗೆ ಒಂಥರ ಗಾಡ್ಗ್ರೆಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಗೆ ಇಷ್ಟು ದುಡ್ಡು ಸೆಟ್ ಹಾಕಿ ಇಷ್ಟು ಒಂದು ಒಳ್ಳೆ ಪಾತ್ರಗಳನ್ನ ಕೊಟ್ಟು ನಮ್ಮನ್ನ ರೆಕಗ್ನೈಸ್ ಮಾಡೋದಿದೆಯಲ್ಲ ನಮಗೆ ತುಂಬ ಕಷ್ಟ ಇದೆ. ಯಾರಿಗೆಲ್ಲ ಹೊಸಬರಿಗೆ ಮಳೆ ಹಾಸೋದು ತುಂಬ ಕಮ್ಮಿ ಇದೆ ಈಗಿನ ಜನರೇಷನಲ್ಲಿ ಇಂಡಸ್ಟ್ರಿನಲ್ಲಿ. ಸೊ ನಮಗೆ ಇದು ಅವಕಾಶ ಕೊಟ್ಟರೆ ನಮಗೊಂದು ಗಾಡ್ ಗ್ರೇಸ್. ಅದರಲ್ಲಿ ಸೋನಿ ಅನ್ನೋ ಪಾತ್ರನ ಹೈಡ್ ಮಾಡಿದ್ದಾರೆ. ಕೆಲವು ಜನ ಕೇಳಿದ್ದು ಉಂಟು, ಹೊರಗಡೆ ಬರ್ತಿದ್ದಂಗೆ ನನಗೆ ಆಡಿಯನ್ಸ್ ಕೇಳಿದ್ದಾರೆ, ಸೋನಿ ಸೋನಿ ಅಂತ ಎಕ್ಸಾಕ್ಟ್ ಆಗಿ ಕರೀತಾ ಇದ್ದಾರೆ ಮೇಡಮ್, ನೀವು ಯಾಕೆ ಅಲ್ಲಿ ಚಾಕು ತಗೋತಿರ್ಬೇಕಾದ್ರೆ ಶೌಟಿಂಗ್ ಸ್ಟಾರ್ಟ್ ಆಗಿತ್ತು, ಸೋನಿ ಸೋನಿ ಬೇಡ 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 ಅಂತ. ಅಲ್ಲೇ ನನಗಿದ್ದೆ, ಸಾಕಪ್ಪ ಒಂಚೂರು ಜನಕ್ಕೆ ಹೋಗಿದ್ದೀನಿ ಅಂತ. ಈಗ ಮತ್ತೆ ಹೈಡ್ ಮಾಡಿ ಮತ್ತೇನ್ ಮಾಡ್ತೀನಿ ಅಂತ ನನಗೆ ತುಂಬಾ ರಿವೀಲ್ ವೇಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪಾರ್ಟ್ ಹೇಗಿದೆ ಹೇಗೆ ಬರುತ್ತೆ ಅನ್ನೋ ಇಮ್ಯಾಜಿನೇಷನ್ ನನಗಿಲ್ಲ. ಬ್ಲೈಂಡ್ ಆಗಿ ಹೋಗ್ತೀನಿ, ಅವ್ರು ಏನ್ ಕೊಡ್ತಾರೆ ಪಾತ್ರ ಮಾಡ್ತೀನಿ. ಇದು ನೀವು ಸೆಕೆಂಡ್ ಪಾರ್ಟ್ಗೆ ಏನಾದ್ರು ಪ್ರಿಪ್ರೇಷನ್ ಇರುತ್ತಾ ಅಥವಾ ಅದೇ ತರ ಕ್ಯಾರಿ ಇರುತ್ತೆ? ಯಾಕಂದ್ರೆ ಉಗ್ರಸೇನ ಮತ್ತೆ ನೀವು ಎದುರು ಬದ್ರು ಆಗುವಂತ
ಪಾರ್ಟ್ ಅದು. ಅದಕ್ಕೂ ಇವಾಗಿರೋದಕ್ಕೂ ಮತ್ತೆ ಆ ಪುನರ್ಜನ್ಮದಕ್ಕೂ ತುಂಬಾ ಚೇಂಜಸ್ ಇರುತ್ತೆ. ಬಾಡಿ ಟ್ರಾನ್ಸ್ಫಾರ್ಮೇಷನ್ ಆಗಲಿ ಇಲ್ಲ ಏನೋ ಒಂದು ಸ್ಟೈಲ್ ಆಗಲಿ ಗೊತ್ತಾಗಲಿ ಅಲ್ಲಿ ಬೇರೆ ಥರನೇ ಇರುತ್ತೆ. ಯಾಕಂದರೆ ಪುನರ್ಜನ್ಮ ಅಲ್ಲ. ಅವತ್ತಿನ ಟ್ರೆಂಡ್ಗೆ ನಾನು ಹೇಗಿರ್ಬೇಕು ಅಂದರೆ 1521 ಘಟಕದಲ್ಲಿ ಅದು ನಡೆಯುವಂಥ ಯಾವುದು? ನಾವು ಕೃಷ್ಣದೇವರ ಬ್ಯಾಕ್ ಸ್ಟೋರಿಗೆ ಹೋದಾಗ ನಡೆಯುವಂಥ ಘಟನೆ, ಅದು ಅವಾಗ ನಡೆದಿರೋ ಘಟನೆ. ಸೊ 1529 ಕಾಲಘಟ್ಟದಲ್ಲಿ ನಡೆದಿರೋದು. ಆವತ್ತಿನ ಜನಕ್ಕೆ ನಾವೇ ಹೇಗಿರ್ಬೇಕು ಆ ಥರ ನಾನು ರೆಡಿ ಆಗಿರ್ಬೇಕು. ಸೊ ಅದಕ್ಕೆ ಅಂತಲೇ ಬೇರೆ ಪ್ರಿಪ್ರೇಷನ್ ಆಗಲೇಬೇಕು. ಆ ಪಾತ್ರ ಬಂದು ಒಂದು ದಂಡನಾಯಕನ ತರ. ಹೌದು. ಸೊ ಆ ಪಾತ್ರನೇ ಕಾವಲು ಆ ನಿಧಿಗೆ, ಬಟ್ ಆ ಪಾತ್ರದ ಆತ್ಮನೇ ಅದನ್ನ ಹುಡುಕ್ಬೇಕು. ಅಲ್ಲ ಹೇಳ್ತಾರಲ್ಲ ಎರಡು ಆತ್ಮ ಅಂತ. ಸೊ ತುಂಬಾ ಟ್ವಿಸ್ಟರ್ಸ್ ಇದೆ. ಮತ್ತೆ ಅದೇ challenge. ತುಂಬಾ ಬೈತೀರಾ ಬಿಡಿ ಎಲ್ಲರೂ, ಬಟ್ ಸಿನಿಮಾ ನೋಡ್ಕೊಂಡ್ಮೇಲೆ ಖುಷಿ ಪಡ್ತೀರಾ. ಆದ್ರೂ ನೋಡ್ಕೊಂಡು ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೂ ಬಂದು ಬೈತೀರಾ, ಎಲ್ಲರೂ ಬೈತಾರೆ. ಐನೋ ಕತೆ ಬೇರೆ ಆಯಾಮನೇ ಪಡೆದುಕೊಳ್ಳುತ್ತೆ, ಬೇರೆನೇ ಟ್ವಿಸ್ಟ್ಗಳಿದೆ, ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ನಾನು ಬೇಕಾದ್ರೆ ಚಾಲೆಂಜ್ ಮಾಡ್ಬಿಡ್ತೀನಿ. ಯಾರಾದ್ರೂ ನನ್ನ ನೆಕ್ಸ್ಟ್ ಕಥೆನ ಎಕ್ಸ್ಪೆಕ್ಟ್ ಮಾಡಿ ನನಗೆ ಅದನ್ನ ಓಕೆ ಹಿಂಗೆ ಇರುತ್ತೆ ಅಂತ ಹೇಳಿದ್ರೆ ನಾನು ಅವ್ರಿಗೆ ಒಂದು ಒಳ್ಳೆ ಗಿಫ್ಟ್ ನ ಕೊಡ್ತೀನಿ. ಹೌದಾ? ಸೆಕೆಂಡ್ ಅದೇ ಆಮೇಲೆ ಟೀ ಕುಡಿಯಕ್ಕೆ ಹೋಗೋಣ. ಅಲ್ಲ, ಶುಗರ್ಲೆಸ್ ಕಾಫಿ ಕುಡಿಯಕ್ಕೆ ಹೋಗ್ತೀನಿ. ನನಗೂ ಹಂಗಾದ್ರೆ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾರೆ ಅಂತ ನಿಮ್ಗೂ ಹೇಳಿಲ್ಲ. ಖಂಡಿತ ಬಿಟ್ಕೊಟ್ಟಿರಲ್ಲ. ನನ್ನ ಪಾತ್ರ ಬಿಟ್ಕೊಟ್ಟಿರ್ಬೋದು, ಕತೆ ಬಿಟ್ಕೊಟ್ಟಿರಲ್ಲ. ಹೆಂಗ್ ಅನ್ಸುತ್ತೆ ಈಗ ನಿಮ್ಮ ಪಾರ್ಟ್ 2 ನಲ್ಲಿ ನಿಮ್ಮ ರಿಯಲ್ ಫ್ರೆಂಡೇ ವಿಲನ್ ಆಗ್ತಾರೆ. ಸೊ ಹೆಂಗ್ ಫೇಸ್ ಮಾಡಕ್ ರೆಡಿ ಇದ್ದೀರಾ? ಬೇಸಿಕ್ ಒಂದ್ ಸ್ವಲ್ಪನಾದ್ರೂ ಗೊತ್ತು ನಿಮ್ಗೆ ಈಗ ಕತೆ ಪಾರ್ಟ್ 2ದು. ಸೊ ಆ ಇಮ್ಯಾಜಿನೇಷನ್ ಹೇಗಿದೆ? ನಾನು ಅವಾಗ್ಲಿಂದಾನು ಹೇಳ್ತಿದ್ದೆ, ನನ್ಗೆ ಈ ಸಿನಿಮಾದಲ್ಲಿ ನನ್ಗೆ ಯಾವ್ದು ಚಾಲೆಂಜಿಂಗ್ ಅಂತ ಯಾವ್ದು ಬಂದೇ ಇಲ್ಲ. ಮೇ ಬಿ ಅದು ನೆಕ್ಸ್ಟ್ ಅದಕ್ಕೇನಾದ್ರು ಲಕ್ ಇದ್ರೆ ನನಗೆ ಸಿಕ್ಕಿದ್ರೆ ನೆಕ್ಸ್ಟ್ ಪಾತ್ರ ನನ್ನ ಇಡೀ ಸಿನಿಮಾ ಕೆರಿಯರ್ ಅಲ್ಲಿ ಅದೊಂದು ಒಳ್ಳೆ ಪಾತ್ರ ಅಂತ ಅನ್ಕೋತೀನಿ ನಾನು. ಓಕೆ, ಒಟ್ಟು ಈಗ ಸಿನಿಮಾ ಥಿಯೇಟ್ರಲ್ಲಿದೆ. ಎಲ್ರಿಗೂ ಆಲ್ ದಿ ಬೆಸ್ಟ್. ಹಬ್ಬಕ್ಕೆ ಒಂದೊಳ್ಳೆ ಸಾಂಗ್ ಕೊಟ್ಟಿದ್ದೀರಾ. ಮಕ್ಕಳು ನಮ್ಮ ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ ನಾವೇ ಅದಕ್ಕೊಂದಷ್ಟು ಸ್ಟೆಪ್ಸ್ ಹಾಕ್ಬೋದು. ಆ ಥರ ಒಂದೊಳ್ಳೆ ಸಾಂಗ್ಸ್. ಎಲ್ರಿಗೂ ಆಲ್ ದಿ ಬೆಸ್ಟ್. ನಿಮಗೂ ಹಾಗೂ ನಮ್ಮ ಮಾಧ್ಯಮಕ್ಕೂ ಹಾಗೆ ಕರ್ನಾಟಕ ಜನತೆಗೆ ನಮ್ಮ ಸಿನಿಮಾನ ಇಷ್ಟಪಟ್ಟಿದ್ದಕ್ಕೆ, ನಮ್ಮನ್ನ ಎಲ್ಲರನ್ನೂ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಕ್ಕೆ ಗಂಧದ ಗುಡಿಗೆ ತುಂಬಾ ಋಣಿಯಾಗಿದೆ. ಅಚ್ಚೆ ಸಿನಿಮಾ ಈಗಾಗಲೇ ರಿಲೀಸ್ ಆಗಿ ಎಲ್ಲ ಥಿಯೇಟ್ರ್ಗಳಲ್ಲಿ ಇದೆ. ಒಂದು ಒಳ್ಳೆ ಚಂದ್ರದ್ರೋಣ ರಹಸ್ಯ ಅನ್ನೋ ರಹಸ್ಯವನ್ನ ಭೇದಿಸೋದಕ್ಕೆ ಸಿನಿಮಾ ತಂಡ ಹೋಗಿದೆ. ಒಳ್ಳೆ ಸಾಂಗ್ಸ್ ಸಿಕ್ಕಿದೆ, ಒಂದೊಳ್ಳೆ ಬಿಟ್ ಮ್ಯೂಸಿಕ್ ಸಿಕ್ಕಿದೆ. ಹಾಗೆ ಫೈಟ್ ಅಂತೂ ತುಂಬ ಇಷ್ಟಪಡೋರಿಗೆ, ಮಾಸ್ ಸಿನಿಮಾ ಇಷ್ಟಪಡೋರ್ಗೂ ಕೂಡ ಇಲ್ಲಿ ಕೂತ್ಕೊಂಡು ನೋಡುವಂಥದ್ದು, ಇಡೀ ಫ್ಯಾಮಿಲಿ ಕುಂತು ನೋಡುವಂತಹ ಅಚ್ಚೆ ಸಿನಿಮಾ ಥಿಯೇಟ್ರಲ್ಲಿದೆ. ನೀವು ಕೂಡ ಹೋಗಿ ನೋಡಿ. ಈ ಸಿನಿಮಾ ತಂಡ ಇವತ್ತು ನಮ್ಮ ಜೊತೆ ಗಣೇಶ ಚತುರ್ಥಿಯನ್ನು ಆಚರಿಸಿದೆ. ಸೊ ನಾವು ಕೂಡ ಆ ಸಾಂಗನ್ನು ಕೂಡ ಎಂಜಾಯ್ ಮಾಡಿದ್ವಿ. ಇದಿಷ್ಟು ಅಚ್ಚೆ ಸಿನಿಮಾ ತಂಡದ ಬ್ಯೂಟಿಫುಲ್ ಇಂಟರ್ವ್ಯೂ.